ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಅಮಯ್ಯ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಿನ್ನೆ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ಈ ದೃಷ್ಟಿಯಲ್ಲಿರುವ ಭೇದವನ್ನು ಏನೋ ಹೇಳಿದ್ದೇವೆ. ವ್ಯಾವಹಾರಿಕ ದೃಷ್ಟಿ ಅಂದರೆ ನಮ್ಮ ಕೆಲವು ವಿಷಯಗಳಲ್ಲಿ ಹೇಳಿದ್ದೇವೆ, ತಾನು ಈಗ ಇರುವ ಕರ್ತ ಭೋಕ್ತ ಜ್ಞಾತ ಎನ್ನುವ ಜೀವನ ದೃಷ್ಟಿ ಇಟ್ಟುಕೊಂಡು ಮಾತಾಡುವುದು, ಜೀವನ ದೃಷ್ಟಿ ಇಟ್ಟುಕೊಂಡು ಮಾತಾಡುವುದು. ತಪ್ಪು ತಿಳುವಳಿಕೆಯಲ್ಲಿ ಇರುವಾಗ, ಅಂದರೆ ಕನಸಿನಲ್ಲಿ ಇರುವವನಿಗೆ ಕನಸಿನ ಹಸಿವು ಆಗುತ್ತದೆ, ಕನಸಿನ ಬಾಯಾರಿಕೆ, ಕನಸಿನ ನೋವು ಆಗುತ್ತದೆ, ಕನಸಿನಲ್ಲಿ ಪೆಟ್ಟು ಆಗುತ್ತದೆ, ಎಲ್ಲ ಆಗುತ್ತದೆ. ಕನಸಿನ ನೋವಿಗೆ ಕನಸಿನ ಔಷಧಿ ಬೇಕು. ಕನಸಿನ ಅಲ್ಲಿ ಪೆಟ್ಟಾದರೆ ಕನಸಿನಲ್ಲಿ ಆಪರೇಷನ್ನೇ ಬೇಕು. ಕನಸಿನ ಹಸಿವಿಗೆ ಕನಸಿನ ಊಟವೇ ಬೇಕು. ಕನಸಿನ ಬಾಯಾರಿಗೆ ಕನಸಿನ ನೀರೇ ಬೇಕು. ನಾನು ಕನಸಿನಲ್ಲಿ ಇರುವವರೆಗೂ ಕನಸಿನ ಪದಾರ್ಥಗಳನ್ನೇ ಬಳಸುತ್ತಾ ಅಲ್ಲಿರುವ ಜನರ ಜೊತೆಗೆ ವ್ಯವಹಾರ ಮಾಡುತ್ತಾ ಇರ್ತೀನಿ. ಆ ಪ್ರಪಂಚಕ್ಕೆ ಅನುಗುಣ ನಿಯಮಗಳನ್ನೇ ಪಾಲಿಸ್ತೀನಿ. ಸ್ವಪ್ನದಲ್ಲಿ ಆ ಪ್ರಾಕೃತಿಕ ನಿಯಮ, ಆ ಸಮಾಜ ನಿಯಮ, ಅಂದರೆ ಭಾರತ ದೇಶದಲ್ಲಿದ್ದರೆ ಭಾರತೀಯ ಕಾನೂನು, ಭಾರತೀಯ ನಿಯಮಗಳನ್ನೇ ಪಾಲಿಸ್ತೀರಿ. ಅಮೆರಿಕಾದಲ್ಲಿದ್ದರೆ ಅಮೆರಿಕಾ ಕಾನೂನು, ಅಮೆರಿಕಾ ನಿಯಮ. ಒಂದೆರಡು ಉದಾಹರಣೆಗಳನ್ನು ಹೇಳ್ತೀನಿ ನೋಡಿ. ದೃಷ್ಟಿಭೇದ ಅಂದರೆ ಏನು ಎಂದು ಗೊತ್ತಾಗಲಿಕ್ಕೆ, ರೋಡ್ ಮೇಲೆ ಹೋಗುವಾಗ ವಾಹನಗಳು ಲೆಫ್ಟ್ಗಿರುತ್ತವೆ ಭಾರತ ದೇಶದಲ್ಲಿ. ಇಂಗ್ಲೆಂಡಿನಲ್ಲಿ ಹಾಗೇ ಇತ್ತು. ನಾವು ಇಂಗ್ಲೆಂಡಿನ ಪದ್ಧತಿಯನ್ನೇ ನಾವು ಅವಲಂಬಿಸ್ತಾ ಇದ್ದೀವಿ. ಲೆಫ್ಟ್ಗೂ ಹೋಗುವ ವಾಹನಗಳು, ರೈಟ್ಗೂ ಬರುವ ವಾಹನಗಳು. ಇದು ನಮ್ಮ ಪದ್ಧತಿ. ಅಮೆರಿಕಾದಲ್ಲಿ ರೈಟ್ಗೂ ಹೋಗ್ತಾರಂತೆ, ಲೆಫ್ಟ್ಗೂ ಬರ್ತಾರಂತೆ. ಅವರವರ ದೇಶದ ನಿಯಮ, ಇದಕ್ಕೆ ವ್ಯವಹಾರ ಹೇಳ್ತೀವಿ. ಅಂದರೆ ಆ ದೇಶದ ನಿಯಮಕ್ಕೆ ಅನುಗುಣವಾಗಿ ಅಲ್ಲಿ ನಡ್ಕೊಳ್ತೀವಿ, ಈ ದೇಶಕ್ಕೆ ಅನುಗುಣವಾಗಿ ಇಲ್ಲಿ ಜನರು ಹೊಸ ಜನರನ್ನು ಮಾತಾಡಿಸ್ತಾರೆ. ಅವರು ಹೊಸ ಜನರನ್ನು ಮಾತಾಡುವುದೇ ಅಲ್ಲ. ಹತ್ತಿರಕ್ಕೆ ಬಂದರೆ ಅವನನ್ನು ಭಯಂಕರವಾಗಿ ನೋಡ್ತಾರೆ. ನಾವು ಹತ್ತಿರಕ್ಕೆ ಬಂದರೆ ಮಾತಾಡಿಸ್ತೀವಿ, ಸಂತೋಷದಿಂದಲೇ ಇರ್ತೀವಿ. ಅವರ ಹತ್ತಿರಕ್ಕೆ ಬರಬಾರದು, ದೂರವಾಗಿರಬೇಕು. ಏಕೆಂದರೆ ಅವರಿಗೆ ಗನ್ ಕಲ್ಚರ್ ಎಂಬುದಿದೆ. ರಿವಾಲ್ವರ್ ಜೊತೆಗೆ ಇಟ್ಕೊಳ್ತಾರೆ. ಹತ್ತಿರಕ್ಕೆ ಬಂದರೆ ಏನು ಮಾಡ್ತಾರೋ ಗೊತ್ತಿಲ್ಲ, ಅದರಿಂದ ದೂರವಾಗೇ ಇರಬೇಕು. ಹತ್ತಿರಕ್ಕೆ ಯಾರೂ ಬರಬಾರದು. ಜೇಬಿನಲ್ಲಿ ಕೈ ಇಟ್ಕೊಂಡು ನಡೆಯಬಾರದು. ಇಟ್ಕೊಂಡರೆ ಪೊಲೀಸ್ ಬರ್ತದೆ ಇನ್ಸ್ಟೆಂಟ್ಲಿ. ಖಾಲಿ ಇದ್ದರೆ ನೀವು ಒಳ್ಳೆಯವನು ಎಂದು ಗೊತ್ತಾಗ್ತದೆ. ಜೇಬಿನಲ್ಲಿ ಇಟ್ಕೊಂಡಂದು ಏನೋ ರಿವಾಲ್ವರ್ ತೆಗೆಯುತ್ತಾನೆ ಎಂದು ಅವರಿಗೆ ಭಯ. ನೀವು ದಾರಿಯಲ್ಲಿ ಹೋಗುತ್ತಾ ಬಾಯಿ ಮನೆ ಚೆನ್ನಾಗಿದೆ ಅಲ್ಲೇನೋ ಅನಿಸಿದ್ದರೆ ನಿಮಗೆ ಮನೆಗೆ ಮುಂದೆ ಸ್ವಲ್ಪ ಪಾರ್ಕು ಏನೋ ಇರುತ್ತದಲ್ಲ, ಸ್ವಲ್ಪ ಮರ ಗಿಡಗಳು, ಅಯ್ಯೋ ಚೆನ್ನಾಗಿದೆ ಎಂದು ಫುಟ್ಪಾತ್ ಮೇಲೆ ನಿಂತ್ಕೊಂಡಲ್ಲಿ ಬಗ್ಗಿ ನೋಡಿದ್ದರೆ ಅವರು ಶೂಟ್ ಮಾಡ್ತಾರೆ. ಇನ್ನೊಬ್ಬರ ಮನೆಯೊಳಗೆ ಬಗ್ಗಿ ನೋಡುವುದಕ್ಕೆ ಅವಕಾಶವಿಲ್ಲ, ಅದು ತಪ್ಪು. ನಿಮ್ಮ ವಿಂಡೋ ಮುಚ್ಚಿ ಇರಬೇಕು. ಹೆಚ್ಚು ಶಬ್ದ ಆಗಿಬಿಟ್ಟರೆ ಪಕ್ಕವನ್ನು ಫೋನ್ ಮಾಡಿದರೆ 5 ನಿಮಿಷದಲ್ಲಿ ಪೊಲೀಸ್ ಬರ್ತಾರೆ. ಹೆಚ್ಚು ಜೋರಾಗಿ ಮಾತಾಡುವ ಹಾಗಿಲ್ಲ.
ಅಂದರೆ ಇಂಥ ಕೆಲವು ಆಚಾರಗಳು ನಡತೆ ಅಲ್ಲಿರುತ್ತದೆ, ಇಲ್ಲಿ ಬೇರೆ ಇರುತ್ತೆ. ಸುಮ್ಮನೆ ಉದಾಹರಣೆ ಅಂದರೆ ತಾತ್ಪರ್ಯವೇನೆಂದರೆ ಆಯಾ ದೇಶದ ನಿಯಮಗಳನ್ನು ಆ ದೇಶದಲ್ಲಿರುವಾಗ ಆಚರಿಸ್ತೀವಿ. ಇನ್ನೊಂದು ದೇಶಕ್ಕೆ ಹೋದರೆ ಇನ್ನೊಂದು ದೇಶದ ನಿಯಮಗಳಲ್ಲಿ. ಹೀಗೆ ಇದನ್ನೇ ಕನಸಿನಲ್ಲಿರುವಾಗ ಕನಸಿನ ನಿಯಮಗಳಿಗೆ ಅನುಗುಣವಾಗಿ ಜೀವಿಸ್ತೀವಿ. ಇದನ್ನು ವ್ಯಾವಹಾರಿಕ ದೃಷ್ಟಿ. ಇನ್ನೊಂದು ದೃಷ್ಟಿಯಿಂದ ನೋಡುವುದು ಪಾರಮಾರ್ಥಿಕ ದೃಷ್ಟಿ. ಪುನರ್ಜನ್ಮ, ಕರ್ಮಫಲ ಅಲ್ಲವೇ? ಇದೆಲ್ಲವೂ ವ್ಯಾವಹಾರಿಕ ದೃಷ್ಟಿ. ಅಂದರೆ ಜೀವನನ್ನು ಜೀವನು ಎಂದು ಒಪ್ಪುಕೊಂಡು ಅವರಿಗೆ ಬೇಕಾಗಿರುವ ಪುಣ್ಯ ಪಾಪಗಳು ಹೇಳ್ಕೊಡ್ತಾರೆ. ಇದು ಮಾಡಿದ್ದರೆ ಪುಣ್ಯ, ಈ ಪುಣ್ಯ ಫಲ ಪಡ್ಕೋ, ಸ್ವರ್ಗಕ್ಕೆ ಹೋಗು. ಇದು ಮಾಡಿದ್ದರೆ ಪಾಪ, ಇದು ಮಾಡಬೇಡ, ನಿಮಗೆ ದುರ್ಗತಿ ಆಗುತ್ತದೆ. ಹೀಗೆ ಕರ್ಮ ನೀನು ಕರ್ತಭೋಕ್ತ ಜೀವ ಎಂದು ಒಪ್ಪುಕೊಂಡು ಮಾತಾಡೋದು. ನೀನು ಕರ್ತಭೋಕ್ತ ಜೀವ ಎಂದು ಒಪ್ಪುಕೊಂಡು ಉಪದೇಶ ಮಾಡ್ತಾರೆ. ಇನ್ನೊಂದೇನು, ನಿನ್ನ ಕರ್ತೃತ್ವ ಭೋಕ್ತೃತ್ವ ಬಿಡಿಸಿ ನಿನ್ನ ಸ್ವರೂಪವನ್ನು ತಿಳಿಸುತ್ತದೆ, ಅದು ಬೇರೆ. ಹಾಗೆ ಸುಷುಪ್ತಿಯನ್ನು ನೋಡುವುದು ಹಾಗೇನೆ. ನಾವು ಎಚ್ಚರ ವ್ಯಕ್ತಿ ಸುಷುಪ್ತಿಯನ್ನು ನೋಡಿದ್ದರೆ ಅದು ಏನನ್ನಿಸುತ್ತದೆ? ಅಲ್ಲಿ ಏನೂ ಗೊತ್ತಿಲ್ಲ ಎಂದು, ತಾತ್ಕಾಲಿಕವಾಗಿ ಮಲ್ಕೊಂಡಿದ್ದೇನೆ ಎಂದು, ಮತ್ತೆ ಎಚ್ಚರಕ್ಕೆ ಬರ್ತೀನಿ ಎಂದು ಅನಿಸುವಾಗ ಸುಷುಪ್ತಿ ಎಚ್ಚರ ದೃಷ್ಟಿಯಲ್ಲಿ ನೋಡುವವನಿಗೆ ಎಚ್ಚರ ಅವಸ್ಥೆ ಹೇಗೆ ಅವಸ್ಥವೋ ಸುಷುಪ್ತಿ ಒಂದು ಅವಸ್ಥೆಯೇ ಅನಿಸುತ್ತದೆ. ಸುಷುಪ್ತಿ ಅವಸ್ಥೆ ಅನಿಸುವುದು ವ್ಯಾವಹಾರಿಕ ದೃಷ್ಟಿ ಅಲ್ಲವೇ? ಸುಷುಪ್ತಿಯನ್ನು ಅವಸ್ಥೆಯಾಗಿ ನೋಡುವುದು ವ್ಯಾವಹಾರಿಕ ದೃಷ್ಟಿ, ಅಂದರೆ ಜಾಗ್ರತ್ತಿನ ದೃಷ್ಟಿ. ನೀನು ಇನ್ನೂ ಜಾಗ್ರತ್ತಿನ ವ್ಯಕ್ತಿಯಾಗಿ ಇದ್ದುಕೊಂಡು ಇವನು ಸುಷುಪ್ತಿಯನ್ನೇ ನೋಡಿದಾಗ ಇವನು ಇಲ್ಲಿದ್ದು ಅದನ್ನು ನೋಡ್ತಾ ಇದ್ದಾನೆ. ಅದು ಇನ್ನೊಂದು ಅವಸ್ಥೆ ಅನಿಸುತ್ತದೆ. ಏನು ಇಲ್ಲ, ಗೊತ್ತಿಲ್ಲ ಅನಿಸುತ್ತದೆ. ತಾತ್ಕಾಲಿಕವಾಗಿದೆ ಅನಿಸುತ್ತದೆ. ಅದರಿಂದ ಅವಸ್ಥೆ ಅನಿಸುತ್ತದೆ. ನಮಗೆ ಅನಿಸುತ್ತಿರುವ ಅಂದರೆ ಜಾಗೃತ ಅಭಿಮಾನ ಇರುವ ಜೀವನಿಗೆ, ಅಜ್ಞಾನಿಗೆ, ಲೌಕಿಕನಿಗೆ ಇವರ ದೃಷ್ಟಿಯನ್ನಿಟ್ಟುಕೊಂಡು ಸುಷುಪ್ತಿಯನ್ನು ಅವಸ್ಥೆ ಎಂದು ಒಪ್ಪುಕೊಂಡು ಶ್ರುತಿ ಮಾತಾಡ್ತದೆ. ಹೇಗೆ ನಮ್ಮ ದೃಷ್ಟಿಯನ್ನು ಒಪ್ಪುಕೊಂಡು ಮಾತಾಡುವುದೊಂದು, ನಿಮ್ಮ ದೃಷ್ಟೇ ತಪ್ಪು ಎಂದು ಹೇಳುವುದಿನ್ನೊಂದು. ವ್ಯತ್ಯಾಸ ಆಯಿತಾ? ಒಬ್ಬನಿಗೇನೋ ಉದಾಹರಣೆ ಹೇಳ್ತೀನಿ. ಲೌಕಿಕ ರೋಡ್ ಮೇಲೆ ಹೋಗ್ತಾ ಇದ್ದಾನೆ. ಅವನು ಕೇಳ್ತಾ ಇದ್ದಾನೆ, ಯಾರೋ ಪೊಲೀಸನ್ನು ನೋಡಿ ಮ್ಯಾಜೆಸ್ಟಿಕ್ ದಾರಿಯಲ್ಲಿ ಎಂದು ಕೇಳಿದರೆ ಅವರು ಇಲ್ಲಿ ಹೋಗು ಎಂದು ಹೇಳ್ತಾನೆ. ಇನ್ನೊಬ್ಬನು ಕೇಳ್ತಾನೆ, ಮ್ಯಾಜೆಸ್ಟಿಕ್ ಹೇಳ್ತೀನಿ, ನೀವು ಮ್ಯಾಜೆಸ್ಟಿಕ್ ಏಕೆ ಹೋಗಬೇಕು, ನಿಮಗೇನು ಬೇಕು ಎಂದು ಹೇಳ್ತಾನೆ. ಇವನು ಕನ್ನಡದಲ್ಲಿ ಮಾತಾಡಿದ್ದರೆ ಈಗ ಈ ದಾರಿ ಹೇಳು ಎಂದು ಹೇಳಿಬಿಡ್ತಾನೆ. ಅವನು ಕನ್ನಡದಲ್ಲಿ ಮಾತಾಡಲಿಲ್ಲ, ಹಿಂದಿಯೋ ತಮಿಳವೋ ತೆಲುಗೋ ಬೇರೆ ಭಾಷೆ ಮಾತಾಡಿದ್ದರೆ ಇವರು ಇಲ್ಲಿನವನಲ್ಲ ಎಂದು ಕೇಳಿ, ಹೌದು ಮ್ಯಾಜೆಸ್ಟಿಕ್ ದಾರಿ ತೋರಿಸ್ತೀನಿ. ಅವನೇನು ಹೇಳ್ತಾನೆ ಪೊಲೀಸು, ನೀವು ಏಕೆ ಹೋಗಬೇಕು, ನಿಮಗೆ ಎಲ್ಲಿ ಬೇಕು ಹೇಳು ಅಂದರೆ ಅವನು ಹೇಳ್ತಾನೆ, ನಾನು ಇಲ್ಲೆಲ್ಲೋ ಹೋಗಬೇಕು ಅಂದು. ಅಯ್ಯೋ ಅದು ಮ್ಯಾಜೆಸ್ಟಿಕ್ನಲ್ಲಿಲ್ಲ, ಈ ಸೈಡ್ ಹೋಗು ಎಂದು ಅವ್ರು ಹೇಳ್ತಾರೆ. ಅಂದರೆ ಒಬ್ಬನು ಮ್ಯಾಜೆಸ್ಟಿಕ್ ಹೋಗ್ತೀನಿ ಅಂದರೆ ಹೌದು ಎಂದು ಒಪ್ಪುಕೊಂಡು ದಾರಿ ತೋರಿಸುವುದು ಒಂದು, ಅಲ್ಲಿ ಹೋಗಲೇ ಬೇಡಪ್ಪ ಎಂದು ಹೇಳುವುದು ಇನ್ನೊಂದು. ಎರಡು ದೃಷ್ಟಿಗಳು ಭೇದ ಇದೆ. ಹಾಗೆ ನಮ್ಮ ಜೀವಭಾವವನ್ನು
ಅವಸ್ಥೆಗಳನ್ನು ಒಪ್ಪುಕೊಂಡು ಮಾತಾಡುವುದು ಒಂದು, ನಿಮಗೆ ಅವಸ್ಥೆಗಳೇ ಇಲ್ಲ ಎಂದು ಹೇಳುವುದು ಇನ್ನೊಂದು. ಅವಸ್ಥೆಗಳನ್ನು ಒಪ್ಪುಕೊಂಡು ಮಾತಾಡುವುದು ಒಂದು ಪ್ರದೇಶ, ನಿನಗೆ ಅವಸ್ಥೆಗಳೇ ಇಲ್ಲ ಎಂದು ಹೇಳುವುದು ಇನ್ನೊಂದು ಪ್ರದೇಶ. ಅದು ಪಾರಮಾರ್ಥಿಕ ದೃಷ್ಟಿ. ಅವಸ್ಥೆಗಳೇ ಇಲ್ಲ ಎಂದು ಹೇಳುವುದು ಪಾರಮಾರ್ಥಿಕ ದೃಷ್ಟಿ. ಅವಸ್ಥೆಗಳು ಇವೆ ಎಂದು ಒಪ್ಪುಕೊಂಡು ಅದಕ್ಕೆ ಅನುಗುಣವಾಗಿ ಮಾರ್ಗದರ್ಶನ ಮಾಡುವುದು ವ್ಯಾವಹಾರಿಕ ದೃಷ್ಟಿ. ನನಗೆ ಎಚ್ಚರನೂ ಅವಸ್ಥೆ ಆಗಿದೆ, ನಾನು ಈ ಅವಸ್ಥೆಯಲ್ಲಿ ಇದ್ದೇನೆ ಎಂದು ಒಪ್ಕೊಳ್ತಾನೆ. ನಾನು ಸುಷುಪ್ತಿಗೆ ಹೋಗ್ತೀನಿ ಬರ್ತೀನಿ. ಸುಷುಪ್ತಿಯು ಒಂದು ಅವಸ್ಥೆಯೇ. ಜಾಗೃತಿ ಹೇಗೆ ಅವಸ್ಥೆಯೋ, ಸುಷುಪ್ತಿ ಎಂದು ಅವಸ್ಥೆ ಎಂದು ಅನಿಸುವುದು ಸಾಮಾನ್ಯರ ದೃಷ್ಟಿ, ಅಜ್ಞಾನಿ ದೃಷ್ಟಿ. ಈ ದೃಷ್ಟಿಯನ್ನು ಒಪ್ಪುಕೊಂಡು ಮಾತಾಡ್ತದೆ ಶಾಸ್ತ್ರ. ಆದ್ದರಿಂದ ಇದು ವ್ಯಾವಹಾರಿಕ ದೃಷ್ಟಿ. ಇನ್ನೊಂದು ಪಾರಮಾರ್ಥಿಕ ದೃಷ್ಟಿ ಇದೆ. ಪಾರಮಾರ್ಥಿಕ ದೃಷ್ಟಿಯಾಗ ಸುಷುಪ್ತಿಯನ್ನು ಇನ್ನೊಂದು ಬಗೆ ಹೇಳ್ತದೆ. ಸುಷುಪ್ತಿಯನ್ನು ಅವಸ್ಥೆಯಾಗಿ ಹೇಳಲ್ಲ, ಅದನ್ನು ತನ್ನ ಸ್ವರೂಪವಾಗೇ ಹೇಳ್ತದೆ. ಏಕೆಂದರೆ ಸುಷುಪ್ತಿಯನ್ನು ಸುಷುಪ್ತಿಯಲ್ಲಿ ಇರುವ ಹಾಗೆ ನೋಡು, ಸುಷುಪ್ತಿಗೆ ಹೋಗಿ ಬರುವನ ಹಾಗೆ ಅಲ್ಲವೇ? ಸುಷುಪ್ತಿಗೆ ಹೋಗಿ ಬರುವವನು ಅಂದರೆ ಹೋಗ್ತೀನಿ ಬರ್ತೀನಿ ಎಂದು ಹೇಳುವವರು ಯಾರು? ಅವನು ಯಾರು? ಎಲ್ಲಿದ್ದಾನೆ? ಎಚ್ಚರವನೇ. ಎಚ್ಚರ ಅಭಿಮಾನೇ ಅಲ್ಲವೇ? ನಾನು ಸುಷುಪ್ತಿಗೆ ಹೋಗ್ತೀನಿ, ಸ್ವಲ್ಪ ಹೊತ್ತಿರುತ್ತೀನಿ, ಮತ್ತೆ ಬರ್ತೀನಿ. ಈ ಬುದ್ಧಿಯೆಲ್ಲ ಯಾರಿಗಿದೆ? ಇದು ಯಾವ ದೃಷ್ಟಿ? ಎಚ್ಚರ ದೃಷ್ಟಿ. ದೆನ್ ದಟ್ ಈಸ್ ವ್ಯಾವಹಾರಿಕ ದೃಷ್ಟಿ. ಈ ದೃಷ್ಟಿಯಿಂದಲೂ ಶಾಸ್ತ್ರ ಹೇಳುವುದುಂಟು. ಇದು ಲೌಕಿಕ ದೃಷ್ಟಿಗೆ ಅನುವಾದ ಅಂದರೆ ತಾತ್ಕಾಲಿಕವಾಗಿ ಒಪ್ಪುಕೊಂಡು ಕೆಲವು ವಿಷಯಗಳನ್ನು ಹೇಳುವುದು. ಮ್ಯಾಜೆಸ್ಟಿಕ್ ಹೋಗ್ತೀನಿ ಅಂದರೆ ಹೋಗುವುದೆಂದು ಅವನೇ ತೀರ್ಮಾನ ಮಾಡಿಕೊಂಡ, ನಾನು ಮ್ಯಾಜೆಸ್ಟಿಕ್ ಹೋಗಬೇಕು. ಈಗ ನಿಮಗೆ ಹೋಗಬೇಕಾದರೆ ಈ ದಾರಿ ಹೋಗು ಅಷ್ಟೇ. ಈಗ ಅವನು ಹೋಗಿ ಅಯ್ಯೋ ಅಲ್ಲಿ ಬೇಜಾರು ಮಾಡಿಕೊಂಡ, ಇಲ್ಲಿ ಇಲ್ಲವಲ್ಲ ಎಂದು. ಮತ್ತೆ ಇವನನ್ನು ಪೊಲೀಸನ್ನು ಭೇಟಿ ಮಾಡಿದಾಗ ಹೇಳ್ತಾನೆ, ಏನಪ್ಪ ನೀವು ಮ್ಯಾಜೆಸ್ಟಿಕ್ ದಾರಿ ತೋರಿಸಿದ್ದೀರಿ, ನಮಗೆಲ್ಲ ಟೈಮ್ ವೇಸ್ಟ್ ಆಯಿತು, ಅಲ್ಲಿ ಏನಿಲ್ಲವೇ ಇಲ್ಲ. ಪೊಲೀಸ್ ಏನು ಹೇಳ್ತಾನೆ? ನಾನು ನಿನಗೆ ಮ್ಯಾಜೆಸ್ಟಿಕ್ ಹೋಗು ಎಂದು ನಾನು ಹೇಳಿದ್ದೀನ? ಹೋಗ್ತೀನಿ ಎಂದು ನೀನೇ ಅಂದ್ಕೊಂಡಿದ್ದಿ, ಹೋಗಬೇಕೆಂದು ನೀನೇ ಅಂದ್ಕೊಂಡು ಹೇಗೆ ಹೋಗಬೇಕು ಎಂದು ದಾರಿ ಕೇಳಿದ್ದೀವಿ, ನಾನು ದಾರಿ ತೋರಿಸಿದ್ದೆ. ನಾನು ತೋರಿಸಿರುವ ದಾರಿ ತಪ್ಪ ಅದು ಹೇಳು, ಒಪ್ಕೊಳ್ತೀನಿ ನನ್ನ ತಪ್ಪಾದರೆ. ಮ್ಯಾಜೆಸ್ಟಿಕ್ ಹೋಗುವುದಕ್ಕೆ ನಾನು ತೋರಿಸಿರುವ ದಾರಿ ತಪ್ಪ? ನಾನು ತಪ್ಪು ದಾರಿಯನ್ನು ತೋರಿಸಲಿಲ್ಲ. ಹೋಗಬೇಕಾ ಅಲ್ಲವಾ? ಹೋಗಿದ್ದರೆ ಏನು ಸಿಗ್ತದೆ ಅದು ನಿನ್ನ ತೀರ್ಮಾನ, ನಾನು ಮಾಡಲಿಲ್ಲ. ಅಂದರೆ ನಿನ್ನ ತೀರ್ಮಾನವನ್ನು ಒಪ್ಪುಕೊಂಡು ಆ ತೀರ್ಮಾನಕ್ಕೆ ದಾರಿ ತೋರಿಸಿ. ಇನ್ನೊಂದು ಕಟುವಾದ ಉದಾಹರಣೆ ಹೇಳ್ತೀನಿ. ಒಬ್ಬನಿಗೆ ಸತ್ತು ಹೋಗಬೇಕು ಅಂದರೆ ಹೇಗೆ ಯಾವುದು ಮಾಡಿದ್ದರೆ? ಬೆಂಕಿಯಲ್ಲಿ ಹಾರುವುದ, ನೀರಿನಲ್ಲಿ ಹಾರುವುದ, ಇನ್ನೇನು ವಿಷ ಹಾಕ್ಕೊಳ್ಳುವುದ, ಅಥವಾ ಇದೇನು ನೇಣು ಹಾಕ್ಕೊಳ್ಳುವುದ? ಯಾವುದರಿಂದ ನಾನು ಬೇಗ ಸತ್ತು ಹೋಗ್ತೀನಿ, ನೋವು ಕಮ್ಮಿ ಆಗ್ತದೆ, ಗ್ಯಾರಂಟಿಯಾಗಿ ಸತ್ತು ಹೋಗ್ತೀನಿ ಅಂಥದ್ದು ಹೇಳು ಅಂದರೆ ಅವನು ಹೇಳ್ತಾನೆ, ಬೆಂಕಿಯಲ್ಲಿ ಹಾರಿದ್ದರೆ ಕಷ್ಟಪ್ಪ, ಅದು ಸುಟ್ಟರೆ ನೋವು ತಡ್ಕೊಳ್ಳೋಕ್ಕಾಗದೆ ನೀವು ಓಡಿ ಬರ್ತೀವಿ, ನೀವು ಪೂರ್ತಿ ಸಾಯಲ್ಲ, ಅದು ಅರ್ಧ ಸುಟ್ಟು ಹೋಗ್ತದೆ, ಅರ್ಧ ಬದುಕತ್ತೆ, ಆಗಲ್ಲ. ನೀರಿನಲ್ಲಿದ್ದರೆ ಅದನ್ನು ನೀವು ಮೇಲಕ್ಕೆ ತೇಲಿ ಬಿಡ್ತೀವಿ, ಮುಳುಗಕ್ಕಾಗಲ್ಲ. ಅದಕ್ಕೆ ಕಲ್ಲು ಕಟ್ಟಿ ಹಾಕಬೇಕೇ ಹೊರತು ಕಲ್ಲು ಕಟ್ಕೊಳ್ಳದೆ ಸುಮ್ಮನೆ ಹೋದರೆ ಅದನ್ನು ಮೇಲಕ್ಕೆ ಬಂದು ಬಿಡ್ತೀವಿ, ನೀವು ಸತ್ತು ಹೋಗಲ್ಲ. ಸೊ ಆದ್ದರಿಂದ ಅವನೇನು ಹೇಳ್ತಾನೆ, ಅಥವಾ ಅದು ಬೇಡ, ಮತ್ತು ವಿಷ ಅಂದರೆ ನೇಣು ಅಂದರೆ ನೇಣು ಹಾಕ್ಕೊಳ್ಳಬಹುದು, ಅದು ಆಗುತ್ತದೆ. ಅದು ಸರಿಯಾಗಿ ಕರೆಕ್ಟ್ ಇರಬೇಕು, ಅದು ಮಧ್ಯದಲ್ಲಿ ಕತ್ತರಿಸಿ ಹೋದರೆ ನೀವು ಸಾಯಲ್ಲ, ಗಟ್ಟಿಯಾಗಿರಬೇಕು, ಮೇನಕ್ಕೆ ನೇತಾಡಬೇಕು, ಕರೆಕ್ಟ್ ಇಲ್ಲಿರಬೇಕು. ಅಲ್ಲ,
ಹಾಂ, ನೀವು ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಆಗಲ್ಲ. ಕುರ್ಚಿಯೋ ಟೇಬಲ್ ಮೇಲೆ ಆ ಟೇಬಲನ್ನು ತಳ್ಳಿಬಿಡಬೇಕು, ಮತ್ತು ಕಾಲು ಕೇನು ಸಿಗಬಾರದು, ಆವಾಗಲೇ ನೀವು ಹೋಗ್ತೀವಿ. ಅಥವಾ ವಿಷ ತೊಗೊಂಡ್ರೆ ಇಷ್ಟಿಷ್ಟು ತೊಗೊಂಡ್ರೆ ಆಗಲ್ಲ. ಸ್ವಲ್ಪ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅಂದರೆ ಒಂದು ಅರ್ಧ ಬಾಟಲು ಪೂರ್ತಿ ಬಾಟಲು ಹಾಕೋ. ಇಷ್ಟು ಹಾಕ್ಕೊಂಡ್ರೆ 2 ದಿವಸ ಇದ್ದು ಮತ್ತು 2 ದಿವಸಕ್ಕೂ 3 ದಿವಸಕ್ಕೆ ಎದ್ದು ಬಿಡ್ತೀವಿ. ಮತ್ತು 2 ದಿವಸ ಮಲ್ಕೊಳ್ತೀವಿ, 3ನೇ ದಿವಸ ಎದ್ದು ಬಿಡ್ತೀವಿ. ಅಲ್ಲಪ್ಪ ಪೂರ್ತಿ ಅಂದರೆ ಈಗ ಮತ್ತೆ ಹೇಳಲೇಬಾರ್ದಂತೆ ಅರ್ಧ ಬಾಟ್ಲು ಮಾಡಿ. ಅಲ್ಲವೇ ಹೀಗೆ ಹೇಳಿದ್ದವನನ್ನು ಹಂತಕ ಎಂದು ಹೇಳಬಹುದಾ? ಕೊಲೆ ಮಾಡಿದ ಎಂದು? ನೋಡಿ, ನೀನು ಸಾಯಬೇಕು ಎಂದು ನೀವು ಹೋಗು, ಸತ್ತು ಹೋಗು ಎಂದು ನಾನು ಹೇಳಲಿಲ್ಲ. ನೀನೇ ಹೋಗ್ತೀನಿ ಅಂದರೆ ಅದಕ್ಕೆ ದಾರಿ ತೋರಿಸಿದೆ ಅಷ್ಟೇ ಹೊರತು ನೀನು ಸಾಯಬೇಕು ಎಂದು ನಾನು ಹೇಳಲಿಲ್ಲ. ಅಲ್ಲವೇ ನೀನು ಹೋಗ್ತೀನಿ ಅಂದರೆ ಇದು ಮಾಡಿದ್ದರೆ, ಅಂದರೆ ನಾನು ಹೇಳಿದ್ದೇನು, ಇದು ಕಾರಣ, ಇದು ಕಾರ್ಯ, ಇದು ಮಾಡಿದ್ದರೆ ಈ ಫಲ. ನೀನು ಜೀವ ಕರ್ತಭೋಕ್ತ ಎಂದು ನೀನೇ ಇಟ್ಕೊಂಡು ನನಗೆ ಇಂಥದ್ದು ಸುಖ ಬೇಕು ಅಂದರೆ ಆಯಿತು, ಈ ಕರ್ಮ ಮಾಡಿದ್ದರೆ ಈ ಫಲ, ಇದು ಮಾಡಿದ್ದರೆ ಈ ಫಲ, ಇದು ಮಾಡಿದ್ದರೆ ಪುಣ್ಯಫಲ, ಇದು ಮಾಡಿದ್ದರೆ ಪಾಪ ಫಲ. ಅಂದರೆ ನೀವು ಕರ್ಮ ಮಾಡುವ ಫಲ ಬರುತ್ತದೆ ಎಂದು ನಾನೇನು ಹೇಳಲಿಲ್ಲ. ನಿನಗೆ ಈ ತರಹ ಫಲ ಬೇಕು ಅಂದರೆ ಇದು ಮಾಡಪ್ಪ, ಇದು ಸಿಗ್ತದೆ. ನಾನು ಹೇಳಿರುವ ಕರ್ಮಫಲ ತಪ್ಪಾಗಲಿಲ್ಲ. ಆದರೆ ಇನ್ನೊಂದಿದೆ, ಕರ್ಮನೇ ಮಾಡಿ ಕರ್ಮಫಲವನ್ನೇ ಪಡ್ಕೊಂಡರೆ ಅದು ಅನಿತ್ಯ ಫಲ. ನೀವು ಕರ್ತೃವೇ ಅಲ್ಲ, ನೀನು ಜೀವನೇ ಅಲ್ಲ, ನೀನು ವ್ಯಕ್ತಿ ಅಲ್ಲ, ನೀವು ಅವಸ್ಥೆ ಒಳಗೇ ಇಲ್ಲ, ಸರ್ವವ್ಯಾಪಕ ಸ್ವರೂಪ ನೀನು, ಇಡೀ ಪ್ರಪಂಚ ನೀನೇ. ಈ ತತ್ವ ತಿಳ್ಕೊಂಡರೆ ನಿಮಗೆ ಕರ್ಮ ಬೇಕಾಗಿಲ್ಲ, ಕರ್ಮಫಲ ಬೇಕಾಗಿಲ್ಲ, ನೀನೇ ಎಲ್ಲ ಸ್ವರೂಪ. ಮರಿ ಇದೇಕೆ ಹೇಳಲಿಲ್ಲ ಅಂದರೆ ನೀವು ಕೇಳಿದ್ದರೆ ಹೇಳುತ್ತಿದ್ದೆ. ನಿಮ್ಮ ಜಿಜ್ಞಾಸ ತಿಳ್ಕೊಂಡರೆ ಬ್ರಹ್ಮ ಹೇಳುತ್ತಿದ್ದೆ. ನಿಮಗೆ ಜಿಜ್ಞಾಸವಿರಲಿಲ್ಲ, ನೀನು ಕರ್ತ ಇಟ್ಕೊಂಡು ಅದೇ ಬೇಕು ಅಂದರೆ ಏನು ಮಾಡ್ತಾನೆ? ನೀನು ಬ್ರಹ್ಮ ಇದಪ್ಪ, ಕರ್ಮ ಏಕೆ, ಕರ್ಮಫಲ ಏಕೆ, ಹಣ ಏಕೆ, ಸಂಪಾದನೆ ಏಕೆ, ಇದೆಲ್ಲ ಬಿಡು, ನೀವು ಬ್ರಹ್ಮ ಎಂದು ತಿಳ್ಕೊ, ಮೊದಲು ಹೇಳಿಬಿಡ್ತೀನಿ ಅಂದರೆ ಅದೆಲ್ಲ ನಮಗೇಕೆ ಹೇಳ್ತಾನೆ? ಅವನಿಗೆ ವೈರಾಗ್ಯವಿದೋ ಇಲ್ಲವೋ, ಬ್ರಹ್ಮತತ್ವ ತಿಳ್ಕೊಳ್ಳಬೇಕೋ ಇಲ್ಲವೋ ಅಂಥವನಿಗೆ ವೇದಾಂತ ಹೇಳಿಬಿಟ್ಟರೆ ಅವನು ಕೇಳಲ್ಲ. ಅಂದರೆ ಅವರ ಮಟ್ಟ, ಅವರ ತಿಳುವಳಿಕೆ, ಆ ಮಟ್ಟಕ್ಕೆ ಅನುಗುಣವಾಗಿ ಉಪದೇಶ. ಸಣ್ಣ ಮಗುವಿಗೆ ಏನದು, ಅವನೇನೋ ನನಗೆ ಆಟ ಆಡ್ಕೊಳ್ಳೋದಕ್ಕೆ ಬೆಲೂನ್ ಬೇಕು. ಬೆಲೂನ್ ಏಕಪ್ಪ, ಈ ಮನೆಯೇ ಬರೆದು ಕೊಡ್ತೀನಿ, ಡಾಕ್ಯುಮೆಂಟ್ ತೊಗೋ, ನಿನ್ನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸ್ತೀನಿ, ಇದಿಗೋ ಈ ಪೇಪರ್ ತೊಗೋ, ಇಡೀ ಮನೆಯೇ ನಿಮ್ಗೆ ಹಾಕ್ತೇನೆ. ನನಗೆ ಬೇಡ, ನನಗೆ ಬೆಲೂನೇ ಬೇಕು ಎಂದು ಹೇಳ್ತಾರೆ. ಏನು ಹೇಳಬೇಕು? ಬೆಲೂನು, ಚಾಕ್ಲೇಟೋ ಏನೋ ಬೇಕು ಎಂದು ಹೇಳ್ತಾರೆ. ಅಂದರೆ ಅವರಿಗೆ ಈ ಮನೆ ಕೊಟ್ಟರೆ ಇದರಲ್ಲಿ ನಿಮಗೆ 1000 ಬೆಲೂನ್ ಬರುತ್ತದಪ್ಪ, 1000ಕ್ಕಿಂತ ಹೆಚ್ಚೇ ಬರ್ಬೋದು ಅಲ್ಲವೇ? ಮನೆ ತೊಗೊಂಡರೆ ಅಲ್ಲ ಅವ್ರಿಗೆ, ನನಗೆ ಮನೆ ಬೇಡ, ನನಗೆ ಬೆಲೂನ್. ಇನ್ನೊಂದು ಕೊಡ್ತೀನಿ, ಏನೋ ಸ್ಕೂಟರ್, ಕಾರ್ ಕೊಡ್ತೀನಿ ಅಂದರೆ ಬೇಡ, ನನಗೆ ಬೆಲೂನೇ ಬೇಕು. ಅವ್ರಿಗೇನು ಹೇಳಬೇಕು? ಅಲ್ಲ, ನಾನು ಕಾರೇ ಕೊಡ್ತೀನಿ ಎಂದು ಯಾರಾದರೂ ಬಲವಂತ ಮಾಡಬಹುದು? ಅವನಿಗೆ ಅದೇ ನಿಮ್ಮ ಕಾರಕ್ಕಿಂತ ದೊಡ್ಡದು, ನಿಮ್ಮ ಮನೆಗಿಂತ ದೊಡ್ಡದು ಅವನಿಗೆ ಬೆಲೂನೇ ಅಲ್ಲವೇ? ಅಂದರೆ ಹಾಗೆ ಜೀವನಿಗೆ ವೈರಾಗ್ಯವು ಇಲ್ಲದಿದ್ದರೆ, ಪರಮಾತ್ಮನೇ ತಿಳ್ಕೊಳ್ಳಬೇಕು ಎಂಬ ಜಿಜ್ಞಾಸ ಇಲ್ಲದಿದ್ದರೆ, ಅವನಿಗೆ ಕರ್ಮ ಮಾಡಿಕೊಂಡರೆ ಒಂದು ಉದ್ಯೋಗ ಸಿಗ್ತದೆ, ಹಣ ಸಿಗ್ತದೆ, ಏನೋ ಒಳ್ಳೆಯದಾಗ್ತದೆ ಅಂದರೆ ಅದೇ ಸಂಭ್ರಮ ಪಟ್ಕೊಳ್ತಾನೆ. ಅಂದರೆ ಅವರವರ ದೃಷ್ಟಿಗನುಗುಣವಾಗಿ ಹೇಳ್ತೀವಿ ಅಲ್ಲವೇ? ಎಲ್ಲರಿಗೂ ಒಂದೇ ಹೇಳ್ತೀವ? ಒಬ್ಬ ಭಾಗವತ ಗೋಕರ್ಣನ ಅಪ್ಪ ಕೇಳಿದ್ದೀರಾ? ಭಾಗವತ ಸಪ್ತಾಹ ಕೇಳಿದ್ದೀರಾ? ಅದರಲ್ಲಿ ಗೋಕರ್ಣ ಬರುತ್ತಾನೆ. ಗೋಕರ್ಣನ ಅಪ್ಪ ಅವರಿಗೆ ಮೊದಲು ಸಂತಾನವಿರಲಿಲ್ಲ. ಅವನಿಗೆ ಸಂತಾನ ಬೇಕು ಎಂದು ಬ್ರಾಹ್ಮಣ, ಸಜ್ಜನ, ಧರ್ಮಾತ್ಮ, ನಿತ್ಯ ಕರ್ಮಾನುಷ್ಠಾನ ಎಲ್ಲ ಮಾಡ್ಕೊಳ್ತಿದ್ದ. ಧರ್ಮಾತ್ಮನೇ, ಆದರೆ ಮೋಹ ಬಿಟ್ಟಿಲ್ಲ. ಅವನು ಕಾಡಿಗೆ ಹೋಗಿ ಎಲ್ಲೋ ಹೋಗ್ತಾನೆ. ಈಗ ನಾನು ಸತ್ತು ಹೋಗ್ತೀನಿ ಎಂದು ತಯಾರು ಮಾಡಿಕೊಂಡು ಹೋಗ್ತಾನೆ. ಕಾಡು ಅಂದರೆ ಊರು ಬಿಟ್ಟರೆ ಕಾಡು, ಆ ಕಾಲದಲ್ಲಿ ಏನಿದೆ, ಊರು ಬಿಟ್ಟು ಹೊರಗೆ ಹೋಗೋದು. ಯಾರೋ ಒಬ್ಬ ಯೋಗಿ ಸಿದ್ಧ ಪುರುಷ ಕಂಡು ಬರ್ತಾನೆ. ಕಂಡು ಬಂದು, ಏಕಪ್ಪ ಇಷ್ಟು ದುಃಖಿ ಆಗಿದ್ದಿ ಎಂದು ಹೇಳಿದ್ದರೆ ನನಗೆ ಸಂತಾನವಿಲ್ಲ ಎಂದು. ಅವನು ಹೇಳ್ತಾನೆ, ಸಂತಾನ ಏಕಪ್ಪ, ಸಂತಾನದಿಂದ ಎಲ್ಲ ಸಂಸಾರವೇ ದುಃಖವೇ. ನಿಮಗೆ ವೈರಾಗ್ಯ, ಸಂತಾನವಿಲ್ಲವಲ್ಲ, ಒಳ್ಳೆಯದೇ, ವೈರಾಗ್ಯ ಇಲ್ಲೇ ಇರು, ನಿಮಗೆ ಜಪ ಹೇಳ್ತೀನಿ, ಸಾಧನ ಮಾಡ್ಕೋ, ಪರಮಾತ್ಮ ಪ್ರಾಪ್ತಿ ಆಗ್ತದೆ. ನನಗೆ ಬೇಡ, ನಿಮ್ಮ ಮಂತ್ರ ಬೇಡ, ನಿಮ್ಮ ಪರಮಾತ್ಮ ಬೇಡ, ನನಗೆ ಮಗುವೇ ಬೇಕು, ನನಗೆ ಸಂತಾನವೇ ಬೇಕು. ಅವರು ದಿವ್ಯ ದೃಷ್ಟಿಯಿಂದ ನೋಡ್ತಾನೆ.
ಇಲ್ಲಪ್ಪ ನಿನಗೆ ಸಂತಾನ ಯೋಗ ಇಲ್ಲ, ಈ ಜನ್ಮದಲ್ಲಿ ಇಲ್ಲ, ನಿನಗೆ ಪೂರ್ವಜನ್ಮದಲ್ಲಿ ಏನೋ ಹಿಂಸೆ ಮಾಡಿದ್ದಿ, ನಿನಗೆ ಸಂತಾನ ಯೋಗ ಇಲ್ಲ, ಅದಕ್ಕೆ ಪುಣ್ಯ ಬೇಕು. ಇಲ್ಲಪ್ಪ ಕಷ್ಟ ಆಗ್ತದೆ. ಅಲ್ಲ ನಾನು ಈಗಲೇ ಸತ್ತು ಹೋಗ್ತೀನಿ, ನನಗೆ ಬೇಡವೇ ಬೇಡ, ಯಾವುದು ಬೇಡ, ನನಗೆ ಮಗು ಬೇಕು, ಇಲ್ಲದಿದ್ದರೆ ನಾನು ಸತ್ತೇ ಹೋಗ್ತೀನಿ. ಆ ಕಾಲದಲ್ಲಿ ಮಕ್ಕಳಂದರೆ ಮಹಾಪ್ರೀತಿ ಜನರಿಗೆ. ಈ ಕಾಲದಲ್ಲಿ ಕತ್ತೆ ಅಂದರೆ ಹೆಚ್ಚಿನ ಪ್ರೀತಿ ಮಕ್ಕಳ ಮೇಲೆಗಿಂತ ನಾಯಿ ಮೇಲೆ ಪ್ರೀತಿ. ನಿಮಗೆ ನಾಯಿ ಬೇಕಾ ಮಗು ಬೇಕಾ ಅಂದರೆ ಮಗು ಬೇಡ, ನಾಯಿ ಬೇಕು. ಮಕ್ಕಳು ಎಷ್ಟು ಬೇಕು? 3-5 ಮಕ್ಕಳ ಅಥವಾ ಅಂದರೆ 5 ಮಕ್ಕಳಲ್ಲ, ನನಗೆ 5 ನಾಯಿಗಳು ಬೇಕು ಹೇಳ್ತಾನೆ ಹೊರತು ಮಕ್ಕಳು ಬೇಡ. ಈ ಕಾಲದ ಜನರು ಬದಲಾಯಿಸಿಬಿಟ್ಟರು ಅಲ್ಲ. ಆ ಕಾಲದಲ್ಲಿ ವಿದೇಶಿಯರು ಗಮನಿಸಿ, ಎಷ್ಟೋ ವಿದೇಶಿಯರನ್ನು ನೋಡಿದ್ದೀನಿ. ಇಂಡಿಯನ್ಸ್ ಲವ್ ದೇರ್ ಚಿಲ್ಡ್ರನ್, ದೇ ಆರ್ ವೆರಿ ಟೆಂಡರ್ ಟು ದೇರ್ ಚಿಲ್ಡ್ರನ್, ವೆರಿ ರೆಸ್ಪೆಕ್ಟಬಲ್ ಟು ಗೆಸ್ಟ್ಸ್, ಹೀಗೆ ಹೇಳ್ತಾರೆ. ಅತಿಥಿಗಳನ್ನು ಆದರದಿಂದ ಮಾತಾಡಿಸ್ತಾರೆ, ಅತಿಥಿ ಸತ್ಕಾರ ಮಾಡ್ತಾರೆ, ಮಕ್ಕಳಂದರೆ ಪ್ರೀತಿಯಿಂದಿರು. ಎಲ್ಲರೂ ಯಾವ ಯಾವ ಕಾಲದಲ್ಲಿ ಶಿವಾಜಿ ಕಾಲ ಬೇರೆ ಕಾಲ ಹೇಳಿದರು, ಎಲ್ಲರೂ ಈ ಮಾತು ಗಮನಿಸಿ ಹೇಳಿದರು. ಮಕ್ಕಳನ್ನು ಹಿಂಸಿಸುವುದು ಇಲ್ಲಿ ಕಂಡು ಬರಲ್ಲ, ವಿದೇಶದಲ್ಲಿ ಕಂಡು ಬರ್ತದೆ. ತನ್ನ ಮಕ್ಕಳನ್ನು ಹಿಂಸಿಸಲ್ಲ, ಎಷ್ಟೋ ಪ್ರೀತಿಯಿಂದ ನೋಡುವುದು. ಇದು ಭಾರತ ದೇಶದ ಸಂಸ್ಕೃತಿ. ಆದ್ದರಿಂದ ಅವನಿಗೇನು ಹೇಳ್ತಾನೆ, ನಿನಗೆ ಇಲ್ಲಪ್ಪ ಅಂದರೆ ನನಗೆ ಮಕ್ಕಳೇ ಬೇಕು. ಅವನಿಗೆ ವೇದಾಂತ ಹೇಳಿದರೆ ಏನು ಉಪಯೋಗ? ಪಾರಮಾರ್ಥಿಕ ದೃಷ್ಟಿ ಹೇಳಿದ್ದರೆ ಪಾರಮಾರ್ಥಿಕ ದೃಷ್ಟಿಯನ್ನು ಪಡೆಯುವುದಕ್ಕೆ ಸಿದ್ಧವಾಗಿಲ್ಲ. ನೀವು ಎಷ್ಟು ಸಲ ಹೇಳಿದ್ದರೂ ನಾನೊಬ್ಬ ಮನುಷ್ಯ, ನನಗೆ ಮಗು ಸಿಕ್ಕಿದ್ದರೆ ನನಗೆ ಜನ್ಮಧನ್ಯ, ಇದೇ ಯೋಚನೆ. ಆ ಮಗು ನೀನು ದೇಹ, ನೀನು ಇಂದ್ರಿಯಗಳು, ನೀನೊಬ್ಬ ವ್ಯಕ್ತಿ, ಅವಸ್ಥಾ ಎಲ್ಲ ಬಿಡಪ್ಪ, ನೀನೇ ಚೈತನ್ಯ ಸ್ವರೂಪ ಅನ್ನೋದೆಲ್ಲ ಬೇಡ ಹೇಳ್ತೆ. ನಿಮ್ಮ ವೇದಾಂತ ನೀನೇ ಇಟ್ಕೊಂಡು ನನಗೆ ಬೇಡ ಹೇಳ್ತೆ. ಏನು ಮಾಡಬೇಕು? ಆಯ್ತಪ್ಪ ಎಂದು ಒಂದು ಮಾವಿನ ಹಣ್ಣು ಕೊಟ್ಟು, ಈ ಹಣ್ಣು ಹೋಗಿ ನಿಮ್ಮ ಪತ್ನಿಗೆ ಕೊಡು, ನಿಮಗೆ ಮಗು ಹುಟ್ಟುತ್ತಾನೆ ಎಂದು ಹೇಳ್ತಾರೆ. ಯೋಗಿ ಬಲದಿಂದಲೇ ಆಗುತ್ತಿತ್ತೆ ಹೊರತು ನಿಜವಾಗಿರಲಿಲ್ಲ. ಇದು ವ್ಯಾವಹಾರಿಕ ದೃಷ್ಟಿ. ಈಗ ನಂತರ ಕಥೆ ಬೇರೆ. ಈಗ ಅದು ಹಣ್ಣು ಹೋಗಿ ಪತ್ನಿಗೆ ಕೊಟ್ಟ, ಪತ್ನಿ ಹೋಗಿ ಏನು ತಾನು ತಿಂದರೆ ಏಕೆ ಹಬ್ಬ, ಮಗು ಹುಟ್ಟುವುದೇಕೆ, ಇದೆಲ್ಲ ನನಗೆ ಬೇಡ ಎಂದು ಆ ಪತ್ನಿ ಒಂದು ಹಸು ಕೊಟ್ಟು ಬಿಡ್ತಾನೆ. ಆ ಹಸುಗೆ ಒಬ್ಬನು ಹುಟ್ಟುಬಿಡ್ತಾನೆ, ಮನುಷ್ಯ ಶಿಶು ಹುಟ್ಟುತ್ತಾನೆ ಹಸುಗೆ. ಅದು ನೋಡಿ ಯೋಗಿ ಪವರ್ ಎಷ್ಟಿತ್ತಂದರೆ, ಆ ಹಸುಗೆ ಮಗು ಹುಟ್ಟುತ್ತಾನೆ. ಅವನ ಹೆಸರು, ಕಿವಿಗಳು ಮಾತ್ರ ಹಸುವಿನ ಕಿವಿಗಳಿರುತ್ತವೆ. ಈ ಕಿವಿ ಹೇಳ್ತಾರೆ, ಇದಕ್ಕೇನು ಹೇಳ್ತಾರೆ? ಗೋಕರ್ಣ. ಅದಕ್ಕೋಸ್ಕರ ಅವನ ಹೆಸರು ಗೋಕರ್ಣ. ಆ ಕಥೆ ಬೇಡ, ಬೇರೆ ಅದು ಸಂಬಂಧ ಇಲ್ಲ ನಮಗೆ. ದೃಷ್ಟಾಂತ ಇಷ್ಟೇ ಸಾಕು. ಹಾಗೆ ನೀವು ಸುಷುಪ್ತಿಯನ್ನು ವ್ಯಾವಹಾರಿಕ ದೃಷ್ಟಿಯ ನೋಡ್ತಾ ಇದ್ದೀಯಾ, ಪಾರಮಾರ್ಥಿಕ ದೃಷ್ಟಿಯ? ಶಾಸ್ತ್ರ ವ್ಯಾವಹಾರಿಕ ದೃಷ್ಟಿಯ ಹೇಳಿದಾಗ ಅದನ್ನು ಒಂದು ಅವಸ್ಥೆ ಎಂದು, ಅದು ಅವ್ಯಕ್ತ ಎಂದು, ಪ್ರಪಂಚವೇನಿಲ್ಲ ಎಂದು ಇದೆಲ್ಲ ಹೇಳ್ತದೆ. ಸ್ವರೂಪ ದೃಷ್ಟಿಯ ಹೇಳಿದಾಗ ಅದೇ ಬ್ರಹ್ಮ. ಏಕೆಂದರೆ ದೇಶ ಇಲ್ಲ, ಕಾಲ ಇಲ್ಲ, ಅವಸ್ಥಾ ಇಲ್ಲ, ಏನಿಲ್ಲ. ಅದು ಒಂದು ಅವಸ್ಥಾ ಅಲ್ಲ, ನೀವು ಹೋಗಿ ಪಡ್ಕೊಂಡಿದ್ದು ಅಲ್ಲ. ನೀವು ಹೋಗಿ ಪಡೆಯುವುದು ಸುಷುಪ್ತಿ ಅಲ್ಲ. ಎಚ್ಚರವನ್ನು ಬಿಟ್ಟು ಯಾವುದು ಉಳಿಯುತ್ತದೋ ನೀನು ಇನ್ನೊಂದು ಕಡೆ ಹೋಗ್ತಾ ಇಲ್ಲ. ನೀನು ಉಳಿಯುವುದು ಸುಷುಪ್ತಿ. ನೀನು ಮಾತ್ರ ಉಳಿಯುವುದಂದರೆ ತಾನು ಮಾತ್ರ. ತನಗಿಂತ ಬೇರೆ ಎಲ್ಲ ಬಿಟ್ಟು, ದೇಹ ಇಂದ್ರಿಯ ಮನಸ್ಸು ಎಲ್ಲ ಬಿಟ್ಟರೆ ಏನು ಉಳಿಯುತ್ತದೆ? ತಾನೇ ತಾನು. ಆ ತಾನು ಮಾತ್ರ ಉಳಿಯುವುದನ್ನು ಸುಷುಪ್ತಿ ಹೇಳಿ. ಇದು ಪಾರಮಾರ್ಥಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿ, ಈ ವ್ಯಾವಹಾರಿಕ ದೃಷ್ಟಿ, ಈ ದೃಷ್ಟಿಗಳು ಶಾಸ್ತ್ರ ಹೇಳುವಾಗ ಒಂದೊಂದು ಸಂದರ್ಭದಲ್ಲಿ ಒಂದು ದೃಷ್ಟಿಯಿಂದ ಹೇಳ್ತದೆ. ಇನ್ನೊಂದು ಸಂದರ್ಭ ಅಂದರೆ ಉಪನಿಷತ್ತಿನಲ್ಲಿ, ಬ್ರಹ್ಮಸೂತ್ರದಲ್ಲಿ, ಭಗವದ್ಗೀತೆಯಲ್ಲಿ ಸುಷುಪ್ತಿ ಕುರಿತು ಹೇಳಿದಾಗ ಈ ಸಂದರ್ಭದಲ್ಲಿ ಯಾವ ದೃಷ್ಟಿಯ ಹೇಳ್ತಾ ಇದೆ? ವ್ಯಾವಹಾರಿಕ ದೃಷ್ಟ್ಯಾನ, ಪಾರಮಾರ್ಥಿಕ ದೃಷ್ಟ್ಯ? ವ್ಯಾವಹಾರಿಕ ದೃಷ್ಟಿಯ ಹೇಳಿದ್ದರೆ ಜಗತ್ತೆಲ್ಲ ತಾತ್ಕಾಲಿಕವಾಗಿ ಲಯವಾಗಿ ಮತ್ತೆ ಬರುತ್ತದೆ. ಇದು ಕರ್ಮಕಾಂಡ ದೃಷ್ಟಿ. ಜಗತ್ತು ಪ್ರಳಯವಾಗುತ್ತದೆ, ಮತ್ತೆ ಬರುತ್ತದೆ. ಅಥವಾ ನೀನು ಮಲ್ಕೊಳ್ತೀವಿ, ಮತ್ತೆ ಎದ್ದು ಬಿಡ್ತೀವಿ. ಅದನ್ನು ಒಂದು ತಾತ್ಕಾಲಿಕ ಅವಸ್ಥೆ ಇಟ್ಕೊಂಡು, ಲೇಕ ಪ್ರಳಯಾವಸ್ಥನೋ ವ್ಯಕ್ತಿಗತ ಅವಸ್ಥನೋ ಹೇಗೆ ಇಟ್ಕೊಳ್ಳಲಿ,
ತಾತ್ಕಾಲಿಕವಾಗಿ ಪ್ರಪಂಚ ಲಯವಾಗುತ್ತದೆ ಮತ್ತೆ ಬರುತ್ತದೆ. ಹೀಗೆ ತಗೊಂಡರೆ ಸುಷುಪ್ತಿ ಎಂಬುದು ಒಂದು ಅವಸ್ಥೆ, ಅದು ವ್ಯಾವಹಾರಿಕ ದೃಷ್ಟಿ, ಅಜ್ಞಾನಿ ದೃಷ್ಟಿ. ಇದು ಕರ್ಮಕಾಂಡಕ್ಕೋಸ್ಕರ ಹೇಳಿರುವ ದೃಷ್ಟಿ, ಜ್ಞಾನಕಾಂಡಕ್ಕೆ ಹೇಳಿದ್ದಲ್ಲ. ಜ್ಞಾನಕಾಂಡದಲ್ಲಿ ಈ ದೃಷ್ಟಿಯ ಹೇಳುವುದೇ ಇಲ್ಲ. ಸುಷುಪ್ತಿಯನ್ನು ಬ್ರಹ್ಮ ಎಂದೇ ಹೇಳುತ್ತದೆ. ಕೆಲವರಿಗೆ ಇದು ಹೇಳುತ್ತಿದ್ದು ಯಾವ ಸಂದರ್ಭ, ಯಾವ ದೃಷ್ಟಿ ಎನ್ನುವುದು ನೋಡುವುದೇ ಇಲ್ಲ. ಅವನು ಮ್ಯಾಜೆಸ್ಟಿಕ್ ಹೋಗು ಎಂದು ಹೇಳ್ತಾನೆ, ಇನ್ನೊಬ್ಬರು ಹೇಳ್ತಾನೆ ಮ್ಯಾಜೆಸ್ಟಿಕ್ ಏಕಪ್ಪ, ಅಲ್ಲಿ ಏನೋ ತುಂಬ ಕಷ್ಟ ಇದೆ, ಏನೋ ಟ್ರಾಫಿಕ್ ಜಾಮ್ ಇದೆ, ಏನೇನೋ ಇದೆ, ನಿಮಗೆ ಎಲ್ಲಿ ಹೋಗಬೇಕು ಹೇಳು, ನನಗೆ ಈ ವಸ್ತು ಬೇಕು ಅಂದರೆ ಅಲ್ಲಿ ಹೋಗಬೇಡ, ಎಲ್ಲಿ ಹೋಗು ಅಂತ ಇನ್ನೊಬ್ಬರು ಹೇಳ್ತಾನೆ. ಇವನು ಹೇಳ್ತಾನೆ ಅಲ್ಲೆಲ್ಲ ನೀವು ಅಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೆಲ್ಲ ಹೋಗೇ ಹೋಗು. ನೀವು ಟ್ಯಾಕ್ಸಿ ಅವನನ್ನು ಕೇಳಿದ್ದೀವಿ, ಪೊಲೀಸ್ ಅಲ್ಲ, ನಾನು ಮ್ಯಾಜೆಸ್ಟಿಕ್ ಹೋಗಬೇಕಂತ. ಅವನು ಹೇಳಿದ್ರಲ್ಲ ನೀವು ಮ್ಯಾಜೆಸ್ಟಿಕ್ ಬರ್ತೀ ಎಂದು. ಹೌದು, ನನ್ನ ಕಾರ್ನಲ್ಲೇ ಕೂತ್ಕೋಬಾ, ನಾನು ಕರ್ಕೊಂಡು ಹೋಗ್ತೀನಿ. ಅವನು ಪ್ರೆಷರೈಸ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಏಕೆ? ಅವರ ಟ್ಯಾಕ್ಸಿಯಲ್ಲಿ ನೀವು ಕೂತಿರಬೇಕು, ಅಲ್ಲಿ ಹೋದ ನಂತರ ನಿಮ್ಗೆ ಏನು ಸಿಗ್ತದೆ, ಅವನಿಗೇನು ಕರ್ಕೊಂಡು ಹೋಗ್ತಾನೆ. ಹಾಗೆ ಶಾಸ್ತ್ರ ಹೇಳುತ್ತಿದ್ದು ವ್ಯಾವಹಾರಿಕ ದೃಷ್ಟಿಯೋ ಪಾರಮಾರ್ಥಿಕ ದೃಷ್ಟಿಯೋ ಇದು ನೋಡದೆ ಒಂದು ವಾಕ್ಯ ಇಟ್ಕೊಂಡು ಏನೇನೋ ಅರ್ಥ ಮಾಡಿಕೊಂಡರೆ ಇದೇ ಸ್ವಾಮೀಜಿ ಹೇಳುತ್ತಿದ್ದು. ವ್ಯಾವಹಾರಿಕ ದೃಷ್ಟಿ ಪಾರಮಾರ್ಥಿಕ ದೃಷ್ಟಿ ಮಿಕ್ಸ್ ಮಾಡಿ ವ್ಯಾವಹಾರಿಕ ದೃಷ್ಟಿಯ ಹೇಳಿದ್ದನ್ನು ಪಾರಮಾರ್ಥಿಕ ದೃಷ್ಟಿಯ ನೋಡಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದು. ಪಾರಮಾರ್ಥಿಕ ದೃಷ್ಟಿಯ ಸುಷುಪ್ತಿ ಬ್ರಹ್ಮ ಎಂದು ಹೇಳಿದ್ದನ್ನು ವ್ಯಾವಹಾರಿಕ ದೃಷ್ಟಿಯ ನೋಡಿ ಬ್ರಹ್ಮ ಹೇಗೆ ಆಗುತ್ತದೆ, ಅದು ಅವಸ್ಥೆ ಆಗುತ್ತದೆ, ಅಲ್ಲಿ ಅಜ್ಞಾನ ಇದೆ, ಅಲ್ಲಿ ಅವ್ಯಕ್ತವಾಗಿದೆ, ಇದೇನಿದು? ಹೇಳುವವನು ಒಂದು ದೃಷ್ಟಿಯಿಂದ ಹೇಳಿದ್ದರೆ ಕೇಳುವವನು ಇನ್ನೊಂದು ದೃಷ್ಟಿಯಿಂದ ತಗೊಂಡು ಆಗಿದೆ ಇಟ್ಕೊಂಡು ಏನು ಮಾಡ್ತೀವಿ, ಹೋಟೆಲ್ ಕೆನಿಲ್ಲ, ಆಯ್ತು ಇಟ್ಕೊ. ನಿಮಗೆ ವ್ಯಾವಹಾರಿಕ ದೃಷ್ಟಿ, ಅವನೇನು ನನಗೆ ವೇದಾಂತವೇ ಬೇಡ, ನನಗೆ ಮಗೇ ಬೇಕು, ಮಕ್ಕಳೇ ಬೇಕಂದರೆ ಏನು ಹೇಳ್ತಾರೆ, ಆಯಿತು ಮಕ್ಕಳೇ ಪಡ್ಕೊ, ಹಣ್ಣು ಕೊಟ್ಟ ಮಕ್ಕಳೇ ಪಡ್ಕೊ, ಮಕ್ಕಳೇ ಆಗ್ತದೆ, ಮಕ್ಕಳಿನಿಂದ ನಿಮಗೆ ತುಂಬ ತೊಂದರೆನೂ ಆಗುತ್ತದೆ. ಆಯಿತು, ಮೊದಲೇ ಹೇಳಿದ್ದೀನಿ ನಿಮಗೆ ಸಂತಾನ ಯೋಗವಿಲ್ಲ, ಬಟ್ ಸಂತಾನ ಹುಟ್ಟಿದ್ದರೆ ಅವನಿಂದ ನಿಮಗೆ ನರಕನೇ ಗತಿ ಆಗುತ್ತದೆ, ಆಗಲ್ಲ, ಕಷ್ಟನೇ ಆಗುತ್ತದೆ ಹೆಚ್ಚು. ಆದರೂ ಕೇಳಲಿಲ್ಲ, ಆಯಿತು ಪಡ್ಕೊ, ಏನು ಹೇಳಿ ಅಂದರೆ ಇದು ವ್ಯಾವಹಾರಿಕ ದೃಷ್ಟಿ. ಇನ್ನೊಂದು ಪಾರಮಾರ್ಥಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟೇ ಬೇಡ, ನಮಗೆ ವ್ಯಾವಹಾರಿಕ ದೃಷ್ಟಿಯೇ ಸುಷುಪ್ತಿ ಇಟ್ಕೊಳ್ತೀನಿ ಅಂದರೆ ಮರಿ ಇಟ್ಕೊ. ಯಾರು ಹೇಳ್ತಾರೆ? ಯಾರೇನು ಬಲವಂತ ಮಾಡ್ತೀವ? ನೀನು ಶಾಸ್ತ್ರ ಕೇಳ್ತೀನಿ ಎನ್ನುವವರಿಗೆ ಜಿಜ್ಞಾಸುವಿಕೆ ಶಾಸ್ತ್ರವೇ ಹೊರತು ಆಗ್ರಹಿಕಿ ವೇದಾಂತ ಅಲ್ಲ. ಎರಡು, ಜಿಜ್ಞಾಸ ಇಲ್ಲದವನಿಗೆ ವಿವೇಕ ಮಾಡುವುದು ಬರಲ್ಲ, ವಿವೇಕ ಮಾಡುವುದು ಇಷ್ಟವಿಲ್ಲ. ಯಾರೋ ಒಬ್ಬರು ಹೇಳಿದ್ದಾರೆ, ಅದು ಹಿಡ್ಕೊಳ್ತೀನಿ, ಈಗ ಅದೇ ಇಟ್ಕೊಳ್ತೀನಿ. ಇಫ್ ಯು ವಾಂಟ್ ಟು ಬಿಕಮ್ ಎ ಬ್ಲೈಂಡ್ ಫಾಲೋವರ್ ಆಫ್ ಸಂಬಡಿ, ಸಮ್ ಟ್ರೆಡಿಷನ್, ಸಮ್ ಬುಕ್, ಏನು ಇಟ್ಕೋ. ವೈ ಶುಡ್ ಎನಿಬಡಿ ಬಾದರ್? ನಾವೇನು ಇಸ್ಲಾಂ ಕ್ರಿಶ್ಚನ್ ಅಲ್ಲ, ನೀವು ನಮ್ಮ ಯೇಸನ್ನೇ ಒಪ್ಪಬೇಕು, ಹೇಗಾದರೂ ಒಪ್ಪನೇ ಬೇಕು, ನಿಮ್ಮನ್ನು ಒಪ್ಪಿಸ್ತೀವಿ, ಒಪ್ಪದಿದ್ದರೆ ಸಾಯಿಸ್ತೀವಿ, ಇಲ್ಲದಿದ್ದರೆ ನಿಮಗೇನು ಆಸೆ ತೋರಿಸ್ತೀವಿ. ನಾವೇನು ಮುಸಲ್ಮಾನರಲ್ಲ, ನಾವು ಕ್ರೈಸ್ತ ಜನರಲ್ಲ. ಇಟ್ಕೋ, ಸುಷುಪ್ತಿ ಅವ್ಯಕ್ತ ಎಂದಿಟ್ಕೋ, ಅವಸ್ಥೆ ಎಂದಿಟ್ಕೋ, ತುರಿಯ ಮುಂದಿನ ಜನ್ಮ ಬರುತ್ತದೆ ಎಂದಿಟ್ಕೋ, ಅಥವಾ ಇನ್ನು ಯಾವಾಗಲೂ ಯಾಗೋ ಮೇಲೆ ಇರುತ್ತದೆ ಆಕಾಶದಲ್ಲಿ ಅನ್ಕೋ, ನಮಗೇನು ವ್ಯತ್ಯಾಸ ಇಲ್ಲ, ಇಟ್ಕೋ. ಬ್ರಹ್ಮ ಯಾರ ಅನುಭವದಲ್ಲಿ ಇಲ್ಲ, ಎಲ್ಲರ ಅನುಭವದಲ್ಲಿ ಅಜ್ಞಾನವೇ ಇದೆ. ಜಾಗ್ರತ್ತಿನಲ್ಲಿ ಅಜ್ಞಾನ ಇದೆ, ಸ್ವಪ್ನದಲ್ಲಿ ಅಜ್ಞಾನ ಇದೆ, ಸುಷುಪ್ತಿಯಲ್ಲಿ ಅಜ್ಞಾನವಿದೆ, ಅಲ್ಲವೇ? 3 ಅವಸ್ಥೆಗಳಲ್ಲಿ ಜೀವನೇ ಇರುತ್ತಾನೆ, 3 ಅವಸ್ಥೆಗಳಲ್ಲಿ ಅಂತಃಕರಣನೇ ಇರುತ್ತದೆ, 3 ಅವಸ್ಥೆಗಳಲ್ಲಿ ಅಜ್ಞಾನವೇ ಇರುತ್ತದೆ. ಈಗ ಬ್ರಹ್ಮಜ್ಞಾನ 4ನೇ ಇರೋದು ಯಾರ ಅನುಭವದಲ್ಲಿ ಇಲ್ಲ. ಹೊಸ ಅನುಭವ ಬರಬೇಕು, ಕಾಯುತ್ತಾ ಇರು. ನಮಗೇನು ಆಕ್ಷೇಪವಿಲ್ಲ, ಬಟ್ ಶಂಕರ ಹೆಸರು ಹೇಳಬೇಡ. ಶಂಕರ ಹೆಸರು ಹೇಳಿ ಹೀಗೆ ಮಾಡ್ತೀನಿ ಅಂದರೆ ಮಾಡ್ಕೊ, ನಮ್ಮದೇನು ಅಲ್ಲವೇ? ಔಷಧಿ ಕೊಟ್ಟ ನಂತರನೂ ಈ ಔಷಧಿ ರೋಗವನ್ನು ವಾಸಿ ಮಾಡುವುದಕ್ಕೆ ಔಷಧಿ. ಈ ಔಷಧಿದಿಂದಲೂ ರೋಗನೇ ಹೆಚ್ಚು ಮಾಡ್ಕೊಳ್ತೀವಿ ಅಂದರೆ ಒಳ್ಳೆಯದು, ಮಾಡ್ಕೊ. ನಾವೇನು ಯಾರಿಗೆ ಅಬ್ಜೆಕ್ಷನ್ ಮಾಡಲ್ಲ, ಮಾಡ್ಕೊಳ್ಳಬಹುದು. ಆದ್ದರಿಂದ ವ್ಯಾವಹಾರಿಕ ದೃಷ್ಟಿ ಪಾರಮಾರ್ಥಿಕ ದೃಷ್ಟಿ ಭೇದವಿಲ್ಲದೆ ಈ ಭೇದವನ್ನು ಇಟ್ಕೊಳ್ಳದೆ ವೇದಾಂತ ಕೇಳುವುದು ಅತ್ಯಂತ ಮೂರ್ಖತನ. ಬೌದ್ಧರಿಗೆ ವ್ಯಾವಹಾರಿಕ ಪಾರಮಾರ್ಥಿಕ ದೃಷ್ಟಿ ಇಲ್ಲ,
ಅದನ್ನೇ ಇದು ಇದನ್ನೇ ಅದು ಎರಡೂ ಒಂದೇ ಹೇಳಿಬಿಡ್ತಾರೆ. ಈಗ ನಮ್ಮ ವ್ಯಾಖ್ಯಾನಕಾರರು ವ್ಯಾವಹಾರಿಕ ಪಾರಮಾರ್ಥಿಕನೂ ಮಿಕ್ಸಪ್ ಮಾಡ್ತಾರೆ. ಅದು ಮಿಕ್ಸಪ್ ಮಾಡಿ ಹೇಳ್ತಾರೆ. ಈ ದೃಷ್ಟ್ಯ ಹೇಳಿದ್ದು ಆ ದೃಷ್ಟ್ಯ ಹೇಳಿದ್ದು ಈ ದೃಷ್ಟ್ಯ, ಹಾಗೇ ಮಿಕ್ಸ್ ಮಾಡ್ತಾರೆ. ಮರಿಗೆ ಅವರಿಷ್ಟ. ಅವರ ಆ ತಪ್ಪು ದೃಷ್ಟಿಯಿಂದ ಅವರಿಗೆ ಜ್ಞಾನವಾದರೆ ನಾವೇಕೆ ಅಡ್ಡಿ ಪಡ್ಕೋ? ನಿಮಗೆ ಹೇಗೆ ಜ್ಞಾನವಾಗುತ್ತದೋ, ಸುಷುಪ್ತಿಯಲ್ಲಿ ಅಜ್ಞಾನವಿದೆ ಎಂದು ತಿಳ್ಕೊಂಡು ನಿಮಗೆ ಅದೇ ಬ್ರಹ್ಮಜ್ಞಾನ ಅಂದ್ಕೊಂಡರೆ ಅನ್ಕೋ, ಒಳ್ಳೆಯದಲ್ಲವೇ? ನಿಮಗೆ ಬ್ರಹ್ಮಜ್ಞಾನ ಬೇಕು ಅಲ್ಲವೇ? ಇಟ್ಕೋ. ಯಾರಿಗೆ ವಿವೇಕ ಬೇಕೋ, ಯಾರಿಗೆ ಜಿಜ್ಞಾಸು ಇದೆಯೋ ಅವರಿಗೆ ವೇದಾಂತ ಹೇಳ್ತೀವಿ. ಮಿಕ್ಕ ಜನರಿಗೆ ಹೇಳಬೇಕಾಗಿಲ್ಲ. ನಾವು ಹೇಳುವುದು ವಿವೇಕಿಗಳಿಗೆ, ಜಿಜ್ಞಾಸುಗಳಿಗೆ ಅಷ್ಟೇ. ಈಗ ಮತ್ತೆ ಹೇಳಿ ನಮ್ಮ ಟೈಮ್ ವೇಸ್ಟ್. ಈಗ ಮುಂದೆ ಹೋಗೋಣ. 21. ಆತ್ಮೈಕತ್ವ ವಿದ್ಯೆ 17ನೆಯ ಅಂಶ. ಆತ್ಮೈಕತ್ವ ವಿದ್ಯಾ ಎಂಬ ಮಾತು ಕುರಿತು ಮತ್ತೆ ಅಲ್ಲಿ ಮತಭೇದಗಳು ಮಾಡಿಕೊಂಡರು. ಮತಭೇದ ಅಂದರೆ ಕೆಲವರಿಗೆ ವಿವೇಕ ಮಾಡೋಕ್ಕೆ ಬರಲ್ಲ, ಒಂದು ಕಾರಣ. ಕೆಲವರಿಗೆ ಆಗ್ರಹ, ವಿವೇಕ ಮಾಡಬೇಕೇ ಹೊರತು ನಮ್ಮ ಗುರುಗಳು ದೊಡ್ಡವರು ಎಂದಿಟ್ಟುಕೊಳ್ಳುವುದು. ನೋಡಿ, ಗುರುಗಳು ನಮ್ಮವರು ನಿಮ್ಮವರಲ್ಲ, ಎಲ್ಲರ ಗುರುಗಳು ಎಲ್ಲರ ಗುರುಗಳು ಅಲ್ಲವೇ? ನಮ್ಮ ಗುರು ನಿಮ್ಮ ಗುರು ಎಂದೇನಿಲ್ಲ. ಎಲ್ಲರ ಗುರು ಎಲ್ಲರಿಗೆ ಗುರುಗಳೇ. ಆದ್ದರಿಂದ ನಮ್ಮ ಗುರುಗಳು ಹೇಳಿದ್ದೇ ನಮ್ಮ ಸ್ಪೆಷಲ್ ಇಟ್ಕೊಳ್ಳಬೇಕು. ನಿಮಗೆ ತತ್ವ ಬೇಕಾ, ಯಾರೋ ಒಬ್ಬ ವ್ಯಕ್ತಿ ಬೇಕಾ? ನೋಡ್ಕೊ. ಒಬ್ಬ ವ್ಯಕ್ತಿ ಬೇಕು ಅಂದ್ಕೊಂಡರೆ ನೀವು ಕಾಷಾಯ ಹಾಕ್ಕೊಂಡರು, ಶೃಂಗೇರಿ ಹೆಸರು ತಗೊಂಡರು. ಒಬ್ಬ ಇದ್ದ, ಅದಕ್ಕೋಸ್ಕರ ಹೇಳ್ತಾ ಇದ್ದೆ. ಮಾತುಗೆ ಶೃಂಗೇರಿ ಹೆಸರು ತೊಗೊಳ್ತಾನೆ, ನಮ್ಮದು ಶೃಂಗೇರಿ ಎಂದು ಒಬ್ಬ ಸನ್ಯಾಸಿ ಇದ್ದ. ನೀವು ಯಾವ ಹೆಸರು ತಗೊಂಡರು, ಬುದ್ಧಿ ಅಲ್ಲೇ ಇದ್ದರೆ ವಿವೇಕವೂ ಇಲ್ಲ, ವೇದಾಂತವೂ ಇಲ್ಲ. ಏನು ಮಾಡೋದು? ಅವನು ಹಿ ಕ್ರಿಯೇಟೆಡ್ 100 ಬ್ಯಾಂಡ್ ಆಲ್ ಓವರ್ ಇಂಡಿಯಾ. ಹಿ ಟ್ರಾವೆಲ್ಡ್, ಕ್ರಿಯೇಟೆಡ್ ಒಂದು 100 ಬ್ಯಾಂಡ್ ಆಫ್ ಡಿಸೈಪಲ್ಸ್. ಆಲ್ ಆರ್ ಕನ್ಫ್ಯೂಸ್ಡ್ ಫೆಲ್ಲೋಸ್, ಆ್ಯಸ್ ಕನ್ಫ್ಯೂಸ್ಡ್ ಆ್ಯಸ್ ಹಿಮ್ಸೆಲ್ಫ್. ಗುರು ಎಷ್ಟು ಕನ್ಫ್ಯೂಸ್ಡೋ ಅಷ್ಟು ಕನ್ಫ್ಯೂಸ್ಡ್ ಶಿಷ್ಯರು ಅಲ್ಲವೇ? ಅವರು ಇದೇ ಮಾತಾಡ್ತಾನೆ, ಇದೇ ಬುದ್ಧಿ ಅವನಿಗೆ. ಜನರಿಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಈವನ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಬಿಫೋರ್ ದೇ ಅಂಡರ್ಸ್ಟ್ಯಾಂಡ್, ವೈ ಡು ದೇ ವಾಂಟ್ ಟು ಬಿಕಮ್ ಗುರೂಸ್ ಟು ಟೀಚ್ ಅದರ್ಸ್? ತನಗೆ ಕಲಿಯುವುದು ಪಕ್ಕಕ್ಕಿಟ್ಟು ನಿಮಗೆ ಅರ್ಥವಾಗದಿದ್ದರೆ ಮೊದಲು ಅಧ್ಯಯನ ಮಾಡ್ಕೊ. ನಿಮ್ಮ ಗುರುಗಳ ಹತ್ತಿರ ಹೋಗು, ಅಲ್ಲೇ ಇರು, ಸತ್ಸಾಂಗತ್ಯದಲ್ಲೇ ಇರು, ಮನನ ಮಾಡ್ಕೊ. ಅವರನ್ನು ಕರೀತಾರೆ, ಬನ್ನಿ ನಾನು ಪ್ರವಚನ ಹೇಳ್ತೀನಿ, ನಿಮ್ಮೆಲ್ಲರಿಗೆ ಹೇಳ್ತೀನಿ, ಬನ್ನಿ ಕರೆದು ಅವರಿಗೆ ಹೇಳು. ಇನ್ನೊಬ್ಬರಿಗೆ ಉಪದೇಶ ಮಾಡುವುದೇಕಪ್ಪ? ಮೊದಲು ನೀನು ಕಲಿತುಕೋ. ನೀನು ಕಲಿತುಕೊಂಡ ನಂತರ ಇನ್ನೊಬ್ಬರೇ ಇಲ್ಲ. ಯಾರಿಗೂ ಉಪದೇಶ ಮಾಡೋದು ಯಾರೂ ಇಲ್ಲವೇ ಇಲ್ಲ. ನೀನೂ ಇಲ್ಲ, ಇನ್ನೊಬ್ಬರೂ ಇಲ್ಲ. ಯಾರಿಗೂ ಉಪದೇಶ ಮಾಡೋದು? ಆವಾಗ ನಿಮ್ಮ ಪ್ರಾರಬ್ಧದಿಂದ ನಡೆದರೆ ನಡೆಯುತ್ತದೋ ಏನೋ ಅದು ಭಗವಂತ ನೋಡ್ಕೊಳ್ತಾನೆ. ವ್ಯವಹಾರ ನಡೆದರೆ ನಡೆಯುತ್ತದೆ. ಆದರೆ ನೀನು ಇನ್ನೊಬ್ಬರಿಗೆ ಹೇಳ್ತೀನಿ ಎಂಬುದು ಮಾತ್ರ ಆಸೆ ಬೇಡ. ಯಾರೂ ಯಾರಿಗೆ ಹೇಳಲ್ಲ. ನಾನು ಇನ್ನೊಬ್ಬರಿಗೆ ಹೇಳ್ತೀನಿ ಅಂದರೆ ನಾನು ಇನ್ನೊಬ್ಬರೆಂಬುದೇ ದ್ವೈತ ಬುದ್ಧಿ. ಆ ದ್ವೈತ ಬುದ್ಧಿ ಇರುವವನಿಗೆ ವೇದಾಂತ ಅರ್ಥವೂ ಆಗಲ್ಲ, ಇನ್ನೊಬ್ಬರಿಗೆ ಹೇಳುವುದೂ ಇಲ್ಲ ಅಲ್ಲವೇ? ಅದೊಂದು ದೊಡ್ಡ ಸಮಸ್ಯೆ. ಆ ಜನರಿಗೆ ಏನೋ ಅತ್ಯುತ್ಸಾಹ ಏಕೋ ಅರ್ಥವಾಗಲ್ಲ. ಏನಿಲ್ಲ, ಅದು ಒಂದು ಅಜ್ಞಾನವೇ, ಅದು ಒಂದು ಮೋಹವೇ, ಅದು ಒಂದು ಅಹಂಕಾರವೇ, ಅಷ್ಟೇ, ಏನಿಲ್ಲ. ಅದೇನು ದೊಡ್ಡ, ಎಲ್ಲರಿಗಿರುವುದೇ ಅದೇನು ದೊಡ್ಡ ತಪ್ಪು ಅಲ್ಲ. ಎಲ್ಲರಿಗಿರುವ ಅಹಂಕಾರ ಅವರಿಗಿದೆ, ಎಲ್ಲರಿಗಿರುವ ಅಜ್ಞಾನವೇ ಅವ್ರಿಗಿರುತ್ತೆ. ಅದೇನು ಯಾರು ಮಾಡದೇ ಇರುವಂಥ ದೊಡ್ಡ ತಪ್ಪೇನಿಲ್ಲ. ಎಲ್ಲರಿಗಿರುವ ತಪ್ಪೇ ಇದಷ್ಟೇ, ನ್ಯಾಚುರಲ್ ತಪ್ಪೇ, ಸಹಜವಾಗಿ ಇರುವ ಎಲ್ಲರಲ್ಲಿ ತಪ್ಪು ಆ ತಪ್ಪಷ್ಟೇ. ಅದೇನು ದೊಡ್ಡ ಕಂಡೆಮ್ನು ಮಾಡತಕ್ಕದ್ದೇನಲ್ಲ. ಈ ನೀಡ್ಸ್ ಓನ್ಲಿ ಟು ಬಿ ಪಿಟ್ಟಿಡ್ ರಾದರ್ ದೆನ್ ಅಂಡರ್ಸ್ಟುಡ್. ಪಿಟ್ಟಿಡ್ ಅಷ್ಟೇ.
ಬಟ್ ಸೊಸೈಟಿಯಲ್ಲಿ ಯು ಕ್ರಿಯೇಟ್ ಎ ಹೈಪ್, ಲಾಟ್ ಆಫ್ ಪೀಪಲ್ ಆರ್ ಫಾಲೋವರ್ಸ್, ದೆನ್ ಯು ಹ್ಯಾವ್ ಎ ಬಿಲ್ಡಿಂಗ್ ಆ್ಯಂಡ್ ಫಾಲೋವರ್ಸ್ ಆ್ಯಂಡ್ ದ ಪೀಪಲ್. ಸೊ ಯು ಯೂಸ್ ಎ ಹೈ ಸೌಂಡಿಂಗ್ ವರ್ಡ್ಸ್, ದೆನ್ ಅದೆಲ್ಲ ದೊಡ್ಡದು ಅನಿಸುತ್ತದೆ. ಯು ಕ್ರಿಯೇಟ್ ದೆನ್ ನನಗೊಂದು ಆಶ್ಚರ್ಯವಾಗ್ತದೆ, ಹೇಳಲ್ಲ ನಿಮಗೇನು ನಾನು ಕ್ರಿಟಿಸೈಸ್ ಮಾಡ್ತೀನಿ ಅನಿಸುತ್ತದೋ ಏನೋ. ನನಗೆ ಕೇಳಿದಾಗ ನಗು ಬಂತು, ಅದಕ್ಕೋಸ್ಕರ ಹೇಳ್ತಾ ಇದ್ದೆ. ಅವರಿಗೆ ಅರ್ಥವಾಗ್ತಾ ಇಲ್ಲ. ಪ್ರಶ್ನೆ ಮಾಡಿದ್ದರೆ ಸಿಟ್ಟು ಮಾಡ್ಕೊಳ್ತಾನೆ. ಈ ಡಸಂಟ್ ಆನ್ಸರ್ ದ ಕ್ವಶ್ಚನ್, ಬಟ್ ಈ ಹಿಮ್ಸೆಲ್ಫ್ ಈಸ್ ಅ ಕನ್ಫ್ಯೂಸ್ಡ್ ಫೆಲ್ಲೋ. ಒಬ್ಬ ಸ್ವಾಮೀಜಿ ಇದ್ದ, ಅವ್ರಿಗೆ ಸಂಸ್ಕೃತವೂ ಬರಲ್ಲ, ಆದರೆ ಶಂಕರ ಭಾಷ್ಯದಲ್ಲಿ ಹೀಗಿದೆ ಎಂದು ಹೇಳ್ತಾರೆ. ಮೊದಲು ನಿಮಗೆ ಸಂಸ್ಕೃತ ಬರ್ತದೆ, ಶಂಕರ ಭಾಷ್ಯ ಓದಕ್ಕಾದರೂ ಬರ್ತದೆ, ಬರೀ ಶಂಕರ ಭಾಷ್ಯದಲ್ಲಿ ಹೀಗಿದೆ ಅಂದರೆ ಹೀ ಕೋಟ್ಸ್ ಶಂಕರ ಭಾಷ್ಯ ವಿಚ್ ಇಸ್ ಅನ್ ಉಪಾಸನಾ ಕಾಂಡವನ್ನು ಜ್ಞಾನಕ್ಕೆ ಕೋಟ್ ಮಾಡ್ತಾನೆ. ಏನು ಹೇಳ್ಬೋದು? ಅವರಿಗೆ ಉಪಾಸನಾ ಕಾಂಟೆಕ್ಸ್ಟ್ ಸಂದರ್ಭವೇನೋ ಜ್ಞಾನ ಸಂದರ್ಭವೇನೋ ಗೊತ್ತಿಲ್ಲ. ಯಾವುದು ವ್ಯಾವಹಾರಿಕ ದೃಷ್ಟಿಯೋ ಯಾವುದು ಪಾರಮಾರ್ಥಿಕ ದೃಷ್ಟಿಯೋ ವ್ಯತ್ಯಾಸ ಗೊತ್ತಿಲ್ಲ. ಮತ್ತು ಈಗ ಇನ್ನೇನು ಹೇಳ್ತಾನೆ, ನಾನು ಕಾಶಿಗೆ ಹೋದೆ, ಅಲ್ಲಿ ಜನರು ನನ್ನ ಪ್ರವಚನ ಒಪ್ಕೊಂಡರು. ಅಲ್ಲೇನು ನಾನು ಅಯೋಧ್ಯಕ್ಕೆ ಹೋದೆ, ಅಲ್ಲಿ ಜನರು ಒಪ್ಕೊಂಡರು. ನಾನು ಮದ್ರಾಸ್ನಲ್ಲಿ ಹೇಳಿದೆ, ಅಲ್ಲಿ ಶ್ರೀ ವೈಷ್ಣವರು ರಾಮಾನುಜ ಫಾಲೋವರ್ಸ್ ನನ್ನ ಪ್ರವಚನ ಒಪ್ಕೊಂಡರು. ಈಗ ಇವರಿಂದ ಒಪ್ಕೊಂಡರು. ಇದೆಲ್ಲ ನಮಗೆ ಕೆಪ್ಪ. ಒಬ್ಬರು ಬೆಗ್ಗರ್ ಬಂದು ಹೇಳ್ತಾನೆ, ಕೇಳಿದ್ದೀಯಾ? ಬೆಗ್ಗರ್ ಬಂದು ಏನೇನೋ ಕೇಳ್ಕೊಡ್ತಾನೆ, ನನಗೆ ಅದು ಕೊಡಿ ಇದು ಕೊಡಿ ಏನೇನೋ ಕೊಡಿ ಅಂತ. ಏನೋ ಸ್ವಲ್ಪ ಕೊಟ್ಟರೆ ಅಲ್ಲಲ್ಲ ನನಗೆ ಹೆಚ್ಚು ಬೇಕು ಎಂದು ಕೇಳ್ತಾನೆ. ನನಗೆ ಹೆಚ್ಚು ಕೊಡಬೇಕು ಎಂದು ಪೂರ್ವ ಕಾಲದ ನಾನು ಚಿಕ್ಕನಾಗಿರುವಾಗ ಅವರು ಧಾನ್ಯಗಳು ಕೇಳ್ಕೊಳ್ತಾರೆ. ಏನದು ಅಕ್ಕಿ ಅಲ್ಲ, ಅದೇನು ಭತ್ತ. ಅವ್ರೇನು ಹೇಳ್ತಾರೆ ಗೊತ್ತಾ? ಅವ್ರು ಪಕ್ಕವನಿದ್ದಾರೆ ನೋಡಿ, ಅವ್ರು ನಮ್ಗೆ ಎಷ್ಟು ಕೊಟ್ಟರು, ಅವ್ರು ನಮ್ಗೆ ಎಷ್ಟು ಹಣ ಕೊಟ್ಟರು, ಅವರು ಕೊಟ್ಟರು, ಇವರು ಕೊಟ್ಟರು ಎಲ್ಲರ ಹೆಸರು ಹೇಳ್ಕೊಡ್ತಾರೆ. ನಾನು ನಿಜವೇನೋ ಅಂದ್ಕೊಂಡೆ. ನಂತರ ಹೇಳ್ತಾರೆ ಸುಳ್ಳು ಹೇಳ್ತಾರೆ, ಅದರಲ್ಲಿ ಯಾರು ಕೊಡಲ್ಲ, ಅವರು ಏನೋ ಸ್ವಲ್ಪ ಕೊಟ್ಟು ಕಳಿಸ್ತಾರೆ. ಇವನೇನು ಅವನಿಷ್ಟು ಕೊಟ್ಟ, ಇವರಿಷ್ಟು ಕೊಟ್ಟರು ಸುಮ್ಮನೆ ಸುಳ್ಳು ಹೇಳ್ತಾನೆ. ನಿಮ್ಮ ಕುರಿತು ಇನ್ನೊಬ್ಬರ ಮನೆಗೆ ಹೇಳ್ತಾನೆ, ಅವರು ಇಷ್ಟು ಕೊಟ್ಟರು ಅಂದರೆ ನೀವು ಕೊಡಬೇಕಂತ. ನನಗೆ ಹಾಗೆ ಅನಿಸಿತು ಅವರು ಹೇಳಿದ್ದಾಗ, ಸ್ವಾಮೀಜಿ ಹೇಳಿದ್ದಾಗ. ಕಾಶಿಯಲ್ಲಿ ನನ್ನ ಪ್ರವಚನ ಒಪ್ಕೊಂಡರು, ಅಯೋಧ್ಯೆ ಅವರು ನನ್ನನ್ನು ಒಪ್ಕೊಂಡರು. ನಿಮಗೆ ಹೇಳೋಕ್ಕೆ ಬರುತ್ತಾ ಇಲ್ಲ, ನಿಮಗೆ ಅರ್ಥವಾಗ್ತಾ ಇಲ್ಲ. ಅವನು ಹೇಳ್ತಾನೆ ಅವರು ಒಪ್ಕೊಂಡರು, ಇವರು ಒಪ್ಕೊಂಡರು. ಇದು ಏನಪ್ಪ? ಇದು ನನಗೆ ಅನಿಸುತ್ತೆ, ಇದು ಏಕೆ ಪ್ರಶಂಸ? ಅಂದರೆ ನಾನು ಹಾಗೆ ಅವರ ಹಾಗೆ ನೀವು ಅವರು ಒಪ್ಕೊಂಡ್ರು, ಅದರಿಂದ ನೀವು ಮಹನೀಯರಾಗಿ ನೀನು ಹೇಳಿದೆ ನಾನು ಒಪ್ಕೊಳ್ತೀನಿ ಅಂದ್ಕೊಂಡ್ರೆ ನೋಡಿ, ಟ್ರೈಂಗ್ ಟು ಮ್ಯಾನಿಪುಲೇಟ್ ಪೀಪಲ್. ಅವ್ರು ನನ್ನನ್ನು ಒಪ್ಕೊಂಡರು, ಕಾಶಿಯಲ್ಲಿ ಒಪ್ಕೊಂಡರು, ಅಯೋಧ್ಯೆಯಲ್ಲಿ ಒಪ್ಕೊಂಡರು. ನಾನು ಯೂನಿವರ್ಸಿಟಿಯಲ್ಲಿ ಪ್ರವಚನ ಮಾಡಿದೆ, ಆಲ್ ಪೀಪಲ್ ಎಲ್ಲ ಈವನ್ ಹೋಲ್ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟೇ ನನ್ನನ್ನು ಒಪ್ಕೊಂಡರು. ನಿನ್ನ ಪ್ರಶಂಸ ತೆಲುಗಿನಲ್ಲಿ ಏನು ಹೇಳ್ತೀವಿ ಗೊತ್ತಾ? ಸ್ವಂತ ಡಬ್ಬ ಕೊಟ್ಟಟಮ್ ಎಂದು ಹೇಳ್ತೀವಿ. ಅಂದರೆ ಏನು? ಡಬ್ಬ ಅಂದರೆ ನಿಮ್ಮ ಡಂಗುರ ಕನ್ನಡದಲ್ಲಿ ಹೇಳ್ತಾರಲ್ಲ, ನಿಮ್ಮ ಡಂಗುರ ನೀನೇ ಬಾರಿಸ್ಕೋ ಅಲ್ಲ. ಅಂದರೆ ನಾನು ವ್ಯಕ್ತಿ ವಿಮರ್ಶ ಎಂದಲ್ಲ, ಆ ದೃಷ್ಟಿ ತಪ್ಪು ಹೇಳ್ತಾ ಇದ್ದೇನೆ ಅಷ್ಟೇ. ವ್ಯಕ್ತಿ ಎಲ್ಲರಿಗೂ ಇರುತ್ತದೆ, ಏನೋ ಇದೆ. ಯಾವಾಗ ತತ್ವ ಅರ್ಥವಾಗಲ್ಲವೋ ಹೀಗೆ ಇರ್ತದೆ, ಅದರಲ್ಲಿ ಏನು ದೊಡ್ಡ ಆಶ್ಚರ್ಯ ಇಲ್ಲ, ತಪ್ಪು ಇಲ್ಲ. ಬಟ್ ಆ ದೃಷ್ಟಿ ಏಕೆ? ನಿಮಗೆ ನಾನು ತತ್ವ ತಿಳ್ಕೊಳ್ಳಬೇಕು, ನನಗೆ ಸ್ಪಷ್ಟವಾಗಿ ಈ ಮಾತಾಡುವ ವ್ಯಕ್ತಿ ಇಲ್ಲ, ಮನಸ್ಸಿಲ್ಲದ ಅರಿವು ಮಾತ್ರ ಅಷ್ಟೇ. ಆ ಅರಿವಿಗೆ ನಾನು ಇಲ್ಲ, ಯಾರೂ ಇಲ್ಲ ಅಷ್ಟೇ. ಅದು ನಿಮ್ಮ ಅನುಭವಕ್ಕೆ ಬರುವವರೆಗೂ. ಇನ್ನೊಬ್ಬರು ಹೇಳುವುದೇಕೆ? ಇನ್ನೊಬ್ಬರಿದ್ದಾರೆಂದರೆ ಮೊದಲು ನಿನಗೆ ಅರ್ಥವಾಗಲಿಲ್ಲ. ಇನ್ನೊಬ್ಬರು ನಿಮ್ಮ ದೃಷ್ಟಿಯಲ್ಲಿ ಅಳಿಸಿಬಿಡಬೇಕು. ಇನ್ನೊಬ್ಬರು ಯಾವಾಗ ಅಳಿಸಿ ಹೋಗ್ತಾರೆ? ನಾನು ಅಳಿಸಿ ಹೋದರೆ ಇನ್ನೊಬ್ಬರು ಅಳಿಸಿ ಹೋಗ್ತಾರೆ. ಇನ್ನೊಬ್ಬರು ನಂತರ ಯೋಚನೆ ಮಾಡು. ಮೊದಲು ನನ್ನನ್ನು ಅಳಿಸಿಬಿಟ್ಟು ತನ್ನನ್ನು ತಾನು ಅಳಿಸಿಬಿಡು. ನಾನು ಅಳಿಸಿಬಿಟ್ಟರೆ ಇನ್ನೊಬ್ಬರು ನನಗಿಲ್ಲ, ಏಕೆ? ನಾನೇ ಇಲ್ಲ. ನಾನು ಕನಸಿನಿಂದ ಎಚ್ಚರಗೊಂಡರೆ ಕನಸೇ ಇಲ್ಲ ನನಗೆ. ಇವರು ಹೇಳ್ತಾರೆ ಕನಸೇ ಇಲ್ಲ ಅಂದರೆ ಕನಸು ಏಕಿಲ್ಲಪ್ಪ? ಆಶ್ಚರ್ಯ. ಕನಸು ಏಕಿಲ್ಲ? ಏಕೆಂದರೆ ಕನಸಿನಲ್ಲಿ ನಾನಿಲ್ಲ, ಅದಕ್ಕೋಸ್ಕರ ಕನಸಿಲ್ಲ ಅಷ್ಟೇ. ಇದು ಎಚ್ಚರ ಪ್ರಪಂಚ ಇಲ್ಲ, ಏಕೆ ಅಂದರೆ ಎಚ್ಚರ ನಿನಗೆ ಇಲ್ಲ, ಏಕೆಂದರೆ ನೀನು ಒಬ್ಬ ಎಚ್ಚರದ ವ್ಯಕ್ತಿ ಅಲ್ಲ, ಅದಕ್ಕೋಸ್ಕರ ಎಚ್ಚರ ಇಲ್ಲ ಅಷ್ಟೇ. ಅದನ್ನು ತಿಳ್ಕೋ. ಅದು ತಿಳ್ಕೊಂಡರೆ ಎಚ್ಚರ ಪ್ರಪಂಚವೇ ಇಲ್ಲ. ಯಾರಿಗೂ ಉಪದೇಶಪ್ಪ? ಇನ್ನೊಬ್ಬರು ಅಜ್ಞಾನಿ ನಿನಗೆ ಕಂಡು ಬರ್ತಾ ಇದ್ದಾನ? ಇನ್ನೊಬ್ಬರು ಅಜ್ಞಾನಿ ಕಂಡು ಬಂದರೆ ಅದು ನಿನ್ನ ಅಜ್ಞಾನ ಅಲ್ಲವೇ? ಇನ್ನೊಬ್ಬರ ಅಜ್ಞಾನಿ ಇನ್ನೊಬ್ಬರಿಗೆ ನಾನು ಉಪದೇಶ ಮಾಡ್ತೀನಿ ಅನಿಸಿದ್ದರೆ ಆ ಅನಿಸಿಕೆಯೇ ತನ್ನ ಜೀವಭಾವ
ಕರ್ತೃ ಭೋಕ್ತೃ ಜ್ಞಾತೃ ಭಾವ ಬಿಟ್ಟಿಲ್ಲ. ಇನ್ನೊಬ್ಬರು ಕರ್ತ ಭೋಕ್ತ ಆಗಿ ಕಂಡು ಬರ್ತಾ ಇದ್ದಾರೆ. ಅಯ್ಯೋ, ಅವರಿಗೆ ಸಾಕ್ಷಿ ಭಾವ ಬಂದೇ ಇಲ್ಲ, ಅವರಿನ್ನೂ ಕರ್ತ ಭೋಕ್ತ ಪ್ರಮಾತ ಅಂತಃಕರಣವಾಗಿದ್ದಾರೆ. ಇಫ್ ಯು ಆರ್ ಫ್ರೀ ಫ್ರಮ್ ಅಂತಃಕರಣ, ಯು ಡೋಂಟ್ ಸಿ ಅನದರ್ ಪರ್ಸನ್ ವಿತ್ ಅಂತಃಕರಣ. ತಾನು ಅಂತಃಕರಣ ಬಿಟ್ಟು ಚೈತನ್ಯ ಮಾತ್ರವಿದ್ದರೆ ಎಲ್ಲರೂ ಚೈತನ್ಯವೇ. ಯಾರಿಗೆ ಹೇಳಬೇಕು, ಯಾರೂ ಇಲ್ಲವೇ ಇಲ್ಲ ಅಲ್ಲಿ. ಎಲ್ಲರೂ ಅದೇ ಚೈತನ್ಯ. ಮರ ಅಂತಃಕರಣ ಯಾರಿಗಿದೆ? ಯಾರಿಗೂ ಉಪದೇಶ ಮಾಡಬೇಕು? ಅದಕ್ಕೋಸ್ಕರ ಹೇಳ್ತಾರೆ, ಜ್ಞಾನಿ ವ್ಯವಹಾರವೇ ಅಲ್ಲ. ಲೋಕದೃಷ್ಟ್ಯ ಇನ್ನೊಬ್ಬರ ದೃಷ್ಟಿಗೆ ಯಾರೋ ಒಬ್ಬರಿದ್ದಾರಂತೆ, ನಮಗೆ ಉಪದೇಶ ಮಾಡುತ್ತಿದ್ದಾರಂತೆ ಎಂದು ಅವನಿಗೆ ಅನಿಸುತ್ತದೆ ಅಷ್ಟೇ. ತಾನು ಉಪದೇಶ ಮಾಡ್ತಾ ಇದ್ದೇನೆ, ಇದು ಮಾಡ್ತಾ ಇದ್ದೇನೆ ಎಂದು ತನಗೆ ಅನಿಸೋದೇ ಇಲ್ಲ. ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಸುಷುಪ್ತಿವದ್ ಜಾಗೃತಿಯೋ ನ ಪಶ್ಯತಿ ದ್ವಯಂಚ ಪಶ್ಯನ್ನಪಿ ಚ ದ್ವಯತಃ. ಉಪದೇಶ ಸಹಸ್ರಿಯಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಹಾಗೆಯೇ ಎಂದಿಗೂ ಇರುತ್ತಾನೆ. ಜಾಗೃತಿನಲ್ಲಿಯೂ ಹಾಗೇ ಇರುತ್ತಾನೆ. ತನ್ನ ಅನುಭವಕ್ಕೆ ತಾನು ಸುಷುಪ್ತಿಯಲ್ಲಿ ಇದ್ದ ಹಾಗೆಯೇ ಇರುತ್ತಾನೆ. ತನ್ನ ದೃಷ್ಟಿಗೆ ವ್ಯತ್ಯಾಸವೇ ಇಲ್ಲ. ಪ್ರಪಂಚವು ಇದ್ದೋ ಇಲ್ಲವೋ ವ್ಯತ್ಯಾಸ ಇಲ್ಲ ತನಗೆ. ತಾನು ಪಾಡಿಗೆ ತಾನಿದ್ದಾನೆ. ತಾನು ಅಂದರೆ ವ್ಯಕ್ತಿ ಅಲ್ಲ, ಅಖಂಡ ಅನಂತ, ಎಲ್ಲವೂ ತಾನೇ ಆಗಿದ್ದಾನೆ ಅಷ್ಟೆ. ಅಂಥವನು ಲೋಕದೃಷ್ಟಿಗೆ ಉಪದೇಶ ಮಾಡ್ತಾನೆ ಅಷ್ಟೆ. ಅವರಿಗೆ ಸುಲಭವಾಗ್ತದೆ, ಹೇಳುವುದು ಸುಲಭವಾಗ್ತದೆ. ಏಕೆ? ಅಂತಃಕರಣವೇ ಇಲ್ಲ. ಬಿಟ್ಟು ನೋಡು, ಅಂತಃಕರಣ ಎಂಬುದು ನೀವು ಅಂತಃಕರಣ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಅಂತಃಕರಣ ಇಟ್ಕೊಂಡು ಅಂತಃಕರಣ ಇದೋ ಇಲ್ಲವೋ ಹೇಳುವುದಕ್ಕೆ ಮೊದಲು ಅಂತಃಕರಣ ಇರಬೇಕು ಅಲ್ಲವೇ? ನೀವು ಜಾಗೃತಿನಲ್ಲಿ ಇದ್ದುಕೊಂಡೇ ಜಾಗೃತಿ ಮಾತಾಡ್ತೀವಿ. ಜಾಗೃತ ಅವಸ್ಥೆ ಇದೆಯಾ ಇಲ್ಲವಾ? ಈ ಪ್ರಶ್ನೆ ಹೇಳ್ತಾ ಇದ್ದೀವಿ ಅಂದರೆ ನೀವು ಜಾಗೃತ ಅವಸ್ಥೆಯಲ್ಲೇ ಇದ್ದೀವಿ ಅಂತ ಅರ್ಥ ಅಲ್ಲವೇ? ಏಕೆಂದರೆ ಇದ್ದರೆ ಆ ಪ್ರಶ್ನೆ ಬರುತ್ತದೆ. ನೀವು ಪ್ರಶ್ನೆನೇ ಕೇಳ್ತಾ ಇಲ್ಲ ಅಂದರೆ ನಿಮಗೆ ಜಾಗೃತಿ ಇಲ್ಲ. ಕೇಳುವುದಕ್ಕೆ ಪ್ರಶ್ನೆ ಇಲ್ಲ, ಪ್ರಶ್ನೆ ಕರ್ತ ಇಲ್ಲ, ಆಗ ಅದೇ ಜ್ಞಾನ. ನಾನು ಜಾಗೃತ ಅವಸ್ಥೆ ಇದೆಯಾ ಇಲ್ಲವಾ ಅಂದರೆ ಆಗ ಜಾಗೃತ ಅವಸ್ಥೆ ಕಂಡು ಬರ್ತಾನೆ ಇದೆ. ಅದೇ ವ್ಯಕ್ತಿತ್ವ, ಅದೇ ಜಾಗೃತ ಅವಸ್ಥೆ. ಅದು ನೋಡಿ. ಆದ್ದರಿಂದ ಸ್ವಪ್ನ ಇದೋ ಇಲ್ಲವೋ ಎಂದು ಯಾರು ಕೇಳ್ತಾರಪ್ಪ? ಸ್ವಪ್ನದಲ್ಲಿರುವವನು ಇದು ಸ್ವಪ್ನವಾ ಅಲ್ಲವಾ ಎಂದು ಕೇಳಲ್ಲ. ಏಕೆ? ಇದು ಜಾಗ್ರತೆ, ಸ್ವಪ್ನ ಏಕೆ? ಇದು ಸ್ವಪ್ನವಾ ಅಲ್ಲವಾ ಎಂದು ಸ್ವಪ್ನದಲ್ಲಿರುವವನು ಕೇಳ್ತಾನ? ಏಕೆ ಕೇಳಲ್ಲ? ಇವರಿಗಿದು ಸ್ವಪ್ನವೋ ಜಾಗೃತವೋ ಎಂದು ಸಂದೇಹವೇ ಬರಲ್ಲ. ಇದು ಖಂಡಿತವಾಗಿ ಜಾಗ್ರತೆ. ಇನ್ನೊಬ್ಬರು ಬಂದು ಹೇಳಿ, ಏನಪ್ಪ ನಿಮಗೊಂದು ವಿಷಯ ಹೇಳಲ್ಲ, ಇದು ಜಾಗ್ರತಲ್ಲ, ನೀನು ಕನಸಿನಲ್ಲಿದ್ದೆ ಅಂದರೆ ಸುಳ್ಳು ಹೇಳಿದು ಸಮನೆ ನನಗೆ ಗೊತ್ತು. ನೀವು ಏನೇ ಹೇಳ್ಕೋ, ಇದು ಜಾಗ್ರತೆ ಅಷ್ಟೇ. ನನಗೆ ಚೆನ್ನಾಗೇ ಗೊತ್ತು, ನೀವೇನು ಹೇಳಬೇಕಾಗಿಲ್ಲ, ಹೇಳಿದ ಮಾತು ಅರ್ಥ ಇಲ್ಲ. ಇದು ಜಾಗ್ರತೆ ಇದ್ದೇನೆ ಅಷ್ಟೇ. ಅಷ್ಟು ಖಂಡಿತವಾಗಿರುತ್ತಾನೆ ಹೊರತು ಅವರಿಗೆ ಸಂದೇಹ ಬರುತ್ತದ? ಅವ್ರಿಗೇನೋ ಇದು ಜಾಗ್ರತಲ್ಲ, ಇದು ಕನಸು ಎಂದು ಹೇಳಿ ಹೋದ. ಆವಾಗನಿಂದ ನನಗೇನು ತೋರಿಸ್ತಾ ಇಲ್ಲ, ಊಟ ಸಹಿಸ್ತಾ ಇಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ, ಇದು ಜಾಗ್ರತಲ್ಲವಂತೆ. ಅಯ್ಯೋ ರಾಮ, ಇದು ಕನಸು ಹೇಳಿಬಿಟ್ರಪ್ಪ, ನನ್ನ ಗತಿ ಏನಾಗಬೇಕು? ಯಾರಾದರೂ ಬೇಜಾರು ಮಾಡ್ಕೊಂಡವ್ರು ನೋಡಿದ್ದೀರಾ? ನಾನು ಹೇಳ್ತೀನಿ ಇದೆಲ್ಲ ಕನಸು ಅಂದರೆ. ಈಗ ಇವತ್ತಿನಿಂದ ನಿಮಗೆ ಏನು ಬೇಜಾರಾಗ್ತದೆ ಏನು? ಜಾಗೃತಿನಲ್ಲಿರುವ ಜಾಗ್ರತೆ. ಯಾರಿಗೇನು ಏನು ಹೇಳಿದ್ರೆ ಸಂದೇಹ ಹೋಗೋದೆ. ಸಂದೇಹ ಬರುವುದಿಲ್ಲ, ಬುದ್ಧಿ ಹೋಗಲ್ಲ. ಎಚ್ಚರ ಎಂಬ ಬುದ್ಧಿ ಹೋಗಲ್ಲ ಅಲ್ಲವೇ? ಆದ್ದರಿಂದ ಈಗ ಎಚ್ಚರಗೊಂಡವನಿಗೆ ಹೇಳ್ತೀಯ ಇದು ಕನಸು ಅಂದರೆ ಯಾರಿಗೆ ಹೇಳುವುದು? ಏಕೆ ಹೇಳುವುದು? ಅವನು ಎಚ್ಚರಗೊಂಡ, ಅದೆಲ್ಲ ನೋಡಿದ್ದು ಕನಸು ಗೊತ್ತಾ ನಿಮಗೆ? ನೀವು ಇಷ್ಟೊತ್ತು ನೋಡಿದ್ದೀವಿ ನೋಡಿ, ಅದೆಲ್ಲ ಕನಸು, ಅದು ಸುಳ್ಳು, ನಿಜವಲ್ಲ. ಅವ್ರು ಹೇಳ್ತಾನೆ, ನೀವು ಬಂದು ನನಗೆ ಹೇಳಬೇಕಾ? ನಾನು ಇಷ್ಟೊತ್ತು ನೋಡಿದ್ದು ಕನಸು, ಈಗ ಇಲ್ಲ ಎಂದು ನೀನು ಬಂದು ನನಗೆ ಹೇಳಬೇಕಾ? ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ನಾನು ಗೊತ್ತಾದ ನಂತರ ಅಲ್ಲವೇ ನೀನು ಬಂದು ಹೇಳೋದು? ಇದು ಕನಸು ಎಂದು ಗೊತ್ತಾದ ನಂತರ ನೀವು ಬಂದು ಏನು ಹೇಳ್ತೀವಿ, ಏನು ಮಾಡ್ತೀವಿ? ಅದಕ್ಕೆ ಅರ್ಥವೇ ಇಲ್ಲ. ಆದ್ದರಿಂದ ನೀವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದರೆ ನೀವು ಎಚ್ಚರದಲ್ಲೇ ಇದ್ದೀವಿ, ಎಚ್ಚರ ಇದ್ದೇ ಇದೆ. ದ ವೆರಿ ಕ್ವಶ್ಚನ್ ಪ್ರೂವ್ಸ್ ಇಗ್ನೋರೆನ್ಸ್ ಅಷ್ಟೇ. ನಾವು ಪ್ರಶ್ನಕ್ಕೆ ಉತ್ತರ ಕೊಡ್ತಾ ಇಲ್ಲ, ಪ್ರಶ್ನಕರ್ತನೇ ತಪ್ಪು ಎಂದು ಹೇಳ್ತಾ ಇದ್ದೀವಿ. ಪ್ರಶ್ನಕರ್ತ ಒಂದು ದೃಷ್ಟಿಯಲ್ಲಿ ಒಂದು ಸ್ಟ್ಯಾಂಡ್ನಲ್ಲಿದ್ದು ಪ್ರಶ್ನೆ ಮಾಡ್ತಾನೆ. ಆ ಸ್ಟ್ಯಾಂಡೇ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಕಾರಣ. ಯಾವ ಹಂತದಲ್ಲಿದ್ದು ಪ್ರಶ್ನೆ ಮಾಡ್ತಾ ಇದ್ದೀವೋ ಆ ಹಂತನೇ ಯು ಆರ್ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ಟು ಯು ಮೂವ್ ಫ್ರಮ್ ದಟ್ ಹಂತ. ಆ ಹಂತದಿಂದ ತೆಗೆದುಬಿಡು, ಅಲ್ಲಿಂದ ಸರಿಸಿಬಿಡು. ನಿಮ್ಮ ಪ್ರಶ್ನೆ ಹೋಗುತ್ತದೆ, ಪ್ರಶ್ನೆಗೆ ಆಧಾರ ಹೋಗುತ್ತದೆ, ನೀನು ಮತ್ತೆ ಪ್ರಶ್ನೆನೇ ಮಾಡಲ್ಲ, ನಗುತ್ತಾನೆ ಅಷ್ಟೇ. ಏನಪ್ಪ ನೀವೇನೋ ಅದು ಆ ಹಂತದಿಂದ
ಪಕ್ಕಕ್ಕೂ ಸರಿದ ನಂತರ ಏನಪ್ಪ ನೀವೇನೋ ಪ್ರಶ್ನೆ ಇದೆ ಕೇಳ್ತೀನಿ ಎಂದು ಹೇಳಿದ್ದು ಹೇಳು ಪ್ರಶ್ನೆ ಅಂದರೆ ಏನು ಹೇಳಲ್ಲ, ಯಾವ ಪ್ರಶ್ನೆ ಇಲ್ಲ, ಪ್ರಶ್ನೆ ಇಲ್ಲ ಹೇಳ್ತಾನೆ. ಏನಪ್ಪ ನೀವು ಇಷ್ಟೊತ್ತು ಪ್ರಶ್ನೆ ಇದೆ ಎಂದು ಹೇಳಿದ್ದೀವಲ್ಲ, ಇಲ್ಲ ಹೇಳ್ತಾನೆ. ಸಂಕೋಚ ಮಾಡಬೇಡ, ಕೇಳು, ಪ್ರಶ್ನೆ ಕೇಳು, ನಾನು ಉತ್ತರ ಕೊಡ್ತೀನಿ, ಕೇಳು ಅಂತ ಹೇಳ್ತೀನಿ. ನನಗೆ ಪ್ರಶ್ನೆವೇ ಇಲ್ಲ ಎಂದು ಹೇಳ್ತೀನಿ. ಅದೇನಪ್ಪ ನೀವೇನು ಸಂಕೋಚ ಮಾಡಬೇಡಿ, ನೀವು ಇಷ್ಟೊತ್ತು ಪ್ರಶ್ನೆ ಇದೆ ಎಂದು ಏನೋ ಹೇಳಿದ್ದೀಯಲ್ಲ, ಈಗ ಹೇಳು ಪ್ರಶ್ನೆ. ಯಾವ ಸ್ಥಾನದಲ್ಲಿದ್ದರೆ ಪ್ರಶ್ನೆ ಬಂತೋ ಅಲ್ಲಿಂದ ಹಿ ಮೂವ್ಡ್. ನನ್ನ ಪ್ರಶ್ನೆ ಯಾರಿಗೆ, ಯಾವ ಪ್ರಶ್ನೆ ಯಾರಿಗೆ? ದ್ಯಾಟ್ ಈಸ್ ದ ವೇ. ಜ್ಞಾನನೇ ಹೊರತು ಏನೂ ಉತ್ತರ ಕೊಡೋದಲ್ಲ. ಯು ಮೂವ್ ಫ್ರಮ್ ದಟ್ ಇನ್ ದೇವ್ ನೋ ಕ್ವಶ್ಚನ್ ಅಷ್ಟೇ. ಯು ಆರ್ ನೋ ಮೋರ್ ಎ ವೇಕಿಂಗ್ ಇಂಡಿವಿಜುವಲ್. ನಮಗೆ ಮನಸ್ಸೇ ಇಲ್ಲ, ವ್ಯಕ್ತಿತ್ವವೇ ಇಲ್ಲ, ಪ್ರಶ್ನೆ ಯಾರಿಗೆ? ಆ ವ್ಯಕ್ತಿ ಇರುವವರೆಗೂ ನೀವು ಯಾವ ಉತ್ತರ ನಿಮಗೆ ಅರ್ಥವಾಗಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಎ ವೇಕಿಂಗ್ ಇಂಡಿವಿಜುವಲ್, ನೋ ಆನ್ಸರ್ ವಿಲ್ ಕನ್ವಿನ್ಸ್ ಯು, ನೋ ಉಪನಿಷತ್ ಕನ್ವಿನ್ಸ್ ಯು, ನೋ ಶಂಕರ ಭಾಷ್ಯ, ನೋ ಸಚ್ಚಿದಾನಂದ ಸ್ವಾಮೀಜಿ ವಿಲ್ ಕನ್ವಿನ್ಸ್ ಯು. ಏಕೆಂದರೆ ನೀನು ಜಾಗೃತ ವ್ಯಕ್ತಿ ಆಗಿರುವವರೆಗೂ ಎಲ್ಲವೂ ಜಾಗೃತ ಪ್ರಪಂಚವೇ ಆಗಿಬಿಡ್ತದೆ. ನಾನು ಇನ್ನೊಂದು ಪ್ರಪಂಚ. ನೀವು ಅಲ್ಲಿಂದ ಸರಿದರೆ ಯಾವ ಪ್ರಶ್ನೆಯೇ ಇಲ್ಲ ನಿನಗೆ, ಯಾವ ಪ್ರಶ್ನೆ ಇಲ್ಲ, ಉತ್ತರ ಬೇಕಾಗಿಲ್ಲ. ಇದನ್ನು ಉಪದೇಶ ಮಾಡುವುದೇ ಹೊರತು ನಾನು ಅವರಿಗೆ ಹೇಳಿದೆ, ಇವರಿಗೆ ಹೇಳಿದೆ, ಅವರು ಒಪ್ಕೊಂಡರು, ನೀನು ಬಾ ಒಪ್ಕೊ, ಯಾರಿಗೋಸ್ಕರ ಒಪ್ಕೊಂಡ್ರೆ ಅವರಿಗೆ ಸಂತೋಷ ಅಂತೆ, ನೀನು ಒಪ್ಕೊಂಡ್ರೆ ನನಗಿಷ್ಟ ಅಂದರೆ ಇನ್ನೊಬ್ಬರಿಗೆ ಹೇಳಿ ಅವರು ಒಪ್ಕೊಂಡ್ರೆ ಇವರಿಗೆ ಸಂಭ್ರಮ. ಅದಕ್ಕೋಸ್ಕರ ತಿರುಗುತ್ತಾ ಇದ್ದಾನೆ, ಪ್ರವಚನ ಮಾಡ್ತಾ ಇದ್ದಾನೆ. ಅಂದರೆ ನಾನು ಅವರಿಗೆ ಹೇಳಿ ಒಪ್ಪಿಸಿದ್ದರೆ ನನಗೆ ಫಾಲೋವರ್ ಆಗುತ್ತಾನೆ, ನನಗಿಷ್ಟು ಜನರು ಅನುಯಾಯಿಗಳಾಗ್ತಾರೆ ಎಂದು ಸಂತೋಷ. ನಿಮ್ಮ ಪರ್ಸನಲ್ ಇಂಡಿವಿಜುವಲ್ ಸುಖಕ್ಕೋಸ್ಕರ, ಇಂಡಿವಿಜುವಲ್ ಸುಖ ಅಂದರೆ ಸಂಸಾರ ಸುಖ, ನಿಮ್ಮ ಸಂಸಾರ ಸುಖಕ್ಕೋಸ್ಕರ ವೇದಾಂತ ಉಪದೇಶ ಮಾಡ್ತಾ ಇದ್ದಾನೆ ಅಲ್ಲ. ಇಂಡಿವಿಜುವಲ್ ಸುಖ ಅಂದರೆ ದಟ್ ಈಸ್ ಎ ಇಂಡಿವಿಜುವಲ್ ಈಗೋ ಸ್ಯಾಟಿಸ್ಫ್ಯಾಕ್ಷನ್, ದಟ್ ಈಸ್ ಎ ಸಂಸಾರ ಸುಖ. ಆ ಸಂಸಾರ ಸುಖಕ್ಕೋಸ್ಕರ ವೇದಾಂತ ಹೇಳೋದ. ಇನ್ನೊಬ್ಬರು ಒಪ್ಪುತ್ತಾರ ಅಲ್ಲವ, ಇನ್ನೊಬ್ಬರಿಗೆ ಅರ್ಥವಾಗ್ತದ ಅಲ್ಲವ, ಇನ್ನೊಬ್ಬರಿಗೆ ಗೊತ್ತಾಯ್ತಾ ಅಲ್ಲವ, ಈ ಮಾತುಗಳು ಬಿಕಮ್ ಇರಲೆವೆಂಟ್ ಟು ಹಿಮ್. ಏಕೆ? ಇನ್ನೊಬ್ಬರೇ ಇಲ್ಲ, ಇನ್ನೊಬ್ಬರು ಅಜ್ಞಾನಿಯೂ ಇಲ್ಲ, ಅವರಿಗೆ ಹೇಳುವುದೇನು ಯಾರು? ದಿಸ್, ಈ ಇನ್ನೊಬ್ಬರು, ನಾನು, ಮನಸ್ಸಿನಲ್ಲಿ ಹೇಳುವುದು, ಈ ಮನಸ್ಸು, ಇವೆಲ್ಲ ಬಿಟ್ಟು ಅರಿವಾಗಿದ್ದರೆ ಅದು ಜ್ಞಾನ. ಆ ಸ್ವರೂಪವು ಇನ್ನೊಬ್ಬರ ದೃಷ್ಟಿಗೆ ಅನಿಸಬಹುದು. ಇನ್ನೊಬ್ಬರಿಗೆ ಇವರು ಯಾರೋ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ, ನಾವು ಕೇಳ್ತೀವಿ, ಇದೆಲ್ಲ ಅವರ್ ಸ್ಟ್ಯಾಂಡ್ ಪಾಯಿಂಟ್ಗೆ ಅನಿಸಿದ್ದರೆ ಅನಿಸಲಿ. ಹೌ ಐ ಅಪಿಯರ್ ಟು ಅದರ್ಸ್ ಇಸ್ ಎ ಮೆಟೀರಿಯಲ್. ನೋಡಿ, ಸಣ್ಣ ಮಗು ಅಲ್ಲಿ ಕೂತಿದ್ದರೆ ಮಗು ಹೇಗೆ ಕಂಡು ಬರ್ತಾನೆ ಎಂದು ನಮಗನಿಸುತ್ತದೆ. ಅವನು ಹೇಗೆ ಕಂಡು ಬರ್ತಾನೆ, ಹೇಗೆ ಕೂತಿದ್ದಾನೆ, ಹೇಗೆ ನಡೆಯುತ್ತೆ, ಏನೋ ವಸ್ತು ತಗೊಳ್ತಾನೆ, ಕೈಯಲ್ಲಿ ಇಟ್ಕೊಳ್ತಾನೆ, ಎಲ್ಲಿಡ್ತಾನೆ, ಇದು ಮತ್ತೆ ಇಟ್ಕೊಳ್ತಾನೆ, ಇಲ್ಲಿಡ್ತಾನೆ, ಜನ ನೋಡ್ತಾರೆ ಹೇಗೆ ಮಾಡ್ತಾ ಇದ್ದಾನೆ ನೋಡೋ. ಅವರು ಯಾರು ನೋಡ್ತಾ ಇದ್ದಾರೆ, ಏನು ಮಾಡ್ತಾರೆ ಅವ್ರಿಗೆ ಯೋಚನೆ ಇಲ್ಲ. ಅಲ್ಲಿಡ್ತಾನೆ, ಇಲ್ಲಿಡ್ತಾನೆ, ಕೆಳಗೆ ಹಾಕ್ತಾನೆ, ಮತ್ತೆ ಎತ್ತುತ್ತಾನೆ. ಜನ ಹೇಳ್ತಾರೆ ಇದು ಏನು ಮಾಡ್ತಾ ಇದ್ದಾನಪ್ಪ ಅಂದರೆ ನಿಮಗೇನು ಅರ್ಥವಾಗಲ್ಲ, ಅವನಿಗೂ ಅರ್ಥವಾಗಲ್ಲ ಏನು ಮಾಡ್ತಾ ಇದ್ದಾನೋ, ಏನೂ ಮಾಡ್ತಾನೆ ಅಷ್ಟೆ. ಹಾಗೆ ನಾನು ಇದು ಮಾಡ್ತಾ ಇದ್ದೀನಿ, ಅವರಿಗೆ ಆ ಯೋಚನೆ ಇಲ್ಲ. ಇದು ಕರೆಕ್ಟಾ, ಸರಿಯಾ, ಏಕೆ ಮಾಡ್ತಾ ಇದ್ದೀನಿ, ಇಲ್ಲಿಂದ ಇಲ್ಲೇಕೆ ಇಟ್ಟಾನೆ, ಏಕೆನೋ ಅವನಿಗೂ ಗೊತ್ತಿಲ್ಲ. ಕಾರಣ ಕೇಳಬೇಡಿ. ಅವರು ಕಾರಣ ನೋಡಿಕೊಂಡು ಮಾಡಲಿಲ್ಲ, ಅವ್ರು ಮಾಡಿದ್ದಕ್ಕೆ ಕಾರಣ ಇಲ್ಲ, ಕಾರ್ಯ ಇಲ್ಲ. ಹಾಗೆ ಅಂದರೆ ಒಂದಾನೊಂದು ಪ್ರಯೋಜನ ಬುದ್ಧಿಯಿಂದ ಹೇಳುತ್ತಾ ಇಲ್ಲ, ಪ್ರಯೋಜನ ಬುದ್ಧಿಯಿಂದ ಮಾಡುತ್ತಾ ಇಲ್ಲ. ಹಾಗಿರುತ್ತಾನೆ ಜ್ಞಾನಿ ದೃಷ್ಟಿ. ಆದ್ದರಿಂದ ಇನ್ನೊಬ್ಬರಿಗೆ ಹೇಳಬೇಕು, ಅವರಿಗೆ ಗೊತ್ತು, ಅದೆಲ್ಲ ಸೂಪರ್ಫಿಷಿಯಲ್ ಥಾಟ್, ಅದೆಲ್ಲ ಅಧ್ಯಾರೋಪಿತ ಥಾಟ್, ಅದೆಲ್ಲ ಇಂಪೋಸ್ಡ್ ಕಲ್ಪಿತ ಯೋಚನೆಗಳೇ ಹೊರತು ತನಗಿಲ್ಲ. ಆ ಕಲ್ಪಿತ ಯೋಚನೆಗಳೆಲ್ಲ ಕಲ್ಪಿತಕ್ಕೆ. ಆದ್ದರಿಂದ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ಇದು ಭೇದ. ಉಪದೇಶಕ್ಕೋಸ್ಕರ ಇಟ್ಟುಕೊಂಡು ವ್ಯಾವಹಾರಿಕ, ಪಾರಮಾರ್ಥಿಕ ಹೇಳ್ತೀವಿ. ವ್ಯಾವಹಾರಿಕ ಅಂದರೆ ಅವಸ್ಥೆಗಳಿವೆ, ಜೀವ ಇದ್ದಾನೆ, ಇನ್ನೊಬ್ಬ ನಾನೊಬ್ಬ ಜೀವ, ನನ್ನ ಹಾಗೆ ಮಿಕ್ಕ ಜೀವರು, ಕರ್ಮ ಇದೆ, ಕರ್ಮಫಲ ಇದೆ, ಪುನರ್ಜನ್ಮ ಇದೆ, ಪರಲೋಕ ಇದೆ, ಒಳ್ಳೆಯದು ಕೆಟ್ಟದು, ದೇವರಿದ್ದಾರೆ, ಭಕ್ತಿ ಇದೆ, ಪೂಜೆ ಇದೆ, ಮಾಡಿಕೊಂಡ್ರೆ ಪುಣ್ಯ ಬರುತ್ತದೆ, ತೀರ್ಥಯಾತ್ರೆ ಇದೆ, ಎಲ್ಲ ಇದೆ. ಪೂಜಾ ಜಪ ತೀರ್ಥಯಾತ್ರೆ ಮಾಡಿಕೊಂಡರೆ ಪುಣ್ಯ ಬರುತ್ತದೆ, ತಪ್ಪು ಮಾಡಿದ್ದರೆ ಪಾಪ ಬರುತ್ತದೆ, ಎಲ್ಲ ಆಗುತ್ತದೆ. ಎಚ್ಚರಗೊಂಡವನಿಗೆ ಇದ್ಯಾವುದೂ ಇಲ್ಲ. ಅದು ವ್ಯಾವಹಾರಿಕ ದೃಷ್ಟಿಯ ಹೇಳಿದ್ದು ಕೆಲವು, ಪಾರಮಾರ್ಥಿಕ ದೃಷ್ಟಿಯ ಹೇಳಿದ್ದು ಕೆಲವು. ಇದೆಲ್ಲದಿಂದ ಜಾಗೃತವಾಗುವುದೇ ಪಾರಮಾರ್ಥಿಕ ದೃಷ್ಟಿ. ಇವೆಲ್ಲನಿಂದ ಈ ಹೋಲ್ ರೆಲಮ್ ಅಂತ ಹೇಳ್ತಾರೆ ನೋಡಿ. ಅವಸ್ಥಾ ಅಂದರೆ ಒಂದು ಲೆವೆಲ್ ಆಫ್ ಲಿವಿಂಗ್ ಅಂತ ಅರ್ಥ. ರೆಲಮ್, ಈ ರೆಲಮ್ನಿಂದಲೇ ಮೇಲಿನ ಮಟ್ಟಕ್ಕೆ ಹಾರಿ ಹೋಗೋದು ಅಷ್ಟೇ. ಈ ಮಟ್ಟದಲ್ಲೇ ಇರೋದಿಲ್ಲ.
ಏಕೆಂದರೆ ಒಂದು ದೇಶ ಹೇಳಿದ್ದೀನಲ್ಲ ಉದಾಹರಣೆ, ಒಂದು ದೇಶದಲ್ಲಿದ್ದರೆ ಆ ಭಾಷೆ ಮಾತಾಡುವುದು, ಅವರ ಜೊತೆಗೆ ಇರುವುದು, ನಿಮಗೆ ಆ ದೇಶದಲ್ಲಿ ಹುಟ್ಟಿ ಬೆಳೆದರೆ ನಿಮಗೇನು ಸಪ್ರೇಟ್ ಸರ್ಟಿಫಿಕೇಟೇ ಬೇಕಾಗಿಲ್ಲ. ಇತ್ತೀಚೆಗೆ ಶುರು ಮಾಡಿಬಿಟ್ಟರು. ಹೊರಗಿನವರು ಏನೋ ನಾವು ನೋಡುತ್ತಿದ್ದೀವಿ, ಅವರೇನೋ ಪಾಸ್ಪೋರ್ಟ್ ಬೇಕಂತೆ, ಏನೋ ವೀಸಾ ಬೇಕಂತೆ ತಗೊಂಡು ನನಗೆ ಆಶ್ಚರ್ಯವಾಗ್ತಿತ್ತು. ಪಾಸ್ಪೋರ್ಟು ವೀಸಾಗಳು ಏಕಪ್ಪ, ನಮಗದೇನಿಲ್ಲ ಎಂದು. ಈ ಕಾಲದಲ್ಲಿ ಆಧಾರ್ ಕಾರ್ಡು ಐಡೆಂಟಿ ಕಾರ್ಡ್ ನಮಗದು ಯಾವುದೂ ಇರಲಿಲ್ಲ. ಏಕೆಂದರೆ ನಾವು ಇಲ್ಲೇ ಹುಟ್ಟಿದ್ದೀವಿ, ನಾವು ಯಾವುದೂ ಬೇಕಾಗಿಲ್ಲ. ನಿಮಗೆ ಬರ್ತ್ ಸರ್ಟಿಫಿಕೇಟು ಇರಲಿಲ್ಲ, ಯಾಕಂದರೆ ಅಲ್ಲೇ ಇದ್ದೀವಿ, ಅಲ್ಲೇ ಇರುತ್ತೆ. ಹಾಗೆ ಆಯಾ ದೇಶದಲ್ಲಿರುವವರೆಗೂ ಆ ನಿಯಮಗಳು ಅದು ಇರುತ್ತದೆ, ಅವರಿಗೂ ಆ ನಿಯಮಗಳು. ಹಾಗೆ ಆ ರೆಲಮ್, ಆ ಹಂತದಲ್ಲಿರುವವರೆಗೆ ವೆನ್ ಯು ವಾಂಟ್ ಟು ಕಮ್ ಔಟ್ ಆಫ್ ಇಟ್, ದೆನ್ ಆಲ್ ರೂಲ್ಸು, ಪಾಸ್ಪೋರ್ಟ್ ಬೇಕು, ವೀಸಾ ಬೇಕು, ಆ ಚೆಕ್ಕಿಂಗ್ ಈ ಚೆಕ್ಕಿಂಗ್ ಇದೆಲ್ಲ. ಅಯ್ಯೋ ಇದೇನಪ್ಪ ಅಂದರೆ ದೆನ್ ಯು ಆರ್ ಲಿವಿಂಗ್ ಔಟ್ ಆಫ್ ದ ಕಂಟ್ರಿ. ಆ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋದರೆ ಎಲ್ಲ ನಿಯಮಗಳಾಗ್ತವೆ. ಹಾಗೆ ನೀವು ಕನಸಿನಲ್ಲಿರುವವರೆಗೂ ಆ ನಿಯಮಗಳು ಅಲ್ಲೆಲ್ಲಿಗೆ ಇರ್ತೀನಿ ಅಷ್ಟೇ. ಕನಸಿಗೆ ಹೋಗುವವರೆಗೆ ಯಾರಿಗಾದ್ರೂ ನಿಮಗೆ ವೀಸಾ ಕೇಳಿದ್ದಾರಾ? ವೀಸಾ ಕೊಟ್ಟರಾ ಯಾರಾದರೂ? ನೀವು ಎಚ್ಚರಕ್ಕೆ ಬರುವಾಗಾದರೂ ವೀಸಾ ತೊಗೊಂಡು ಬಂದಿದ್ದೀರಾ? ತೋರಿಸಿ ನಿಮ್ಮ ಯಾವ ವೀಸಾ ಇದೆ ಎಚ್ಚರಕ್ಕೆ ಬರುವುದಕ್ಕೆ. ಎಚ್ಚರಕ್ಕೆ ಬರುವುದಕ್ಕೆ ನಿಮಗೆ ವೀಸಾ, ಪಾಸ್ಪೋರ್ಟ್ ಏನಾದರೂ ಇದೆಯಾ? ಅಟ್ಲೀಸ್ಟ್ ಆಧಾರ್ ಕಾರ್ಡ್ ಇದೆಯಾ? ಜಾಗ್ರತೆ ಆಧಾರ್ ಕಾರ್ಡ್. మరి ಹೇಗೆ ಬಂದಿದ್ದೀರಿ ಹೇಳು? ನೀವು ಇಲ್ಲೀಗಲ್ ಇನ್ಫಿಲ್ಟ್ರೇಟರ್, ನಿಮ್ಮನ್ನು ಜೈಲಿಗೆ ಹಾಕಬೇಕು ಅಲ್ಲವೇ? ನಿಮ್ಗೆ ಯಾವುದೂ ಇಲ್ಲ, ಪಾಸ್ಪೋರ್ಟ್ ಇಲ್ಲದೆ, ವೀಸಾ ಇಲ್ಲದೆ ಎಚ್ಚರಕ್ಕೆ ಹೇಗೆ ಬಂದಿದ್ದೀರಿ? ಯಾರು ಅನುಮತಿ ಕೊಟ್ಟರು? ಯಾವ ಪೊಲೀಸ್ ಅನುಮತಿಯಿಂದ ಬಂದಿದ್ದೀರಿ? ಅಂಥದ್ದೇನೂ ಇಲ್ಲ. ಇಲ್ಲ ಅಂದರೆ ಆ ರೆಲಮ್ನಲ್ಲಿರುವವರೆಗೆ ಇಟ್ ಇಸ್ ಆಲ್ ಆಟೋಮೆಟಿಕ್, ನ್ಯಾಚುರಲಿ ಅನಿಸುತ್ತದೆ. ಯು ಕಮ್ ಔಟ್ ಆಫ್ ದಟ್ ಲೆವೆಲ್, ಇಟ್ ಡಸಂಟ್ ದೇರ್ ಇಸ್ ನೋ ಮೀನಿಂಗ್ ಅಂತೆ ಅಷ್ಟೇ. ಹಾಗೆ ಇದು ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಭೇದ ಇಟ್ಕೊಂಡು ಮಾತಾಡಬೇಕು. ವೇದಾಂತವು ಹಾಗೆ ಹೇಳ್ತದೆ. ಸುಷುಪ್ತಿಯನ್ನು ನೋಡು, ಎಚ್ಚರವನ್ನು ನೋಡು. ಹೌ ಯು ಸಿ ಈವನ್ ಎಚ್ಚರವನ್ನು ಆಲ್ಸೋ ಯು ಲುಕ್ ಫ್ರಮ್ 2 ಸ್ಟ್ಯಾಂಡ್ ಪಾಯಿಂಟ್ಸ್. ವ್ಯಾವಹಾರಿಕ ದೃಷ್ಟಿ, ಇದೆಲ್ಲ ಹೇಳಿದ್ದೀವಲ್ಲ, ಈಗ ಮತ್ತೆ ಮತ್ತೆ ಹೇಳೋದು ಎಲ್ಲ 5-6 ವರ್ಷ 10 ವರ್ಷದಿಂದ ಹೇಳ್ತಾನೆ ಇದ್ದೀವಿ. ಮತ್ತು ಇವೆಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ವಿಷಯಗಳು. ಮತ್ತೆ ಹೇಳುವುದಂದರೆ ಇಟ್ ವಿಲ್ ಬಿಕಮ್ಸ್ ಲೈಕ್ ಮತ್ತೆ ABCD ಹೋಲ್ ಕೋರ್ಸ್ ಹೇಳಿದಂತೆ ಆಗುತ್ತೆ. ಮತ್ತೆ ಕೋರ್ಸೆಲ್ಲ ಹೇಳಬೇಕು. ನೀವು ದಟ್ ವಿಲ್ ಟೇಕ್ ಅನದರ್ 10 days. ಅದೆಲ್ಲ ಬೇಡ, ಸಾಕು, ನಮ್ಮ ಪಾಠ ಹೇಳ್ತಾ ಇರ್ತೀವಿ. ಇದರಲ್ಲಿ ಹೊಸ ಜನರು ಬಂದರೆ ಕೆಲವು ದಿವಸ ಕೇಳಲಿ, ಅದಾದ ಮಧ್ಯದಲ್ಲಿ ಬಂದು ಬಿಡ್ತದೆ. ಏಕೆಂದರೆ ಪ್ರಾರಂಭದಲ್ಲಿ ಹೇಳಿದ್ದು ವೇಕಿಂಗ್ ಅಂದರೆ ಏನು, ಅದನ್ನು ಹೇಗೆ ನೋಡಬೇಕು ಮಾಡಿದ ಈ ಸೂಕ್ಷ್ಮ ವ್ಯತ್ಯಾಸಗಳಿರುತ್ತವೆ ಎಂದೇ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಎಂದು ಹೇಳಿದ್ದೇವೆ. ವ್ಯತ್ಯಾಸ ಯಾರು ಪುಸ್ತಕಗಳು ಸ್ವಯಂ ಓದ್ತಾರೋ, ಮೂಲವಿದ್ಯಾ ಪ್ರಕ್ರಿಯೆ ಓದಿಕೊಂಡು ಬರ್ತಾರೋ ಅವರಿಗೆ ಸ್ವಾಮೀಜಿ ಪ್ರಕ್ರಿಯೆ ಅರ್ಥವಾಗುವುದು ಕಷ್ಟ. ಏಕೆ? ಓದಿಕೊಂಡಿದ್ದು ಇಂಟರ್ಫಿಯರ್ ಆಗುತ್ತದೆ, ಅಡ್ಡಿ ಬರುತ್ತದೆ. ನೀವು ಎಷ್ಟು ಹೇಳಿದ್ದರೂ ಅದು ಇಂಟರ್ಫಿಯರ್ ಆಗೇ ಆಗ್ತದೆ. ಹೇಳಿದ್ದೆಲ್ಲ ಇನ್ನೊಂದು ಬಗೆಯಾಗಿ ಸುಷುಪ್ತಿ ಅಂದರೆ ಅಜ್ಞಾನ ಎಂದು ಇಟ್ಕೊಂಡೇ ಇರ್ತಾನೆ. ನೀವು ಎಷ್ಟೇ ಹೇಳು ಅಜ್ಞಾನವೇ ಅಷ್ಟೇ. ಅದಕ್ಕೋಸ್ಕರ ನಮ್ಮ ಟೈಮ್ ವೇಸ್ಟ್ ಯಾಕೆ, ಬಿಡು, ನಾವು ಮುಂದಕ್ಕೆ ಬರೆಯೋಣ. ಸೊ ಅದರಿಂದ ಇಲ್ಲಿ ನೋಡಿ, ಆತ್ಮೈಕ ವಿದ್ಯಾ ಅಂದರೆ has been sometimes misinterpreted to mean the identity of Brahman, the individual Atman, and the Pratipatti intuition of this Ekatva has been taken to mean immediately experience Sakshatkar. ಆತ್ಮೈಕತ್ವ ಅಂದರೆ ಜನರು ಬಗೆ ಬಗೆ ತಿಳ್ಕೊಂಡು ಬಿಟ್ಟರು. ಈ ಬಗೆ ಬಗೆ ತಿಳ್ಕೊಳ್ಳುವುದಕ್ಕೆ ಕಾರಣ 2 ಕಾರಣಗಳು. ಒಂದು, ಜೀವನಲ್ಲಿರುವ ಸಹಜವಾದ ತಪ್ಪು ತಿಳುವಳಿಕೆಗಳು, ಜೀವನಲ್ಲಿರುವ ಸಹಜವಾದ ಬುದ್ಧಿದೋಷ, ಸಹಜವಾದ ತಪ್ಪು ತಿಳುವಳಿಕೆ. ಎರಡನೆಯದೇನೆಂದರೆ ತಮ್ಮ ಸಂಪ್ರದಾಯ, ತಮ್ಮ ಗುರುಗಳು, ತಮ್ಮ ಪುಸ್ತಕಗಳು. ಯಾರದೋ ಪುಸ್ತಕ ಓದಿ, ಯಾರದೋ ಮನಸ್ಸು ತುಂಬಿಕೊಂಡು, ಯಾರು ಅಂದರೆ ನೀವು ತತ್ವಾನ್ವೇಷಣಕ್ಕೆ ಫ್ರೆಶ್ ಮೈಂಡ್ ಇರಬೇಕು, ನೇರ ನೋಡಬೇಕು. ಯಾವುದೋ ಓದಿ ಎಲ್ಲೋ ಕೇಳಿ ಅದು ತುಂಬಿ ಇಟ್ಕೊಂಡರೆ ಅದು ಇಂಟರ್ಫಿಯರ್ ಆಗ್ತದೆ, ಅನ್ಕಾನ್ಷಿಯಸ್ಲಿ ಇಂಟರ್ಫಿಯರ್ ಆಗ್ತದೆ, ಅದು ತೊಂದರೆ ಆಗ್ತದೆ. ಒಬ್ಬರು ಹೇಳ್ತಾರೆ, ಇಷ್ಟೊತ್ತು ಹೇಳಿದ್ದೆ ನೋಡಿ, ಆ ಸ್ವಾಮೀಜಿ ಹೇಳುತ್ತಿದ್ದರು, ಆತ್ಮನನ್ನು ತಿಳ್ಕೊಳ್ಳಬೇಕಂತೆ, ಆತ್ಮಜ್ಞಾನವಾದ ನಂತರ ಸರ್ವಾತ್ಮ ಭಾವ ಬರಬೇಕು. ಆತ್ಮಜ್ಞಾನವಾಯಿತಂತೆ, ಸರ್ವಾತ್ಮ ಭಾವ ಬರಬೇಕು ಅಂದರೆ ಮತ್ತೆ ಇನ್ನೊಂದು ಸ್ಟೆಪ್ ಬೇಕಂತೆ. ಆತ್ಮಸ್ವರೂಪವೇ ಸರ್ವಾತ್ಮ. ಆತ್ಮ ತಿಳ್ಕೊಂಡ ನಂತರ ಸರ್ವಾತ್ಮ ಗೊತ್ತಿಲ್ಲ ಅಂದರೆ ಇದೇನು? ಈ ಪಾಯಿಂಟು, ಈ 17th 17ನೇಯ ಪಾಯಿಂಟ್ನಲ್ಲಿ
ಸ್ವಾಮೀಜಿ ಹೇಳುವುದಿದೆ. ಏನದು? ಆತ್ಮೈಕತ್ವ ಅಂದರೆ ಒಂದು ಆತ್ಮೈಕತ್ವ ಅಂದರೆ ಒಂದು ಆತ್ಮ ಒಂದೇ ಇದೆ ಎಂದು ತಿಳ್ಕೊಳ್ಳುವುದು ಒಂದು, ಆತ್ಮ ಬ್ರಹ್ಮ ಜೊತೆಗೆ ಒಂದಾಗುವುದು ಎಂದು ಇನ್ನೊಂದು, ಬ್ರಹ್ಮ ಒಂದು ಅಂದರೆ ಹೀಗೆ ಬಗೆ 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 ಅರ್ಥಗಳು ಮಾಡಿದ್ದಾರೆ. ಆತ್ಮ ಬ್ರಹ್ಮ ಜೊತೆಗೆ ಒಂದಾಗುವುದೊಂದು ಹೀಗೆ ತಿಳ್ಕೊಂಡು ಬಿಡ್ತಾರೆ. ಆತ್ಮೈಕತ್ವ ಅಂದರೆ ಆತ್ಮ ಮಾತ್ರ ಬಿಡಿಯಾಗಿದೆ ಎಂದು ತಿಳ್ಕೊಂಡುವುದು ಅದು ಸಾಂಖ್ಯರ ಪ್ರಕ್ರಿಯೆ. ಬ್ರಹ್ಮ ಜೊತೆಗೆ ಒಟ್ಟಾಗುವುದೆನ್ನುವುದು ಈ ಉಪಾಸಕರು ವಿಶಿಷ್ಟಾದ್ವೈತಿಗಳ ಪ್ರಕ್ರಿಯೆ. ಬ್ರಹ್ಮವನ್ನು ತಿಳ್ಕೊಳ್ಳುವುದು ಅದು ಇನ್ನು ಯಾರ್ದೋ ಗೊತ್ತಿಲ್ಲ, ಅದು ಹಾಗೆ ಹೀಗೆ ಬಗೆ ಬಗೆ ಪ್ರಕ್ರಿಯೆಗಳು. ಅದಕ್ಕೋಸ್ಕರ ತಿಳ್ಕೊಂಡ ನಂತರ ಮೊದಲು ತಿಳ್ಕೊಳ್ಳಬೇಕು, ಜ್ಞಾನವಾದ ನಂತರ ಏನೋ ಉಪಾಸನ ಮಾಡಿ ಅಂದರೆ ಒಂದು ಧ್ಯಾನ ಮಾಡಿ ಪರಮಾತ್ಮ ಜೊತೆಗೆ ಏಕತ್ವವನ್ನು ಪಡ್ಕೊಳ್ಳಬೇಕು. ಆತ್ಮಜ್ಞಾನ ಒಂದಾಯಿತಂತೆ, ಮತ್ತು ಸರ್ವಾತ್ಮ ಭಾವ ಇನ್ನೊಂದಂತೆ. ಈಗ ಇದು ಹೀಗೆ ಬಿಡಿ ಮಾಡಿ ಆತ್ಮ ಒಂದು ಸರ್ವಾತ್ಮ ಒಂದು ಅಂದರೆ ಆತ್ಮ ಗೊತ್ತಾದ ನಂತರ ಇನ್ನೊಂದು ಆತ್ಮಗಳಿರುತ್ತವಾ? ಫಸ್ಟ್ ಪ್ರಶ್ನೆ. ಇದ್ದರೆ ಈ ಆತ್ಮವನ್ನು ಆತ್ಮ ಜೊತೆಗೆ ಸೇರಿಸುವುದು ಹೇಗೆ? ಅವರ ಆತ್ಮ ಆ ದೇಹದಲ್ಲಿದೆ, ಆ ದೇಹದಲ್ಲಿ ಅವರ ದೇಹದಲ್ಲೆಲ್ಲ ನೀವು ಪ್ರವೇಶ ಮಾಡ್ತೀರಾ? ಎಲ್ಲರ ದೇವದಲ್ಲಿ ಪಶು ಪಕ್ಷಿ ಪ್ರಾಣಿ ಎಲ್ಲ ದೇವರು ಋಷಿಗಳು ಮನುಷ್ಯರು ಎಲ್ಲರ ದೇವದಲ್ಲಿ ನೀವು ಹೇಗೆ? ಆ ದೇವದಲ್ಲಿ ಆ ಜೀವನೇ ಇದ್ದಾನೆ, ಇನ್ನೊಬ್ಬ ಜೀವನಿಗೆ ಎಲ್ಲಿ ಜಾಗ ಅಲ್ಲವೇ? ನಿಮಗೆ ಈ ಒಂದು ದೇಹವೇ ಸಂಸಾರ ಕೊಡ್ತಾ ಇದೆ, ಇನ್ನೊಂದು ಎಲ್ಲಿ ಏಕೆ? ಆದ್ದರಿಂದ ಇವರೇನೆಂದರೆ ಸರ್ವಾತ್ಮ ಭಾವ ಅಂದರೆ ಎಲ್ಲರ ಆತ್ಮ ಜೊತೆಗೆ ಒಟ್ಟು ಹೇಗೆ ಆಗ್ತೀವಪ್ಪ? ಅವನ ಆತ್ಮ ಜೊತೆಗೆ ನೀವು ಹತ್ತಿರಕ್ಕೆ ಬಂದರೆ ಅವರು ಬೇಡದವಾಗಿರೋ ಎಂದು ಹೇಳ್ತಾನೆ. ಅವರ ಆತ್ಮ ಜೊತೆಗೆ ನಿಮ್ಮ ಆತ್ಮ ಹೇಗೆ ಆಗೋದು? ಇದೆಲ್ಲ ಅವಿವೇಕ ಪ್ರಶ್ನೆ, ಅಂದರೆ ಏನೋ ಕಲ್ಪಿಸಿಕೊಂಡು ಮಾತಾಡುವುದು ಮಾತುಗಳು. ಅದಕ್ಕೋಸ್ಕರ ಸ್ವಾಮೀಜಿ ಹೇಳ್ತಾರೆ ನೋಡಿ, ಜ್ಞಾನವಾದ ನಂತರ ಒಂದು ಧ್ಯಾನ ಮಾಡಬೇಕಂತೆ. ಧ್ಯಾನ ಮಾಡಿ ನಾನು ಬ್ರಹ್ಮ ಆಗ್ತೀನಿ ಎಂದು ಭಾವನೆ ಮಾಡಿ 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 ಬ್ರಹ್ಮನೇ ಆಗಿಬಿಟ್ಟನಂತೆ. ಅಲ್ಲ, ಹಾಗೇ ಇದ್ದಾರೆ ಕೆಲವರು. ಇದಕ್ಕೆ ಸ್ವಾಮೀಜಿ ಹೇಳ್ತಾರೆ, ದಟ್ ದಿಸ್ ಈಸ್ ಇನ್ಕರೆಕ್ಟ್ ಈಸ್ ರೆಡಿಲಿ ಸೀನ್ ಬೈ ಅಬ್ಸರ್ವಿಂಗ್ ದಟ್ ಶಂಕರ ಫ್ರೀಕ್ವೆಂಟ್ಲಿ ಯೂಸಸ್ ದ ವರ್ಡ್ ಆತ್ಮ, ಬ್ರಹ್ಮಾತ್ಮ, ಬ್ರಹ್ಮ ಮೂರು ಪದಗಳಿಗೆ ಒಂದೇ ಅರ್ಥ. ಇದು ಇಲ್ಲಿ ಕಲಿಯತಕ್ಕದ್ದು. ಇದಕ್ಕೆ ಈ ಪ್ರಶ್ನೆಗೆ ಉತ್ತರವೇನೆಂದರೆ, ಬ್ರಹ್ಮ ಹೇಳು, ಆತ್ಮ ಹೇಳು, ಬ್ರಹ್ಮಾತ್ಮ ಹೇಳು. ಅಂದರೆ ಬ್ರಹ್ಮಜ್ಞಾನ ಹೇಳಲಿ, ಆತ್ಮಜ್ಞಾನ ಹೇಳಲಿ, ಬ್ರಹ್ಮಾತ್ಮ ಜ್ಞಾನ ಹೇಳಲಿ, ಮೂರಕ್ಕೆ ಒಂದೇ ಅರ್ಥ. ಅದು ಅಷ್ಟೇ ಸ್ವಾಮೀಜಿ ಹೇಳೋದು. ಕೆಲವು ಉತ್ತರಗಳು ಸ್ವಾಮೀಜಿ ಸಂಕ್ಷೇಪ ಮಾಡಿಬಿಟ್ರು, ಡೀಟೇಲ್ ಹೇಳಲೇ ಇಲ್ಲ. ಇಲ್ಲಿ ನೋಡಿ, ಆತ್ಮನ್, ಆತ್ಮಜ್ಞಾನ, ಬ್ರಹ್ಮಾತ್ಮನ್ ಆ್ಯಂಡ್ ಬ್ರಹ್ಮನ್, ಈ ಮೂರನ್ನು ಆಚಾರ್ಯ ಶಂಕರ ಫ್ರೀಕ್ವೆಂಟ್ಲಿ ಯೂಸಸ್ ಸಿನಾನಿಮಸ್ಲಿ. ಈ ಮೂರು ಒಂದೇ ಎಂದು ಹೇಳ್ತಾರೆ. ಆತ್ಮಜ್ಞಾನ ಅಂದರೆ ಬ್ರಹ್ಮಜ್ಞಾನ ಎಂದು ಇವರು ಹೇಳ್ತಾರೆ. ಆತ್ಮಜ್ಞಾನವಾಯಿತು, ಆದರೆ ಬ್ರಹ್ಮಜ್ಞಾನ ಆಗಲಿ. ಇವರು ಉಪದೇಶ ಮಾಡ್ತಾ ಇರುತ್ತಾರೆ ವೇದಾಂತ. ಇಲ್ಲೊಂದು ಉಪನಿಷದ್ ವಾಕ್ಯ ಕೊಟ್ಟರು, ಸೂತ್ರ ಭಾಷ್ಯ. ಏವಂತಾವತ್ ವೇದಾಂತ ವಾಕ್ಯಾನಾಂ. ಇನ್ನೊಂದು ಮಾತು, ಈ ಸ್ವಾಮೀಜಿ ಹೇಳಿದ್ದಾನೆ, ಇದೆಲ್ಲ ವೆಸ್ಟರ್ನ್ ಪದ್ಧತಿ. ಪಾಶ್ಚಾತ್ಯರು, ನಾನು ಯಾರನ್ನೋ ವಿಮರ್ಶ ಎಂದಲ್ಲ, ಈ ದೃಷ್ಟಿ ತಪ್ಪು ದೃಷ್ಟಿ ಎಂದು ಹೇಳ್ತಾ ಇದ್ದೀನಿ. ಹಿಂದೆನೂ ಹೇಳಿದೆ ಎಷ್ಟೋ ಸಲ, ಮತ್ತೆ 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 ನೀವು 100 ಸಲ ಹೇಳು ಮತ್ತು ಅದೇ ತಪ್ಪು ಮಾಡ್ತಾರೆ. ಅದೇನೋ ಐ ಡೋಂಟ್ ಪೀಪಲ್ ಡೋಂಟ್ ಲಿಸನ್ ಅನಿಸುತ್ತದೆ ಅಷ್ಟೇ. ಐ ಥಿಂಕ್ ವೆನ್ ದೇ ಡೋಂಟ್ ಲಿಸನ್ ನಥಿಂಗ್ ಕ್ಯಾನ್ ಬಿ ಡನ್. ಒಂದು ಜಸ್ಟ್ ರಿಪೀಟ್, ಸುಮ್ಮನೆ ಬಿಟ್ಟು ಯಾರೋ ಇದ್ದಿರ್ತಾರೆ, ಯಾರೋ ಇದ್ದರೆ ಕೇಳ್ತಾರೆ ಎಂದು ಆಸೆಯಿಂದ ಹೇಳೋದಷ್ಟೇ. ಇಲ್ಲದಿದ್ದರೆ ಹಾಗೆ ನಡೆಯುತ್ತದೆ. ಹೇಳ್ತಾನೆ ಇರುವವರು ಹಾಗೆ ಇರ್ತಾರೆ, ನೀವು ಹೇಳ್ತಾನೆ ಹಾಗೇ ಇರ್ತಾರೆ, ನಡೆಯುತ್ತದೆ. ಇಷ್ಟೊತ್ತು ಹೇಳಿದ್ದೀನಿ ನೋಡಿ, ಆ ಸ್ವಾಮೀಜಿ ಪ್ರತಿಯೊಂದು ಮಾತಿಗೆ ಭಾಷ್ಯವಾಕ್ಯ ಉದಾಹರಿಸ್ತಾರೆ. ಭಾಷ್ಯವಾಕ್ಯ ಉದಾಹರಿಸಿದ್ದರೆ ನಾನು ಹೇಳಿದ್ದೀನಿ, ಇದೆಲ್ಲ ಔಟ್ ಆಫ್ ಕಾಂಟೆಕ್ಸ್ಟ್. ಅವರಿಗೆ ಸಂಸ್ಕೃತವೂ ಬರಲ್ಲ. ಈಗ ಭಾಷ್ಯದಲ್ಲಿ ಹೀಗಿದೆ ಎಂದು ಹೇಳ್ತಾನೆ. ಆ ಭಾಷ್ಯ ವಾಕ್ಯ
ಯಾವ ಸಂದರ್ಭದಲ್ಲಿದೆ ಸಂದರ್ಭ ನೋಡಬೇಕಾಗಲ್ಲ. ಪೀಪಲ್ ಇಮ್ಮಿಡಿಯೇಟ್ಲಿ ಈಗೋ ಈ ಸೂತ್ರ ಭಾಷೆ ಇಲ್ಲಿದೆ ಇದೆ, ಮೋಸ್ಟ್ ಬೋರಿಂಗ್ ಅನಿಸುತ್ತದೆ ನೋಡಿದ್ದಾರೆ. ಇವರಿಗೆ ಏನು ಹೇಳಿದ್ದರೂ ಪ್ರಯೋಜನವಿಲ್ಲ. ಬಿಕಾಸ್ ದೇ ಆರ್ ಆಲ್ರೆಡಿ ಥರೋಲಿ ಕನ್ಫ್ಯೂಸ್ಡ್. ತಮ್ಮನ್ನು ತಾವು ಕನ್ಫ್ಯೂಸ್ ಮಾಡಿಕೊಂಡು ಗಟ್ಟಿಗೊಳಿಸ್ಕೊಂಡು ಬಂದುಬಿಟ್ಟರು. ಈಗ ಪರ್ಮನೆಂಟ್ಲಿ ಈಗ 2 ಜನ್ಮ 3 ಜನ್ಮ ಆದರೂ ಬಿಡಲ್ಲ ಎಂದು 3 ಜನ್ಮಕ್ಕೆ ಸಾಕಷ್ಟು ಕನ್ಫ್ಯೂಷನ್ ಮಾಡಿಕೊಂಡರು. 3 ಜನ್ಮಗಳಲ್ಲಿ ಬಿಡಲ್ಲ ಕನ್ಫ್ಯೂಷನ್. ಇದು ವೆಸ್ಟರ್ನ್ ಜನರು ಹೇಳಿದ್ದೇನೆಂದರೆ, PhD ನೋಡಿದೆ. ವೆಸ್ಟರ್ನ್ ಜನರು ಒಂದು ಕೊಟೇಶನ್ ಕೊಡ್ತಾರೆ. ಆ ಕೊಟೇಶನ್ ಅಂದರೆ ಒಂದು ವಾಕ್ಯವನ್ನು ತಗೊಂಡರೆ ಆ ಸಂದರ್ಭದಲ್ಲಿ ಈ ವಾಕ್ಯಕ್ಕೆ ಅರ್ಥವೇನು, ಆ ಸಂದರ್ಭ ನೋಡಬೇಕಾಗ್ತದೆ. ಹಿಂದಿನ ವಾಕ್ಯ, ಮುಂದಿನ ವಾಕ್ಯ, ದ ಹೋಲ್ ಕಾಂಟೆಕ್ಸ್ಟ್ ಬೇಡ, ಒಂದು ಕೊಟೇಶನ್ ತಗೊಂಡು ಮಾತಾಡ್ತಾರೆ. ಒಂದು PhD ನೋಡಿದ್ದೀವಿ ಅಲ್ಲವೇ? PhDಗೆ ಪುಸ್ತಕ ಹಿಂದೆ 200 ಪುಸ್ತಕಗಳ ಲಿಸ್ಟ್ ಮಾಡಿದ್ದಾರೆ. ನಾನು ಅಂದ್ಕೊಂಡೆ, ಮೈ ಗಾಡ್, 200 ಪುಸ್ತಕಗಳು ನೀವು ಓದಿದ್ದೀರಾ ಇದೆ. ಓದಲ್ಲ ಸ್ವಾಮೀಜಿ. ದೆನ್ ಇಫ್ ಯು ಡಿಡ್ ನಾಟ್ ರೀಡ್ ದೆನ್ ವೈ ಡು ಯು ಗಿವ್ ದ ಬಿಬ್ಲಿಯೋಗ್ರಫಿ? 200 ಪುಸ್ತಕಗಳ ಲಿಸ್ಟ್ ಏಕೆ ಮಾಡಿದ್ದಿ? ನಮಗನ್ನಿಸುತ್ತದೆ ಇಷ್ಟು 200 ಪುಸ್ತಕಗಳು ಓದಿ ಅಂತ. ನಾವು ಅದರಿಂದ ಕೊಟೇಶನ್ ತೊಗೊಂಡಿದ್ವಿ. ಹೌ ಕ್ಯಾನ್ ಯು ಟೇಕ್ ದ ಕೊಟೇಶನ್? ನಮ್ಮ ಪ್ರೊಫೆಸರ್ ಹೇಳ್ಕೊಟ್ರೆ, ಅಥವಾ ನಮ್ಮ ಪ್ರೊಫೆಸರ್ ಹೇಳ್ಕೊಟ್ರೆ. ನಿಮ್ಮ ಪ್ರೊಫೆಸರ್ ಕೊಟೇಶನ್ ಹೇಳಿಕೊಟ್ಟರೆ ಆ ಕೊಟೇಶನ್ಗೆ ಅರ್ಥ ಇದೆ ಎಂದು ನಿಮಗೆ ಹೇಗೆ ಗೊತ್ತು? ಅಲ್ಲವೇ? ಆ ವಾಕ್ಯವನ್ನು ಆ ಸಂದರ್ಭದಲ್ಲಿ ನೋಡಿದ್ದರೆ ಆ ವಾಕ್ಯದ ಅರ್ಥವೇನೋ ಗೊತ್ತಾಗ್ತದೆ. ನೀವು ಸಂದರ್ಭ ಗೊತ್ತಿಲ್ಲ, ವಾಕ್ಯ ಮಾತ್ರ ಬಿಡಿಯಾಗಿಟ್ಕೊಂಡು ಅರ್ಥ ಹೇಳ್ತಾರೆ. ಇದು ಎಷ್ಟು ಡೇಂಜರಸ್ಸ ನೋಡಿ. ಆ ಪ್ರೊಫೆಸರು ಇನ್ನೊಬ್ಬರು ಏನು ಹೇಳ್ತಾರೆ, ಮತ್ತು ಪ್ರೊಫೆಸರ್ಗೆ ಹೇಗೆ ಗೊತ್ತು ಅವರು ಇದೆಲ್ಲ ನೋಡಿದ್ದಾರೆ ಅಂದರೆ? ಅವರು ಇದೆಲ್ಲ ನೋಡಬೇಕಂದ್ರೆ 200 ನಿನ್ನ PhDಗೆ ಅವರು 200 ಪುಸ್ತಕಗಳು ಓದಬೇಕು, ಅವರಿಂದ ಆಗಲ್ಲ. ಹೇಗೆ ಅಂದರೆ, ಯಾವುದೇ ಪುಸ್ತಕ ಓದುವಾಗ ಇನ್ನೊಬ್ಬರು ಒಂದು ವಾಕ್ಯವನ್ನು ಕೊಟೇಶನ್ ಕೊಟ್ಟರಂತೆ, ಆ ಪುಸ್ತಕದಿಂದ ಆ ಕೊಟೇಶನ್ ಹಿ ಬಾರೋಸ್. కానీ ಈ ಪುಸ್ತಕ ಎಂದು ಹೇಳಲ್ಲ, ಒರಿಜಿನಲ್ ಪುಸ್ತಕ ಹೆಸರು ಹಾಕ್ತಾನೆ. ನೋಡಿದ್ದೀಯಾ? ಇದು PhD, ಚೈಲ್ಡಿಶ್ PhD. ಮೋಸ್ಟ್ ಆಫ್ ದ PhDs, ಮೋಸ್ಟ್ ಆಫ್ ದ ರಿಸರ್ಚ್ ಆಲ್ ಚೈಲ್ಡಿಶ್ ನಾನ್ಸೆನ್ಸ್. ಇತ್ತೀಚೆಗೆ ಹೆಚ್ಚಾಯಿತು ಈ ವಾಟ್ಸಪ್ಪು, ಈ ಫೇಸ್ಬುಕ್ಗಳು ಬಂದ ನಂತರ, ಸೋಷಲ್ ಮೀಡಿಯಾ, ಈಚ್ ಒನ್ ಆ ಕಾಂಟೆಕ್ಸ್ಟ್ ತೆಗೆದುಬಿಟ್ಟು ಕೊಟೇಶನ್ ಮಾತ್ರ ನೋಡ್ತಾರೆ. ಇಟ್ ಬಿಕ್ಸ್ ಸೆನ್ಸೇಷನಲ್. ಪೀಪಲ್ ಅಟ್ರ್ಯಾಕ್ಟ್ ಆಗಿ ಇನ್ನೊಬ್ಬರು ಶೇರ್ ಮಾಡ್ತಾರೆ, ಅದರ ಮೇಲೆ ರಿಯಾಕ್ಟ್ ಆಗ್ತಾರೆ, ಕಾಮೆಂಟ್ ಮಾಡ್ತಾರೆ. ಇಟ್ಸ್ ಎ ಹೈಲಿ ಡೇಂಜರಸ್. ಅವರು ಕೊಟೇಶನ್ ಕೊಟ್ಟರೆ ಯಾವ ಪುಸ್ತಕ, ಯಾವ ಪೇಜ್ ನಂಬರ್ ಹೇಳು, ಐ ಶುಡ್ ಗೋ ಬ್ಯಾಕ್ ಟು ದ ಬುಕ್. ಕೊಟೇಶನ್ ಇದೆ ಎಂದು ನೋಡಿಕೊಂಡ್ರೆ ಸರಿಯಾಗಲ್ಲ, ಅದು ಹೋಲ್ ಚಾಪ್ಟರ್ ಓದಬೇಕು. ಹೋಲ್ ಚಾಪ್ಟರೇ ಬೇಕಾಗಿಲ್ಲ, ಹೋಲ್ ಪುಸ್ತಕ ಓದಬೇಕು. ಆವಾಗ ಯು ಹ್ಯಾವ್ ಟು ರಿಪ್ಲೈ. ಇಷ್ಟು ಯಾರು ಮಾಡ್ತಾರೆ? ಯಾರಿಗಿದೆ ಪೇಷನ್ಸ್? ನೀವು ಸ್ವಾಮೀಜಿ ನೋಡಿ, ಈ ಕೊಟೇಶನ್ ಕೊಟ್ಟರೆ ಸ್ವಾಮೀಜಿ ಯಾವುದೇ ಒಂದು ವಾಕ್ಯ ಕೊಟೇಶನ್ ಕೊಟ್ಟರೆ ಯು ಗೋ ಟು ದ ಒರಿಜಿನಲ್ ಶಂಕರ ಭಾಷ್ಯ. ಆ ಸಂದರ್ಭವನ್ನು ನೋಡು. ಆ ಸಂದರ್ಭದಲ್ಲಿ ಆ ಸಂದರ್ಭದ ಪ್ರವಾಹ ಅಂದರೆ ದಟ್ ಫ್ಲೋ ಆಫ್ ದಟ್ ಟಾಪಿಕ್, ಆ ವಿಷಯವನ್ನು ಚರ್ಚೆ ಮಾಡುತ್ತಾ ಆ ಸಂದರ್ಭದಲ್ಲಿ ಆ ವಾಕ್ಯಕ್ಕೆ ಯಾವ ಅರ್ಥ ಬರುತ್ತದೆ ನೋಡು. ಸ್ವಾಮೀಜಿ ಕೋಟ್ ಮಾಡಿದ್ದು ಎಕ್ಸಾಕ್ಟ್ಲಿ ಆ ಅರ್ಥದಲ್ಲೇ ಉದಾಹರಿಸಿದ್ದಾರೆ. ಅದು ಆಶ್ಚರ್ಯ ಸ್ವಾಮೀಜಿದು. ಪ್ರತಿ ಕೊಟೇಶನ್ಗೆ ಎಲ್ಲೇ ಹೋಗಲಿ ಈ ಹೋಲ್ ಕಾಂಟೆಕ್ಸ್ಟೇ ನೋಡ್ತಾರೆ. ನೀವು ವೆರಿಫೈ ಮಾಡಿಕೊಂಡರೂ ಆ ಕಾಂಟೆಕ್ಸ್ಟ್ನಲ್ಲಿ ಅದೇ ಅರ್ಥ ಬರುತ್ತೆ. ಕಾಂಟೆಕ್ಸ್ಟ್ ಅಂದರೆ ಅಲ್ಲ, ಹೋಲ್ ಚಾಪ್ಟರೇ ಓದು, ಅದೇ ಅರ್ಥ ಬರುತ್ತೆ. ಅಷ್ಟು ಓದುವವರೆಗೂ ಯು ಕಾಂಟ್ ಲಿಫ್ಟ್ ಎ ಸ್ಟೇಟ್ಮೆಂಟು ಫ್ರಮ್ ದ ಕಾಂಟೆಕ್ಸ್ಟ್ ಆ್ಯಂಡ್ ಕೋಟ್ ಇಟ್. ಈಗ ಸೂತ್ರ ಭಾಷೆಯಲ್ಲಿ ಹೇಗಿದೆ ಕೋಟ್ ಮಾಡಿಬಿಡ್ತಾರೆ. ಇಟ್ ಇಸ್ ಆಲ್ ಚೈಲ್ಡಿಶ್ ಮಾತು. ಅಂದರೆ ಆ ಯಾವ ಕೊಟೇಶನ್ ನೀವು ಹೇಳ್ತಿರೋ ಆ ಕೊಟೇಶನ್ಗೆ ಅದೇ ಅರ್ಥ ಎನ್ನುವುದಕ್ಕೆ ಏನು ಪ್ರೂಫ್ ಏನು? ಒಂದು ವಿಷಯ ಎತ್ತಿದ್ದಾರೆ, ಅದನ್ನು ಸಿದ್ಧಪಡಿಸುವುದಕ್ಕೆ ನೀವೊಂದು ಸೂತ್ರಭಾಷ್ಯ ವಾಕ್ಯ ಹೇಳಿದ್ದೀವಿ. ಈ ಸೂತ್ರಭಾಷ್ಯಕ್ಕೆ, ಈ ಸೂತ್ರಭಾಷ್ಯದಲ್ಲಿ ಈ ಅರ್ಥ ಇದೆ, ಈ ಅರ್ಥ ಇದನ್ನು ಸಿದ್ಧಪಡಿಸುತ್ತದೆ ಎಂದು ಹೇಳ್ತೀವಿ. ಈ ಸೂತ್ರಭಾಷ್ಯ ವಾಕ್ಯಕ್ಕೆ ಇದೇ ಅರ್ಥ ಎಂದು ಹೇಗೆ ಗೊತ್ತು? ಮೊದಲು ಆ ವಿಷಯ ಪಕ್ಕಕ್ಕಿಟ್ಟು ಆ ಸೂತ್ರಭಾಷ್ಯಕ್ಕೆ ಇದೇ ಅರ್ಥವಾ, ಮೊದಲು ಆ ಸೂತ್ರಭಾಷ್ಯ ತೊಗೊಂಡು ಬಿಟ್ಟು ಅದು ಚರ್ಚೆ ಮಾಡಬೇಕು. ಇದಕ್ಕೆ ಪ್ರೂಫ್ ಆಗಿ ಮತ್ತೆ ಇನ್ನೊಂದು ವಾಕ್ಯ ಕೊಡ್ತಾರೆ.
మరి ಇದು ಪಕ್ಕಕ್ಕಿಟ್ಟು ಆ ವಾಕ್ಯ ಮೇಲೆ ಚರ್ಚೆ, ಅದು ಪಕ್ಕ. ಈಚ್ ಟೈಮ್ ಯು ಬ್ರಿಂಗ್ ಎ ಕೊಟೇಶನ್, ಆ ಕೊಟೇಶನೇ ಚರ್ಚಾ ವಿಷಯ ಆಗುತ್ತಾ ಇದೆ. ನೀವು ಯಾವುದು ಎವಿಡೆನ್ಸ್ ತರ್ತಿರೋ, ಎವಿಡೆನ್ಸ್ ಆಗಿ ತಗೊಂಡು ಬರ್ತಿರೋ, ಅದೇ ಡಿಸ್ಪ್ಯೂಟಬಲ್ ಆಗಿದ್ದರೆ ಆ ಎವಿಡೆನ್ಸ್ಗೆ ಏನರ್ಥ? ಆ ಎವಿಡೆನ್ಸೇ ಮೊದಲು ಡಿಸ್ಪ್ಯೂಟಬಲ್. ಮೊದಲು ಆ ವಾಕ್ಯಕ್ಕೆ ಅದೇ ಅರ್ಥವ, ಮೊದಲು ಅದೇ ತೀರ್ಮಾನ ಆಗಲಿಲ್ಲ. ಯು ಜಸ್ಟ್ ಕೋಟ್ ಆ್ಯಂಡ್ ದೆನ್ ಪ್ರೂವ್ ಆ್ಯಸ್ ಇಫ್ ಯು ಪ್ರೂವ್. ದಿಸ್ ಇಸ್ ಆಲ್ ಇಂಡಾಲಜಿಸ್ಟ್ ಟೈಪ್ ಆಫ್ ಸ್ಟಡಿ. ಇದು ಇಂಡಾಲಜಿಸ್ಟ್ ಟೈಪ್ ಆಫ್ ಸ್ಟಡಿ. ಹೀಗಿರುತ್ತದೆ ಅಧ್ಯಯನ. ಇದೆಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಗಳು. ಆ ಸ್ವಾಮೀಜಿ ಹೇಳಿದ್ದಾನೆ, ಅವರು ಮೊದಲು ಯೂನಿವರ್ಸಿಟಿ ಪ್ರೊಫೆಸರ್ ಇದ್ದ, IIT ಪ್ರೊಫೆಸರ್. ಅವ್ರು ಅಂದ್ಕೊಂಡರು, ನಾನು ಎಷ್ಟು ದೊಡ್ಡ ಪ್ರೊಫೆಸರ್ ಆಗಿದ್ದೀನಲ್ಲ, ನಾನು ಸನ್ಯಾಸಿ ಆಗಿಬಿಟ್ರೆ ನಾನೇ ಶಂಕರಾಚಾರ್ಯ ಆಗ್ತೀನಿ ಅಂದ್ಕೊಂಡೆ. He made a fool of himself and he made a fool of his own 100 disciples. All are confused fellows. ಅವನ ಶಿಷ್ಯ ಒಬ್ಬನು ಬಂದ ಹಿಂದೆ ಅಂದರೆ ಕೆಲವು ತಿಂಗಳ ಹಿಂದೆ, ಒಂದು 3 ತಿಂಗಳು 4 ತಿಂಗಳ ಹಿಂದೆ. ಅವನು ಮಾತಾಡ್ತಾನೆ, ನನ್ನ ಈ ಭಾವ ಎಲ್ಲಿದೆ ಅಂತ. ಭಾಷ್ಯದಲ್ಲಿದೆ ಅಂತ. ಭಾಷ್ಯದಲ್ಲಿ ಎಲ್ಲಿದೆ? ಭಾಷ್ಯದಲ್ಲಿದೆ. ಭಾಷ್ಯದಲ್ಲಿ ಎಲ್ಲಿ? ಭಾಷ್ಯದಲ್ಲಿದೆ. ಭಾಷ್ಯದಲ್ಲಿದೆ ಅಂದರೆ ಆಯಿತಾ? ಭಾಷ್ಯ ಅಂದರೆ ಏನು? ಎಲ್ಲಿದೆ? ಈಗ ಒಂದು ವಾಕ್ಯ ತೋರಿಸ್ತಾನೆ. ನಾನು ಹೇಳ್ತೀನಿ, ಆ ವಾಕ್ಯವು ಉಪಾಸನ ಅಲ್ಲ. ಈಗ ಭಾಷಾಕಾರ ಹೇಳ್ತಾರೆ ನೋಡಿ. ಅಯ್ಯೋ ರಾಮ, ಇದು ಯಾರು ಹೇಳಿದಾರಪ್ಪ? ನಮ್ಮ ಗುರುಗಳು ಹೇಳಿದ್ರೆ ನಮ್ಮ ಪುಸ್ತಕ ಇದೆ. ಈ ಪುಸ್ತಕ ಇಲ್ಲೇ ಅಲ್ಲ, ಕಾಶಿಯೆಲ್ಲ ಪ್ರಿಂಟ್ ಮಾಡಿಸಿದ್ದಾರೆ. ಅದನ್ನು ತೆಲುಗಿ, ಹಿಂದಿಗೆ, ಇಂಗ್ಲೀಷ್ಗೆ ಎಲ್ಲ ಭಾಷೆಗಳಿಗೆ ಅನುವಾದ ಮಾಡಿಬಿಟ್ಟು. ಒಬ್ಬ ದಿಲ್ಲಿಯಿಂದ ಒಬ್ಬ ಕಾಲೇಜು ಹುಡುಗ ಹೇಳ್ತಾನೆ, ನಾನು ಈ ಪುಸ್ತಕ ಓದಿದ್ದೆ ಸ್ವಾಮೀಜಿ ವೇದಾಂತ. ನಿಮ್ಮ ಪ್ರವಚನಗಳು ಕೇಳ್ತೀನಿ ನಾನು ಐ ಹ್ಯಾವ್ ರೆಡ್ ಸೋ ಆ್ಯಂಡ್ ಸೋ ಬುಕ್, ವೇದಾಂತ ಬುಕ್ ಎಂದ. ಯಾವ ಪುಸ್ತಕ ಓದಿದ್ದೀಯ? ಇಲ್ಲಿಯೇ. ಈ ಪುಸ್ತಕ ಅಲ್ಲಿಗೆ ಬಂತ? ಯಾವ ಭಾಷೆಯಲ್ಲಿ ಓದಿದ್ದೀಯ ಅಂದರೆ, ನಾನು ಹಿಂದಿಯಲ್ಲಿ ಓದಿದೆ. ಅಯ್ಯೋ ರಾಮ, ದಿಸ್ ಫೂಲ್ ಹ್ಯಾಸ್ ಟ್ರಾನ್ಸ್ಲೇಟೆಡ್ ಇಂಟು ಹಿಂದಿ ಆ್ಯಂಡ್ ಪಬ್ಲಿಷ್ಡ್ ಇನ್ ಕಾಶಿ ಆ್ಯಂಡ್ ಯು ರೀಡ್ ಇಟ್ ಆ್ಯಂಡ್ ಯು ಗೆಟ್ ಕನ್ಫ್ಯೂಸ್. ದಟ್ ಈಸ್ ಎ ಉಪಾಸನಾ ಕಾಂಟೆಕ್ಸ್ನಲ್ಲಿ ಹೇಳಿದ್ದನ್ನು ಜ್ಞಾನಕ್ಕೆ ಅಪ್ಲೈ ಮಾಡ್ತಾ ಇದ್ದಾನೆ ಈ IIT ಪ್ರೊಫೆಸರ್. ಸನ್ಯಾಸಿ ಆಗಿದ್ದ ಪ್ರೊಫೆಸರ್ ನೋಡಿ ಈಗ ಇದು ಮಾಡ್ತಾನೆ. ಇದು ಏನಪ್ಪ? ಆ ಕನ್ಫ್ಯೂಸ್ಡ್ ಫೆಲ್ಲೋನಿಗೆ ಪುಸ್ತಕ ಸಿಕ್ಕಿದ. ನೀವು ಯಾವ ಒಳ್ಳೆಯ ಪುಸ್ತಕ, ಇದಕ್ಕಿಂತ ಬೆಟ್ರ್ ಪುಸ್ತಕ ಸಿಗಲ್ಲವ? ಬೆಟ್ರ್ ಪುಸ್ತಕ ಸಿಗಲ್ಲವ ನಿಮಗೆ? ಯಾರು ಪಾಪ್ಯುಲರ್ ಆಗ್ತಾರೋ, ಕೆಲವರು ಪಾಪ್ಯುಲಾರಿಟಿ ಆರ್ಟಿಫಿಷಿಯಲಿ ಮಾಡ್ಕೊಳ್ತಾರೆ. ಅಂಗಡಿಗೆ ಹೋಗಿ ಅವರಿಗೆ ಹೋಗಿ ಇನ್ಫ್ಲೂಯೆನ್ಸ್ ಮಾಡಿ. ಇದು ನನಗೆ ಆಶ್ಚರ್ಯ ಏನೆಂದರೆ, ಮೋತಿಲಾಲ್ ಬನಾರಸ್ ದಾಸ್ ಆಗಲಿ, ಚೌಕಂಬ ಅಂಥವರಾಗಲಿ, ನನ್ನ ಹೆಸರು ತಗೊಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಳ್ತಾರೆ ಏನೋ ಕೇಳುವವರು. ಅವರಿಗೆ ಯಾವುದೇ ಒಂದು ನಮ್ಮ ಸ್ವಾಮೀಜಿ ಪುಸ್ತಕ ಇಂಥದ್ದಿದೆ, ನಾವು ಪುಸ್ತಕ ಇದೆ, ಇದನ್ನು ಅನುವಾದ ಮಾಡಿದ್ದೀವಿ, ನೀವು ಪ್ರಿಂಟ್ ಮಾಡ್ತೀರಾ ಅಂದರೆ, ಓ ಮಾಡಲ್ಲ ಹೇಳ್ತಾರೆ. ನಿಮಗೆ ಸೇಲ್ ಆಗಲ್ಲ, ನಾವು ಮಾಡಲ್ಲ ಹೇಳ್ತೀವಿ. మరి ಯಾರೋ ನಾನ್ಸೆನ್ಸ್ ಪುಸ್ತಕ ಅಂದರೆ ಪ್ರಿಂಟ್ ಮಾಡಿಬಿಡ್ತಾರೆ. ದೆನ್ ಐ ಅಂಡರ್ಸ್ಟುಡ್ ಇಟ್, ಇನ್ಫ್ಲೂಯೆನ್ಸ್ ದಟ್ ವರ್ಕ್ಸ್. ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟರೆ ಯಾವ ಕಸ ಕಡ್ಡಿ ಪುಸ್ತಕ ಆದರೂ ಪ್ರಿಂಟ್ ಮಾಡ್ತಾರೆ. ಈಗ ಅದನ್ನು ಪಾಪ್ಯುಲರೈಸ್ ಆಗಿ ನೀವು ಅದನ್ನೇ ಕಾಶಿಯಿಂದ ಕೊಂಡ್ಕೊಂಡು ಓದಿಬಿಡ್ತೀರಿ. ಹೆಸರು ನೋಡಿದರೆ ದೊಡ್ಡ IIT ಪ್ರೊಫೆಸರ್, ಬೇಕೇಮ್ ಸನ್ಯಾಸಿ. ಅಯ್ಯೋ ರಾಮ, ಇದೆಲ್ಲ ಚೈಲ್ಡಿಶ್ ಬುದ್ಧಿ. ಅದು ಉಪಾಸನಾ ಸಂದರ್ಭದಲ್ಲಿ ಹೇಳಿರುವ ವಾಕ್ಯ ತಗೊಂಡು ಜ್ಞಾನಕಾಂಡಕ್ಕೆ ಅಪ್ಲೈ. ದಿಸ್ ಫೆಲ್ಲೋಗೆ ಇದು ಉಪಾಸನನ ಜ್ಞಾನಕಾಂಡವ ವ್ಯತ್ಯಾಸನೇ ಗೊತ್ತಾಗ್ತಾಯಿಲ್ಲ. ಅವ್ರಿಗೆ ಸಂಸ್ಕೃತವೇ ಬರಲ್ಲ, ಏನು ಮಾಡ್ತಾರೆ? ಬಟ್ ಈ ಬಿಕಮ್ ಬಿಗ್ ಜಗದ್ಗುರು ಆಗಿಬಿಟ್ಟ. ಏನು ಮಾಡೋದು? ಆ ಭಾಷ್ಯ ಯಾವ ಸಂದರ್ಭದಲ್ಲಿದೆ? ಪೀಪಲ್ ಜಸ್ಟ್ ಬ್ರಿಂಗ್ ಕೊಟೇಶನ್ಸ್ ಆ್ಯಂಡ್ ದೆನ್ ಸೇ ದಿಸ್ ಈಸ್ ಪ್ರೂವನ್. ಯು ಜಸ್ಟ್ ಕಾಂಟ್ ಕೋಟ್ ಇಟ್. ಯು ಬ್ರಿಂಗ್ ದ ಹೋಲ್ ಬುಕ್ ಆ್ಯಂಡ್ ಶೋ ದ ಹೋಲ್ ಅಧಿಕರಣ, ದೆನ್ ಡಿಸೈಡ್ ದ ವೆರಿ ಮೀನಿಂಗ್ ಆಫ್ ದ ಭಾಷ್ಯವಾಕ್ಯ, ದೆನ್ ಆಗುತ್ತದೆ. ವಿತೌಟ್ ಡಿಸೈಡಿಂಗ್ ದ ಮೀನಿಂಗ್ ಆಫ್ ದ ವಾಕ್ಯ ಯು ಕಾಂಟ್ ಕೋಟ್ ಇಟ್ ಆಸ್ ಎ ಟೇಕನ್, ಕೋಟ್ ಇಟ್ ಆ್ಯಸ್ ಇದು ನಿಮ್ಮ ಅರ್ಥಕ್ಕೆ ಅನುಗುಣವಾಗಿದೆ ಎಂದು ಮಾಡಿದರೆ, ಫಸ್ಟ್ ಆ ವಾಕ್ಯಕ್ಕಿದೆ ಅರ್ಥ ಎನ್ನುವುದು ಪ್ರೂಫ್ ಏನು? ಯು ಕ್ಯಾನ್ ಜಸ್ಟ್ ಕೋಟ್ ಇಟ್ ಲೈಕ್ ದ್ಯಾಟ್. ಆದ್ದರಿಂದ ಆಲ್ ದಿಸ್ ಇಸ್ ವೇಸ್ಟಿಂಗ್ ಟೈಮ್ ಆ್ಯಂಡ್ ವೇಸ್ಟ್. ದಟ್ಸ್ ವೈ ದೇರ್ ನೋ ಪಾಯಿಂಟ್ ಇನ್ ಟಾಕಿಂಗ್. ಓಕೆ, ಸೊ ಇಲ್ಲಿ ನೋಡಿ ಸ್ವಾಮೀಜಿ ಈ ವಾಕ್ಯವನ್ನು ಉದಾಹರಿಸಿದ್ದರೆ 115 ಈಕ್ಷತ್ಯ ಅಧಿಕರಣ, ಆ ಕಾಂಟೆಕ್ಸ್ಟಿಗೆ ಹೋಗಿ ನೀವು ಅಲ್ಲಿ ಹೋಲ್ ಅಧಿಕರಣ ಓದಿ. ಸ್ವಾಮೀಜಿ 60 years ಭಾಷ್ಯ ಪಾರಾಯಣ. ಸುಮ್ಮನೆ ಪಾರಾಯಣ ಅಂದರೆ ಈ ವಿಷ್ಣು ಸಹಸ್ರನಾಮ ಪಾರಾಯಣ ಅದೆಲ್ಲ ಕಂಠಸ್ಥಕ್ಕೋಸ್ಕರ, ಭಕ್ತಿ ಭಾವಕ್ಕೋಸ್ಕರ ಮಾಡ್ತಾರೆ. ಅರ್ಥಚಿಂತನ, ಕ್ರಾಸ್ ರೆಫರೆನ್ಸ್ ಸಮೇತ ಸ್ವಾಮೀಜಿ ಮಾಡಿದ್ದಾರೆ. ಈ ಪಾಯಿಂಟು ಇಡೀ ಪ್ರಸ್ಥಾನತ್ರಯಿ ಭಾಷ್ಯದಲ್ಲಿ ಎಲ್ಲಿ ಹೇಳಿದ್ದರೂ ಅದರ ಅರ್ಥವೇನು, ಅಷ್ಟು ಸೂಕ್ಷ್ಮತೆ ಇದೆ. ಆದ್ದರಿಂದ ಅವರು ಹೇಳಿದ್ದಾರೆ ಪರ್ಫೆಕ್ಟ್ಲಿ ಹೊಂದುತ್ತದೆ. ಯು ಗೋ ಟು ದ ಕಾಂಟೆಕ್ಸ್ಟ್, ಇಟ್ ಮೀನ್ಸ್ ಎಕ್ಸಾಕ್ಟ್ಲಿ ದ ಸೇಮ್.
ಕೆಲವೊಮ್ಮೆ ನಮಗೂ ತಪ್ಪನಿಸುತ್ತೆ, ಅಯ್ಯೋ ಸ್ವಾಮೀಜಿ ರಾಂಗ್ ಕೊಟೇಶನ್ ಕೊಟ್ಟರೆ ಅಂತ. ಮತ್ತೆ ಅದೆಲ್ಲ ತೊಗೊಂಡು ಹೋಲ್ ಹಿಂದೆ ಮುಂದೆ ಎಲ್ಲ ನೋಡಿದರೆ ಅಯ್ಯೋ ಸ್ವಾಮೀಜಿ ಕರೆಕ್ಟು, ಸ್ವಾಮೀಜಿ ಇಸ್ ಟೇಕಿಂಗ್ ಹೋಲ್ ಬ್ರಾಡರ್ ಕಾಂಟೆಕ್ಸ್ಟ್, ನಾವು ಅದನ್ನು ನೋಡಲಿಲ್ಲ, ಇದು ನೋಡಿದರೆ ಅವರೇ ಕರೆಕ್ಟ್ ಎಂದು ನಂತರ ಗೊತ್ತಾಯಿತು. ಎಷ್ಟೋ ಕಡೆ ನಾನು ವೆರಿಫೈ ಮಾಡಿ ನೋಡಿದೆ, ಅಯ್ಯೋ ಇಸ್ ಅನ್ ಅಮೇಝಿಂಗ್ ಪರ್ಸನ್, ಯಾರೂ ಹಿಡಿಯೋಕ್ಕಾಗಲ್ಲ. ಅಂಥ ಮನನ ಇತ್ತು ಅವರು, ಡೇ ಆ್ಯಂಡ್ ನೈಟು ಇಯರ್ಸ್ ಟುಗೆದರ್, 60 years ಅವರ ಮನನ, ಅವರ ತಪಸ್ಸು, ಇದೇ ಮನನ, ಜ್ಞಾನಮಯನ್ ತಪಃ. ಅದರಿಂದ ನೋಡಿ, ಏವಂ ತಾವತ್ ವೇದಾಂತ ವಾಕ್ಯಾನಾಂ ಬ್ರಹ್ಮಾತ್ಮ ಅವಗತಿ, ಬ್ರಹ್ಮಾತ್ಮ ಅವಗತಿ ಪ್ರಯೋಜನಾನಾಂ ಬ್ರಹ್ಮಾತ್ಮನಿ ತಾತ್ಪರ್ಯೇಣ. ಅಂದರೆ ಬ್ರಹ್ಮಾತ್ಮ ಅಂದರೆ ಬ್ರಹ್ಮರೂಪ ಆತ್ಮ ಎಂದರ್ಥ. ಬ್ರಹ್ಮ ಅಂದರೆ ಅನಂತ, ಅನಂತವಾಗಿರುವ ಆತ್ಮ, ವ್ಯಕ್ತಿಯಾಗಿರುವ ಆತ್ಮ ಅಲ್ಲ. ಬ್ರಹ್ಮಾತ್ಮನಿ ತಾತ್ಪರ್ಯೇಣ ಸಮನ್ವಿತಾನಾಂ ಅಂತರೇಣಾಪಿ ಕಾರ್ಯಾನುಪ್ರವೇಶಂ ಬ್ರಹ್ಮಣಿ ಪರ್ಯವಸಾನ ಮುಕ್ತಂ. ಇದೇ ಬ್ರಹ್ಮ ನೋಡಿ. ಅದರಿಂದ ಇದನ್ನು ತಿಳಿಸುತ್ತಾ ಇದೆ. ಇದು ತಿಳ್ಕೊಂಡ ನಂತರ ಇನ್ನೇನೋ ಮಾಡಿ ಪಡ್ಕೊಳ್ಳಬೇಕು ಎಂದು ಅನಿಸುತ್ತಾ. ಅಂತರೇಣ ಕಾರ್ಯಾನುಪ್ರವೇಶಂ. ಈಗ ನಾನು ಈ ಕೊಟೇಶನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ನಿಮಗೆ ಆ ಕೊಟೇಶನ್ ಸಂದರ್ಭ ಗೊತ್ತಿಲ್ಲ, ವೇಸ್ಟ್. ಅದರಿಂದ ನಾನು ಹೇಳಿದ್ದು ಸುಮ್ಮನೆ ಒಪ್ಕೊಂಡು ಸಾಕು. ಇಲ್ಲದಿದ್ದರೆ ಈ ಕೊಟೇಶನ್ ಯಾವ ಸಂದರ್ಭದಲ್ಲಿದೆಯೋ ಆ ಸಂದರ್ಭದಲ್ಲಿ ಆ ಅರ್ಥವೇನೋ ಅದೆಲ್ಲ ಚರ್ಚೆ ಮಾಡ್ತಾಯಿದ್ದೆ. ದಟ್ ಬಿಕಮ್ಸ್ ಟು ಹೆವಿ ಫಾರ್ ಯು, ಬಿಕಾಸ್ ಆ ಬ್ರಹ್ಮಸೂತ್ರ ಓದಲಿಲ್ಲ, ಅದರಿಂದ ಅದು ವೇಸ್ಟ್. ಸೊ ಅದರಿಂದ ಬಿಡ್ತೀನಿ. ಅಂತರೇಣಾಪಿ ಕಾರ್ಯಾನುಪ್ರವೇಶಂ ಬ್ರಹ್ಮಣಿ ಪರ್ಯವಸಾನ. ಕಾರ್ಯಾನುಪ್ರವೇಶ ಅಂದರೆ ಮೆಡಿಟೇಷನ್ನಿಂದ ನೀವು ಬ್ರಹ್ಮ ಪಡ್ಕೊಳ್ತೀವಿ ಎಂದು ಹೇಳುತ್ತಾ ಇಲ್ಲ, ಅದು ಈಗಲೂ ಹಾಗೇ ಇದ್ದಿ. ನೀವು ತಿಳಿಯುವಕ್ಕೆ ಮುಂಚೆನೇ ಬ್ರಹ್ಮ ಆಗಿದ್ದಿ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ನೀನು ಬ್ರಹ್ಮ ಎಂದು ತಿಳ್ಕೊಳ್ಳುವಕ್ಕೆ ಮುಂಚೆ ಅಂದರೆ ಅರ್ಥವೇನು? ನೀನು ಮನಸ್ಸು ಎಂದು ಅಲ್ಕೊಳ್ಳುವಾಗಲೂ, ನಾನು ಮನಸ್ಸು, ನಾನು ವ್ಯಕ್ತಿ ಎಂದು ತಿಳ್ಕೊಳ್ಳುವಾಗಲೂ ಈ ಮನಸ್ಸಿಲ್ಲದೆ ಬ್ರಹ್ಮವಾಗಿ ನೀನಿದ್ದಿ. ನೀನು ಮನಸ್ಸು ಅನುಕೊಂಡರು, ನೀನು ವ್ಯಕ್ತಿ ಅನುಕೊಂಡರೂ ನಿನ್ನ ಅನುಭವದಲ್ಲಿ ಆ ಅನಿಸಿಕೆ ನೀನಲ್ಲ, ಆ ಅನಿಸಿಕೆ ನಿನಗೆ ಇಲ್ಲ, ನಿನ್ನ ಅನುಭವಕ್ಕಿಲ್ಲ. ನಾನು ವ್ಯಕ್ತಿ ಎಂದು ಮನಸ್ಸಿನ ವೃತ್ತಿ ಇದೆ. ಈ ವೃತ್ತಿ, ಈ ಮನಸ್ಸು, ಈ ವ್ಯಕ್ತಿತ್ವ ನಿಮ್ಮ ಅನುಭವಕ್ಕಿಲ್ಲ. ಈ ಅನಿಸಿಕೆ ಅಲ್ಲಿಲ್ಲ. ಈ ಅನಿಸಿಕೆ ಬಿಟ್ಟೇ ನಿಮ್ಮ ಅನುಭವ ಇದೆ. ಈ ಅನಿಸಿಕೆ ಅನುಭವಕ್ಕೆ ಅನುಗುಣವಾಗಿಲ್ಲ, ನಿಮ್ಮ ಸಾಕ್ಷಿ ಅನುಭವಕ್ಕೆ ಅನುಗುಣವಾಗಿ ನಿನ್ನ ಕುರಿತಿನ ಅನಿಸಿಕೆ ಇಲ್ಲ. ನಿಮ್ಮ ಕುರಿತಿನ ಅನಿಸಿಕೆ ರಾಂಗ್ ಅನಿಸಿಕೆ. ಅದು ನಿಮ್ಮ ಅನುಭವ ಒಂದು, ಅನಿಸಿಕೆ ಇನ್ನೊಂದು. ಅಲ್ಲಿ ನೋಡಿ, ಯುವರ್ ಕನ್ಸೆಪ್ಷನ್ ಅಬೌಟ್ ಯುವರ್ ಸೆಲ್ಫ್, ಯುವರ್ ಒಪಿನಿಯನ್ ಅಬೌಟ್ ಯುವರ್ ಸೆಲ್ಫ್ ಈಸ್ ಅಗೇನ್ಸ್ಟ್ ಯುವರ್ ರಿಯಲ್ ಸೆಲ್ಫ್. ಯುವರ್ ರಿಯಲ್ ಸೆಲ್ಫ್ನಲ್ಲಿ ಈ ಅನಿಸಿಕೆ ಇಲ್ಲ, ಈ ಅನಿಸಿಕೆಗೆ ಅನುಗುಣವಾಗಿಯೂ ಇಲ್ಲ. ಈ ಅನಿಸಿಕೆ ಎಂಬುದು ನಿಮ್ಮ ಇರುವಿಕೆಗೆ ವಿರುದ್ಧವಾಗಿದೆ. ಈ ಅನಿಸಿಕೆಯಲ್ಲೇ ಕೂತ್ಕೊಂಡು ಈ ಅನಿಸಿಕೆ ರೂಪವೇ ನೀನಾಗಿಬಿಟ್ಟು ನಾನು ಹಾಗಿದೆ, ನೀನು ಹೀಗಿದೆ, ಅದೇಕೆ ಇದೇಕೆ ವಾದಿಸ್ತಾನೆ. ಆ ವಾದಿಸುವುದೆಲ್ಲ ಈ ಅನಿಸಿಕೆನೇ. ಈ ಅಹಂಬುದ್ಧಿ ವಾದಿಸ್ತಾ ಇದೆ, ಇನ್ನೇನು ನಾನು ಬುದ್ಧಿ ವಾದಿಸ್ತಾ ಇದೆ. ಈ ನಾನು ಬುದ್ಧಿಗೆ ಅತೀತವಾಗಿ ನಾನು ಬುದ್ಧಿ ಬಿಟ್ಟು ಆತ್ಮಸ್ವರೂಪ ಇದೆ. ಅಂದರೆ ಅರ್ಥವೇನು? ನಾನು ಬುದ್ಧಿ ತಾನೇ ತಪ್ಪು, ತಾನೇ ತಪ್ಪು ಹಾಗೆ ಬಿಟ್ಟಿತು. ನಿಮಗೆ ತಪ್ಪು ಎಂದು ನಿಮಗೆ ಗೊತ್ತಾಗ್ತಾ ಇಲ್ಲ. ದಟ್ ನಾನು ಬುದ್ಧಿ ಸಾಕ್ಷಿಗಿಲ್ಲ, ಸಾಕ್ಷಿಗೆ ಅನುಗುಣವಾಗಿ ಇಲ್ಲ. ಸಾಕ್ಷಿ ನಾನು ಬುದ್ಧಿಗೆ ಸಿಗಲ್ಲ. ಆದರೂ ನಾನು ಬುದ್ಧಿಗೆ ಸಿಗದೇ ಇರುವ ವಿಷಯವನ್ನು ನೋಡಿ ನಾನು ಎಂದಿಟ್ಕೊಂಡ್ರೆ ಏನು? ಇದನ್ನು ನೋಡಿ ಇದೇನಪ್ಪ ಅಂದರೆ ಪೆನ್ನು ಎಂದು ಹೇಳಿಬಿಟ್ಟರೆ, ಈ ಪುಸ್ತಕವನ್ನು ನೋಡಿ ನೀವು ಪೆನ್ನು ಎಂಬ ವೃತ್ತಿ ಇಟ್ಕೊಂಡರೆ ಅದಕ್ಕೆ ಅನುಗುಣವಾದ ವೃತ್ತಿ ಹೇಳ್ತೀರಾ? ಇದು ಪೆನ್ನು అని ಅಂದ್ಕೊಂಡರೆ ಆ ಅನಿಸಿಕೆಯನ್ನೇನು ಹೇಳಬೇಕು? ಭ್ರಾಂತಿ ಬುದ್ಧಿ ಹೇಳ್ತೀವ, ತಪ್ಪು ತಿಳುವಳಿಕೆ ಹೇಳ್ತೀವ ಅಲ್ಲವ? ವಸ್ತು ಒಂದು, ಅದರ ಕುರಿತು ನಿಮಗೆ ಉಂಟಾಗುವ ತಿಳುವಳಿಕೆ ಇನ್ನೊಂದು. ನಾನೆಂಬ ಬುದ್ಧಿ ವ್ಯಕ್ತಿತ್ವ ಬುದ್ಧಿ. ಸಾಕ್ಷಿಗೆ ನಾನೆಂಬ ವ್ಯಕ್ತಿತ್ವವೇ ಇಲ್ಲ. ಆ ಸಾಕ್ಷಿ ಕುರಿತು ನಾನು ಎಂದು ಹೇಳ್ಕೊಳ್ತಾನೆ. ಸಾಕ್ಷಿ ಕುರಿತು ನಾನೆಂಬ ಬುದ್ಧಿ ಹುಟ್ಟಲ್ಲಪ್ಪ, ಅದು ಹುಟ್ಟಿದ್ದರೆ ತಪ್ಪು ಬುದ್ಧಿ ಅದು. ಏಕೆಂದರೆ ಸಾಕ್ಷಿ ನಾನು ಬುದ್ಧಿಗೆ ಸಿಗಲ್ಲ. ಏಕೆಂದರೆ ಇದು ಪೆನ್ನು ಎಂಬ ಬುದ್ಧಿಗೆ ಪುಸ್ತಕ ಸಿಗ್ತದೆ, ಪುಸ್ತಕ ನೋಡಿದ್ದರೆ ಇದು ಪುಸ್ತಕ ಎಂಬ ಬುದ್ಧಿಗೆ ಸಿಕ್ಕುತ್ತದೆ. ಪುಸ್ತಕ ಬುದ್ಧಿಗೆ ಪುಸ್ತಕ ಗೊತ್ತಾಗ್ತದೆ. ಪುಸ್ತಕ ವಸ್ತುವು ಪೆನ್ನು ಬುದ್ಧಿಗೆ ಗೊತ್ತಾಗ್ತದೆ. ನನಗೆ ಗೊತ್ತಾಯಿತು, ಏಕೆ? ನನಗೆ ಪೆನ್ನೆಂದು ಗೊತ್ತಾಯಿತು. ನಿಮಗೆ ಪೆನ್ನೆಂದು ಗೊತ್ತಾದರೆ ತಪ್ಪೆಂದರ್ಥ, ಗೊತ್ತಾಗಲಿಲ್ಲ ಎಂದರ್ಥ. ಅದು ಪುಸ್ತಕ, ನಿಮಗೆ ಪೆನ್ನೆಂದು ಹೇಗೆ ಗೊತ್ತಾಗ್ತದೆ? ಅಲ್ಲವೇ?
ಇದು ಮನುಷ್ಯ, ಇದು ಮರ ಎಂದು ನಿಮಗೆ ಹೇಗೆ ಗೊತ್ತಾಗ್ತದೆ? ಇದು ಮಾವಿನ ಮರ ಎಂದು ಗೊತ್ತಾಗ್ತದೆ? ಗೊತ್ತಾದರೆ ತಪ್ಪು ತಿಳುವಳಿಕೆ ಆಯಿತು. ಹಾಗೆ ನಿಮ್ಮ ಅನುಭವದಲ್ಲಿ ಈ ನಾನು ಅನಿಸಿಕೆ ನಿಮ್ಮ ಅನುಭವಕ್ಕಿಲ್ಲ. ನೀನು ಯಾರಾಗಿದ್ದೀಯೋ ಆ ಅನುಭವಕ್ಕೆ ಈ ನಾನು ಬುದ್ಧಿ ಇಲ್ಲ. ನಾನು ಬುದ್ಧಿ ಅದು ಅನುಗುಣವಾಗಿಲ್ಲ, ಅದು ಅನ್ಯಥಾ ಇದೆ, ರಾಂಗ್ ಇದೆ. ಅದಕ್ಕೆ ಅನುಗುಣವಾಗಿದ್ದರೆ ಜ್ಞಾನ ಆಗ್ತದೆ, ಅನ್ಯಥಾ ಇದ್ದರೆ ರಾಂಗ್ ಆಗ್ತದೆ. ಅಷ್ಟೇ ನಾವು ಹೇಳುತ್ತಿದ್ದು. ಅದರಿಂದ ಯು ಟರ್ನ್ ದಟ್ ಸೈಡ್. ಈ ಅನಿಸಿಕೆ ತಪ್ಪು ಎಂದು ನಿಮಗೆ ಗೊತ್ತಾಗ್ತದೆ. ಅಯ್ಯೋ, ಈ ಅನಿಸಿಕೆ ಹೀಗಿದೆ, ಅಲ್ಲಿ ನೋಡಿದರೆ ಈ ಅನಿಸಿಕೆ ಇಲ್ಲವೇ ಇಲ್ಲ. ಇದು ಪೆನ್ನು ಅನಿಸಿದ್ದರೆ ಆ ಪೆನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಸರಿಯಾಗಿ ನೋಡು. ಅಯ್ಯೋ, ಇದು ಪೆನ್ ಅಲ್ಲವೇ ಅಲ್ಲ. మరి ಈ ಪೆನ್ನು ಒಂದು ಅನಿಸಿಕೆ ಏನು? ಅದೇ ರಾಂಗ್. ಈ ಅನಿಸಿಕೆಯಲ್ಲೇ ಇದ್ದುಕೊಂಡು ಮಾತಾಡ್ತಾನೆ. ಆ ಅನಿಸಿಕೆಯನ್ನು ಚೆಕ್ ಮಾಡು, ವೆರಿಫೈ ಮಾಡು. ಈ ನಾನು ಬುದ್ಧಿಯನ್ನು ನಾನು ಇರುವುದು ಹೇಗಿದ್ದೀನೋ ಹಾಗೆ ಇದೆಯಾ ನಾನು ಬುದ್ಧಿ? ಈ ನಾನು ಬುದ್ಧಿ ನೀನು ನಿಜವಾಗಿ ಯಾರಾಗಿದ್ದೀಯೋ ಆ ಇರುವಿಕೆಗೆ ಅನುಗುಣವಾಗಿದೆಯಾ, ತಪ್ಪಾಗಿದೆಯಾ? ವೆರಿಫೈ ಮಾಡು. ಈ ವೆರಿಫಿಕೇಷನ್ನೇ ತತ್ವವಿಚಾರ ಆತ್ಮವಿಚಾರ ಅಂದರೆ ಏನು? ಇದು ವೆರಿಫೈ. ಈ ನಾನೆಂಬ ಬುದ್ಧಿ ನೀನು ನಿಜವಾಗಿ ಯಾರಾಗಿದ್ದೀಯೋ ಆ ಇರುವಿಕೆಯನ್ನು ನಿಜವಾಗಿ ಪ್ರತಿಬಿಂಬ ಮಾಡ್ತಾ ಇದೆಯಾ, ಅಥವಾ ನೀವು ಇರುವುದು ಒಂದು ಬಗೆ, ಈ ಅನಿಸಿಕೆ ಇನ್ನೊಂದು ಬಗೆನಾ? ಈ ಅನಿಸಿಕೆ ನಮ್ಮ ಇರುವಿಕೆಗೆ ಅನುಗುಣವಾಗಿಲ್ಲ. ಅಯ್ಯೋ ಮರಿ, ಈ ಅನಿಸಿಕೆ ತಪ್ಪು, ಈ ಅನಿಸಿಕೆ ನಾನಲ್ಲ. ಅಷ್ಟೇ. ಇದು ಗೊತ್ತಾದರೆ ಅದು ಜ್ಞಾನ. ಈ ಅನಿಸಿಕೆ ತಾನಲ್ಲ, ತಾನು ಇದಕ್ಕಿಂತ ಬೇರೆಯೇ ಇದ್ದೀನಿ ಅಂದರೆ ಈ ಅನಿಸಿಕೆ ಏನೇನು ಅನಿಸುತ್ತೋ ಅದು ಯಾವುದೂ ತಾನಲ್ಲ. ನನ್ನ ಕುರಿತು ನನಗೆ ಏನೇ ಅನಿಸಿದ್ದೆಲ್ಲ ತಪ್ಪೆ. ಯಾವ ಅನಿಸಿಕೆಗೂ ಸಿಗದೇ ಇರುವಂಥ ಸ್ವತಃಸಿದ್ಧ ಆತ್ಮನೇ ತಾನು. ಅದು ಆಗಬೇಕು. ಇದು ಜ್ಞಾನ. ಅಂದರೆ ಏನು? ಆ ಅನಿಸಿಕೆಯಲ್ಲೇ ಇದ್ದುಕೊಂಡು ಪ್ರಶ್ನೆ ಮಾಡ್ತಾರೆ, ವಾದಿಸ್ತಾರೆ. ಅದು ಹೀಗೆ, ಇದು ಹೀಗೆ, ಆ ಭಾಷ್ಯವಾಕ್ಯ, ಈ ಭಾಷ್ಯವಾಕ್ಯ, ಯಾರಿಗೋಸ್ಕರ, ಏಕೆ? ಅದೆಲ್ಲ ಏನು ಮಾಡ್ಕೊಳ್ಳುವುದು? ಅದೆಲ್ಲ ಆ ವಾದಿಸಿ ವಾದನೆ ಏಕೆ? ಸುಮ್ಮನೆ ಆರ್ಗ್ಯುಮೆಂಟ್ ಏನು ಮಾಡ್ಕೊಳ್ತೀವಿ? ಅದೆಲ್ಲ. ಸೊ ಈ ಅನಿಸಿಕೆಗೆ ಅನುಗುಣವಾಗಿ ನೀ ಇದ್ದೀಯಾ ಅಥವಾ ಡಿಫ್ರೆಂಟ್ ಆಗಿದ್ದೀಯಾ? ವೆರಿಫೈ ಮಾಡು. ನಿಮ್ಮ ಅನುಭವ ಅಂದರೆ ಇರುವಿಕೆ, ತನ್ನ ಇರುವಿಕೆಗೆ ಅನುಗುಣವಾಗಿದೆಯಾ, ತನ್ನ ಆ ಅನಿಸಿಕೆ ಡಿಫ್ರೆಂಟ್ ಆಗಿದೆಯಾ? ಆ ವೆರಿಫೈ ಮಾಡು. ದಟ್ ವೆರಿಫಿಕೇಷನ್ನಲ್ಲಿ ಒಪ್ಪ ಗೊತ್ತಾಗಿಬಿಡ್ತದೆ. ತಪ್ಪು ಎಂದು ಗೊತ್ತಾದರೆ ಜ್ಞಾನವಾಯಿತು. ಆಗ್ತಾ ಇಲ್ಲ ಅಂದರೆ ವೆರಿಫಿಕೇಷನ್ ಆಗ್ತಾ ಇಲ್ಲ. ಮನಸ್ಸು ಜಾರಿ ಹೋಗ್ತಾ ಇದೆ, ವೆರಿಫಿಕೇಷನ್ ಆಗ್ತಾ ಇಲ್ಲ. ಈ ಅನಿಸಿಕೆ ಹಾಗೆ ಇದ್ದು ಬಿಡ್ತಾ ಇದೆ, ಅನಿಸಿಕೆ ತಪ್ಪಾಗ್ತಾ ಇಲ್ಲ. ನೀವು ವೆರಿಫೈ ಮಾಡಿದ್ದರೆ ಅನಿಸಿಕೆ ತಪ್ಪು ಎಂದು ಗೊತ್ತಾಗ್ತದೆ. ಅನಿಸಿಕೆ ತಪ್ಪು ಎಂದು ಗೊತ್ತಾಗ್ತಾ ಇಲ್ಲ. ಅನಿಸಿಕೆಯಲ್ಲೇ ಇರ್ತಾ ಇದ್ದೀವಿ. ಅನಿಸಿಕೆಯಲ್ಲಿ ಇರುವ ಹಾಗೆಯೇ ಯೋಚನೆ ಮಾಡ್ತಾ ಇದ್ದಾನೆ. ನೀವು ಏನು ಮಾಡಿದ್ದರೂ ಆ ಅನಿಸಿಕೆಯಲ್ಲೇ ವ್ಯಕ್ತಿತ್ವದಲ್ಲೇ ಇದ್ದು ಬಿಟ್ಟರೆ ಈಗ ಏನೂ ಆಗ್ತಾಯಿಲ್ಲ. ಅಲ್ಲೇ ಇರ್ತಾ ಇದ್ದ, ಅಲ್ಲೇ ತಿರುಗುತ್ತಾ ಇದ್ದಾನೆ. ಏನು ಮಾಡಿದರೂ ಹೋಗ್ತಾ ಇಲ್ಲ. ನೀವು ಬ್ರಹ್ಮ ಹೇಳ್ತಾ ಇದ್ದೀನಿ, ನಮಗೆ ಅರ್ಥವೇ ಆಗ್ತಾ ಇಲ್ಲ ವೇದಾಂತ. ಅರ್ಥ ಹೇಗಾಗ್ತದೆ? ನೀವು ಅಲ್ಲೇ ಇದ್ದುಕೊಂಡ್ರೆ ಆಗುತ್ತದೆ ಹೇಗೆ? ಆ ವೆರಿಫಿಕೇಷನ್ ಅಂದರೆ ಈ ಕಡೆಗೆ ತಿರುಗು. ಈ ಅನಿಸಿಕೆ ಈಸ್ ಎ ರಾಂಗ್. ರಾಂಗ್ ಅಂದರೆ ಏನು? ನಾಟ್ ಟ್ರೂ ಟು ದ ಮೈ ರಿಯಾಲಿಟಿ. ನಾನು ಹೇಗಿದ್ದೀನೋ ನನ್ನ ಇರುವಿಕೆಗೆ ಅನುಗುಣವಾಗಿಲ್ಲ. ನನ್ನ ಇರುವಿಕೆ ಒಂದು ಬಗೆ ಇದೆ, ಈ ಅನಿಸಿಕೆ ಇನ್ನೊಂದು ಬಗೆ. ದಿಸ್ ಎ ಟೋಟಲಿ ರಾಂಗ್ ಎಂದು ತಿಳ್ಕೊಂಡ್ರೆ ಹೋಯಿತು, ಅಜ್ಞಾನ ಹೋಯಿತು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈಸ್ ಕರೆಕ್ಟೆಡ್. ಅಷ್ಟೇ. ಇದು ಸಿಂಪಲ್ ಥಿಂಗ್. ಆದ್ದರಿಂದ ಎಚ್ಚರ ವ್ಯಕ್ತಿಯಾಗಿದ್ದುಕೊಂಡು ಸುಷುಪ್ತಿಯನ್ನು ನೋಡ್ತಾನೆ. ಈಗ ಸುಷುಪ್ತಿ ಹಾಗಿದೆ, ಹೀಗಿದೆ, ನೀವು ಎಷ್ಟೇ ವಾದಿಸು, ಆಲ್ ದಟ್ ಈಸ್ ನಾನ್ ಸೆನ್ಸ್. ಏಕೆಂದರೆ ಹೂ ಈಸ್ ದಟ್ ಆರ್ಗ್ಯೂಯಿಂಗ್ ಅಬೌಟ್ ಸುಷುಪ್ತಿ ಹಾಗಿದೆ, ಹೀಗಿದೆ ಎಂದು ಎಕ್ಸ್ಪ್ಲನೇಷನ್ ಕೊಡುವವನು ಯಾರು? ಎಚ್ಚರ ವ್ಯಕ್ತಿ. ದೆನ್ ಎಚ್ಚರ ವ್ಯಕ್ತಿತ್ವವೇ ರಾಂಗ್ ಆಗಿರುವಾಗ ಅವನು ಸುಷುಪ್ತಿ ಕುರಿತು ಎಚ್ಚರ ವ್ಯಕ್ತಿ ತಿಳ್ಕೊಳ್ಳಬಲ್ಲನ? ಸುಷುಪ್ತಿ ವ್ಯಕ್ತಿ ಮೂಡ್ ಅವೇ ಫ್ರಮ್ ಸುಷುಪ್ತಿ. ನೀನು ಸುಷುಪ್ತಿ ಅಲ್ಲ ಎಂದು ದೂರವಾಗಿದ್ದು, ಈ ದೂರವಾಗಿರುವ ರಾಂಗ್ ವ್ಯಕ್ತಿ ಸುಷುಪ್ತಿ ಸ್ವರೂಪವನ್ನು ಡಿಸೈಡ್ ಮಾಡ್ತಾನೆ. ಆಗುತ್ತದೆ? ದೆನ್ ಸಿ ವಾಟ್ ಯು ಆರ್ ಇನ್ ಸುಷುಪ್ತಿ. ನೋ ಕ್ವಶ್ಚನ್, ನೋ ಆನ್ಸರ್, ಬಿಕಾಸ್ ಯು ಆರ್ ದ್ಯಾಟ್. ತಾನೇ ತಾನು. ಇಂಕಷ್ಟೇ. ಅಲ್ಲಿ ಹೇಳುವವನಿಲ್ಲ, ಕೇಳುವವನಿಲ್ಲ, ಹೌದು ಅಲ್ಲ ಯಾವುದು ಹೇಳುವುದಕ್ಕಿಲ್ಲ. ದಟ್ ಮೀನ್ಸ್ ಯುವರ್ ಆ ಎಚ್ಚರ ವ್ಯಕ್ತಿತ್ವ ಬಿಟ್ಟರೆ, ಆ ಇರುವಿಕೆ ಬಿಟ್ಟು ಯಾವುದು ಇರುತ್ತದೋ ಉಳಿಯುತ್ತದೋ ಅದು ನೀನು. ಈಗ ಅದರ ಕುರಿತು ಹೇಳು. ಅದೇ ಸುಷುಪ್ತಿ ತಾನು.
ಯು ಡೋಂಟ್ ಥಿಂಕ್ ಆಫ್ ಇಟ್, ಯು ಇಮ್ಯಾಜಿನ್ ಇಟ್. ಸುಷುಪ್ತಿ ಆಗಿದೆ ಹೀಗಿದೆ ಅಂತ ಯು ಆರ್ ಎಕ್ಸ್ಪ್ಲೇನಿಂಗ್ ಇಟ್, ಯು ಆರ್ ಇಮ್ಯಾಜಿನಿಂಗ್ ಇಟ್. ಮನಸ್ಸು ಊಹಿಸ್ಕೊಳ್ತಾ ಇದೆ, ಬಾಯಿ ಎಕ್ಸ್ಪ್ಲೇನ್ ಕೊಡ್ತಾ ಇದೆ. ಮನಸ್ಸು ಊಹಿಸ್ಕೊಳ್ತಾ ಇದೆ, ಬಾಯಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆ. ಎರಡೂ ರಾಂಗೆ. ಏಕೆ? ಮನಸ್ಸು ಸುಷುಪ್ತಿಗೆ ಮನಸ್ಸಿಲ್ಲ, ಬಾಯಿ ಇಲ್ಲ. ಬಾಯಿ ತಲುಪಲ್ಲ, ಮನಸ್ಸು ತಲುಪಲ್ಲ. ಬಾಯಿ ಮನಸ್ಸು ತಲುಪದೇ ಇರುವ ಸುಷುಪ್ತಿ ಕುರಿತು ಬಾಯಿ ಹೇಳ್ತೀನಿ ಎಂದು ಹೇಳ್ತದೆ, ಮನಸ್ಸು ಹೀಗಿದೆ 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 ಎಂದು ಹೇಳ್ತದೆ. ನೀವು ಏನೇ ಹೇಳೋ ತಪ್ಪೇ ಅದು. ನೀನು ಇಲ್ಲದೇ ಇರುವುದೇ ಸುಷುಪ್ತಿ. ನೀನು ಹೇಳ್ತಾ ಇದ್ದರೆ ಅದೇ ರಾಂಗ್. ಈಗ ಎಚ್ಚರ ಆಗಿದೆ ಹೀಗಿದೆ ಅದು ಮಾಡೋದು ಕರ್ತವ್ಯೇನು? ಆಲ್ ದಟ್ ಇಸ್ ರಾಂಗ್. ಅದರಿಂದ ಬಿಟ್ಟು ತಾನು ಯಾವುದಿದೆಯೋ ಅದು ಸ್ವಯಂ ಸಿದ್ಧ ಎರವು. ಈಗ ಅಷ್ಟೇ, ಅದೇ ಸ್ವಯಂ ಸಿದ್ಧ. ಇನ್ನೇನು ಹೇಳಬೇಕು? ಏನು ಹೇಳಿದರೂ ಸ್ವಯಂ ಸಿದ್ಧನೇ ಹೇಳಬೇಕಷ್ಟೇ ಅದು. ಆದ್ದರಿಂದ ಇಲ್ಲಿ ನೋಡಿ, ಆತ್ಮ, ಬ್ರಹ್ಮಾತ್ಮ, ಬ್ರಹ್ಮ 3 ವಾಕ್ಯಗಳಿಗೆ ಅದೇ ಅರ್ಥ. ಅಷ್ಟೇ ಹೊರತು ಬ್ರಹ್ಮ ಆಗುವುದು ಎಂದು ಈ ಎಚ್ಚರ ವ್ಯಕ್ತಿತ್ವ ಏನೋ ಯೋಚನೆ ಮಾಡಿಕೊಂಡು ಆಗುತ್ತೇನೆ ಎಂದು ಅಂದ್ಕೊಳ್ತಾನೆ. ನಾನು ಅದಾಗಿಬಿಟ್ಟೆ, ನಾನು ಇದಾಗಿದ್ದೀನಲ್ಲ, ಈಗ ನಾನು ವ್ಯಕ್ತಿಯಾಗಿದ್ದೇನೆ ಅಲ್ಲವೇ? ವ್ಯಕ್ತಿಯಾಗಿದ್ದೇನೆ ಎಂದು ಒಂದು ಅನಿಸಿಕೆ ಇದೆ. ಆ ಅನಿಸಿಕೆಯನ್ನು ಈಸ್ ರೀಫಾರ್ಮ್ಯುಲೇಟಿಂಗ್ ದ ಅನಿಸಿಕೆ ಈಸ್ ಎ ವೃತ್ತಿ, ಒಂದು ಎ ಥಾಟ್ ಅಬೌಟ್ ಮೈಸೆಲ್ಫ್. ನನ್ನ ಕುರಿತಿನ ಒಂದು ಯೋಚನೆ, ಒಂದು ವೃತ್ತಿ. ಈ ವೃತ್ತಿಯನ್ನು ರೀಫಾರ್ಮ್ಯುಲೇಟ್ ಮಾಡ್ತಾ ಇದ್ದಾನೆ, ಇನ್ನೊಂದು ಆಕಾರ ತಾಳುತ್ತಾ ಇದ್ದಾನೆ. ಏನು? ನಾನು ಬ್ರಹ್ಮ ಅಂದರೆ ಹಾಗಿರ್ತೀನಿ, ನಾನು ಹೀಗೆ ಎಂದು ಯೋಚನೆ ಮಾಡಿ ನಿನ್ನ ಕುರಿತು ನಾನು ಇಂಥವನು ಎಂದು ಇನ್ನೊಂದು ಥಾಟ್ ಮಾಡಿಕೊಂಡ ಅಲ್ಲವೇ? ಲೌಕಿಕದಲ್ಲಿ ಹೇಳ್ತೀನಿ, ಉದಾಹರಣೆ ನಿಮಗೆ ಅರ್ಥವಾಗ್ತದೆ. ಲೌಕಿಕ ವ್ಯಕ್ತಿ ಇರುತ್ತಾನೆ, ಅವನೇನು ಶಾಲೆಗೆ ಹೋಗ್ತಾನೆ, ಸಾಮಾನ್ಯ ಹುಡುಗ. ನಿನ್ನ ಹೆಸರೇನು, ನೀನು ಯಾರಪ್ಪ ಅಂದರೆ ನಾನು ಸೊ ಹೆಸರು, ನಾನು ಶ್ರೀನಿವಾಸು, ನಾನು 8ನೇ ಕ್ಲಾಸು ಹೇಳ್ತಾನೆ. 8ನೇ ಕ್ಲಾಸ್ ಬಿ ಎಂದು ಹೇಳ್ತಾನೆ. ಆಯಿತು, ಅವನು ಮತ್ತೆ ಓದ್ಕೊಳ್ತಾನೆ, ಇನ್ನೇನೋ ಆಗ್ತಾನೆ. ನಂತರ ಡಾಕ್ಟರೋ, ಇಂಜಿನಿಯರೋ, ಲಾಯರೋ ಏನೇನೋ ಆಗಿಬಿಡ್ತಾನಲ್ಲ, ಈ ಕಾಲದಲ್ಲಿ ಏನೇನೋ ಆಗ್ತಾರೆ. ಅಂದರೆ ಈಗ ಅಥವಾ ನಾನು ಇಂಥವನಾಗಿದ್ದೆ ಎಂದು ಆ ಅಧ್ಯಯನ ಮಾಡ್ತಾ ಡಿಗ್ರಿ ಪಡ್ಕೊಂಡು ಪರೀಕ್ಷೆ ಆಗಿ ಅಪಾಯಿಂಟ್ಮೆಂಟ್ ಆಗಿಬಿಟ್ಟರೆ ನಾನು ಇಂಥವನಾದೆ. ನಾನು ಹಿಂದೆ ಇವನು, ನಾನು ಲಾಯರು ಎಂದು ಥಾಟ್ ಇತ್ತ. ಈಗ ನಾನು ಲಾಯರ್ ಆಗಿಬಿಟ್ಟೆ, ಆಯ್ತಲ್ಲವ? ಅಥವಾ ನಾನು ಅಮೆರಿಕ ವೀಸಾ ಪಡ್ಕೊಂಡು ನನಗೆ ಅಮೆರಿಕ ಅದು ಗ್ರೀನ್ ಕಾರ್ಡ್ ಸಿಕ್ಕಿತು ಅಂದರೆ ನಾನು ಅಮೆರಿಕನ್ ಆಗಿಬಿಟ್ಟೆ, ಅಮೆರಿಕನ್ ಸಿಟಿಸನ್ಶಿಪ್ ಸಿಕ್ಕಿತು ಅಂದರೆ ಏನಾಯಿತು? ನಾನು ಅಮೆರಿಕನ್ ಆಗಿದ್ದೆ. ಹಿಂದೆ ನಾನು ಅಮೆರಿಕನ್ ಎಂಬ ಥಾಟ್ ಇತ್ತ. ಈಗ ನಾನು ಅಮೆರಿಕನ್ನವನು ಎಂದು ಥಾಟ್ ತಯಾರಾಯಿತು. ನೀನು ವೈಯಕ್ತಿಕವಾಗಿ ಮಾಡಿಕೊಂಡಿಲ್ಲ, ಆ ಸರ್ಕಾರ ಕೊಟ್ಟರೆ ಆಗುತ್ತದೆ. ನೀನೇನು ಮಾಡಿಕೊಂಡ್ರೆ ಆಗಲ್ಲ. ಆ ಸರ್ಕಾರ ಸರ್ಟಿಫಿಕೇಟ್ ನೋಡಿದರೆ ನಾನಾಗಿಬಿಟ್ಟೆ ಎಂದು ನಿಮ್ಮ ಥಾಟ್ ಗಟ್ಟಿ ಆಗ್ತದೆ. ಹಾಗೆ ನಿನ್ನ ಕುರಿತು ಒಂದು ಥಾಟ್ ಇದೆಯಲ್ಲ, ಆ ಥಾಟನ್ನು ಯು ಆರ್ ರೀಫಾರ್ಮ್ಯುಲೇಟಿಂಗ್, ದಟ್ ಈಸ್ ಉಪಾಸನ. ರೀಫಾರ್ಮ್ಯುಲೇಟಿಂಗ್ ಅಂದರೆ ಆ ರೂಪವನ್ನು, ಆ ಥಾಟನ್ನು ಇನ್ನೊಂದು ರೂಪ ತಾಳುತ್ತಾ ಇದೆ. ಹೇಗೆ? ನಾನು ಸಾಮಾನ್ಯ ಮನುಷ್ಯ, ನಾನು MLA ಆದೆ, ಚುನಾವಣೆಯಲ್ಲಿ ಭಾಗವಹಿಸಿ ನಾನು ಇದರಲ್ಲಿ ನಾನು ಈಗ ಕಾಂಟೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಗೆದ್ದರೆ MLA ಆಗ್ತೀನಿ, ಇದೇ ಉಪಾಸನ ಮಾಡ್ತಾನೆ. ಈಗ ನಾನು ಚುನಾವಣೆಯಲ್ಲಿ ಏನು ಹೇಳ್ತಾರೆ, ಕಾಂಟೆಸ್ಟ್ಗೆ ಏನು ಹೇಳ್ತಾರೆ, ಭಾಗವಹಿಸ್ತಾ ಇದ್ದೀನಿ, ಚುನಾವಣೆ ನಡೆಯುತ್ತಾ ಇದೆ, ಗೆದ್ದರೆ ನಾನು MLA ಆಗ್ತೀನಿ, ಇದೇ ಉಪಾಸನ ಮಾಡಿ ಅವನು ಆಯಿತು, ಚುನಾವಣೆಯಲ್ಲಿ ನೀವು ಗೆದ್ದಿದ್ದಿ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ನಾನು MLA ಆದೆ. ಯಾರು ಹೇಳಿದರೆ ಈಗ ನಾನು MLA ಎಂದು ಥಾಟ್ ಗಟ್ಟಿ ಆಯಿತಾ? ಮೊದಲಿತ್ತ ನಿಮಗಿರ್ತದೆ ನಾನು MLA ಎಂದು ನಿಮಗೆಲ್ಲರಿಗಿದೆಯಾ ತಾತು? ನೀನು ಯಾರಪ್ಪ ನೀನು MLA ಅಂದರೆ ಅಲ್ಲ ಹೇಳ್ತಾನೆ. ನೀನೇ MLA, ನಾನು ನೋಡಿದೆ, ಸುಮ್ಮನೆ ಹೇಳಬೇಡಿ, ನಾನು ಅಲ್ಲಿ ನೋಡಿದೆ, ಅಲ್ಲಿ ಅಸೆಂಬ್ಲಿ ಹತ್ತಿರ ನೀವು ಓಡಾಡ್ತಾ ಇದ್ದು ನೋಡಿದ್ದೆ, ನೀನೇ MLA ಅಂದರೆ ಅಲ್ಲಪ್ಪ ಎಂದು ಹೇಳ್ತಾನೆ. ನಾನು MLA ಎಂದು ಥಾಟ್ ನಿಮಗಿದೆಯಾ? ನೀವು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದರೆ, ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟರೆ, ಪ್ರಮಾಣ ಸ್ವೀಕಾರ ಮಾಡಿದ್ದರೆ, ಸೆಕ್ಯೂರಿಟಿ ಜೊತೆಗೆ ಕೊಟ್ಟು ಬಿಟ್ಟರೆ ಏನಾಗ್ತದೆ? ನಾನು MLA ಎಂದು ಥಾಟ್ ತಯಾರಾಯಿತಾ ಅಲ್ಲವ? ಹಾಗೆ ಒಂದು ಥಾಟ್ ಇರುವವನಿಗೆ ಇನ್ನೊಂದು ಥಾಟನ್ನು ಗಟ್ಟಿಗೊಳಿಸಿ ಮಾಡಿ ಗಟ್ಟಿಗೊಳಿಸೋದು ಉಪಾಸನ. ಆ ಉಪಾಸನ ಥಾಟ್ ಗಟ್ಟಿ ಮಾಡಿಕೊಂಡರೆ ಆ ಲೋಕಕ್ಕೆ ಹೋಗ್ತೀರಿ, ಆ ಅನುಭವ ಪಡ್ಕೊಳ್ತೀರಿ. ಉಪಾಸನ ಅಂದರೆ ನಿಮಗಿರುವ ಒಂದು ಥಾಟು ಇನ್ನೊಂದು ಥಾಟಾಗಿ ಗಟ್ಟಿ ಆಗುತ್ತದೆ ಅಲ್ಲವೇ? ಹಾಗೆ ಈಗ ಜ್ಞಾನ ಅಂದರೆ ಏನಂದರೆ, ಈ ನಾನು ಇಂಥವನು ಎಂಬ ಥಾಟು ನಮ್ಮ ನಿಜ ಸ್ವರೂಪಕ್ಕೆ ಅನುಗುಣವಾಗಿದೆಯೋ ತಪ್ಪಾಗಿದೆಯೋ ವೆರಿಫೈ ಮಾಡು.
ಅನುಗುಣವಾಗಿದ್ದರೆ ಸರಿ ಎಂದು ತಿಳ್ಕೊಳ್ಳಬಹುದು. ಅನುಗುಣವಾಗಿಲ್ಲ, ನನ್ನ ಸ್ವರೂಪ ಒಂದು ಬಗೆ ಇದೆ, ಅನಿಸುವುದು ಇನ್ನೊಂದಿದೆ. ಇದು ತಪ್ಪು. ಇದು ತಪ್ಪು ಎಂದು ತಿಳ್ಕೊಂಡರೆ ಅಜ್ಞಾನ ಹೋಯಿತು. ನೋಡಿ, ಅದು ಜ್ಞಾನ. ಈ ಜ್ಞಾನಕ್ಕೆ ಉಪಾಸನಕ್ಕೆ ವ್ಯತ್ಯಾಸ ನೋಡಿ. ನಾನೆಂಬ ಥಾಟನ್ನು ನಾನು ದೇವಿ ಉಪಾಸಕ, ನಾನು ರಾಮೋಪಾಸಕ, ಕೃಷ್ಣೋಪಾಸಕ, ಶಿವೋಪಾಸಕ, ಅವನು ಭಕ್ತ ಅಂದ್ಕೊಂಡು ಭಾವನಾ ಮಾಡಿ 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 ಗಟ್ಟಿಯಾಗಿ ಆ ದೇವತಾ ದರ್ಶನ ಆಗಿಬಿಟ್ಟರೆ ನಾನಂಥ ಭಕ್ತನಾಗಿಬಿಟ್ಟೆ ಎಂದೊಂದು ಭಾವನೆ ಗಟ್ಟಿಯಾಗ್ತದೆ. ಅದು ನೋಡಿ, ಅದು ಉಪಾಸನ ಫಲದಿಂದ ನಿಮ್ಮ ಕುರಿತಿನ ಆ ಯಾವ ಅನಿಸಿಕೆ ಇದೆಯೋ ದಟ್ ರಿಫಾರ್ಮ್ಸ್ ಇನ್ನೊಂದು ರೂಪ ತಾಳುತ್ತದೆ. ಮೋರ್ ಪವರ್ಫುಲ್ ರೂಪ, ಸ್ಟ್ರಾಂಗ್ ರೂಪ, ಗ್ರೇಟ್ ರೂಪ. ನಾನು MLA ಆಗಿದ್ದೇನೆ ಎಂದು ದೊಡ್ಡವನಾಗ್ತೇನೆ. ಅದೇ ನಿಮ್ಮನ್ನು ಅರೆಸ್ಟ್ ಮಾಡಿಬಿಟ್ಟು ಜೈಲ್ಗೆ ಹಾಕಿಬಿಟ್ರೆ ಮೊದಲು ಒಂದು ದಿವಸ ನಂಬಲ್ಲ, ಫ್ಯೂ ಅವರ್ಸ್ಗೆ ಎಲ್ಲರೂ ಹೇಳಿಬಿಟ್ಟಾಗ ಎಲ್ಲ ನೋಡಿಬಿಟ್ಟು ನೀನು ಅದು ಹಾಗೆ ಬಿಟ್ಟರೆ ಒಂದು 2-3 ಡೇಸ್ 5 ಡೇಸ್ 1 ವೀಕ್ಗೆ ನಾನು ಕ್ರಿಮಿನಲ್ ಎಂಬ ಕ್ರಿಮಿನಲ್ಗೆ ಏನು ಹೇಳ್ತಾರೆ, ಅಪರಾಧಿ ಹೇಳ್ತಾರೆ ಕನ್ನಡದಲ್ಲಿ. ನಾನು ಅಪರಾಧಿ, ತಪ್ಪು ಮಾಡಿದೆ ಎಂದ ವೃತ್ತಿ ಗಟ್ಟಿಯಾಗ್ತದೆ. ಈಗ ಯಾರು ನೋಡಿದ್ರೆ ಮಿಕ್ಕ ಜನರು ಹೇಳುವವರೆಗೂ ನಿಮ್ಮ ಮನಸ್ಸೊಪ್ಪಲ್ಲ, ಎಲ್ಲರದೇ ಹೇಳ್ತಾ ಇದ್ದರೆ ತಲೆ ಬಗ್ಗಿಸ್ಕೊಳ್ತಾನೆ, ಅಯ್ಯೋ ನಾನಾಗಿಬಿಟ್ಟೆ. ವೆನ್ ಯುವರ್ ಮೈಂಡ್ ಸ್ಟಾರ್ಟ್ಸ್ ಆಕ್ಸೆಪ್ಟಿಂಗ್ ಇಟ್, ದೆನ್ ನಾನು ಅಪರಾಧಿ ಎಂದು ಬುದ್ಧಿ ಗಟ್ಟಿಯಾಯಿತು ಅಲ್ಲ. ವೆನ್ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಸೆಪ್ಟ್ಸ್ ಇಟ್, ನಾನದಾಗಿಬಿಟ್ಟೆ. ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಆಂತರಿಕ ಮನಸ್ಸು ಒಪ್ಪಿಕೊಂಡು ನಾನು ಈಶ್ವರ ಭಕ್ತ, ನಾನು ವಿಶ್ವರೂಪ, ರಾಮಭಕ್ತ, ಕೃಷ್ಣ ಭಕ್ತ, ಯಾವುದೇ ಉಪಾಸನೆ ಇದ್ದರೆ ಆ ಉಪಾಸನಾ ಭಾವ ಆಗಿಬಿಟ್ಟರೆ ಅದು ಮಾಡಿ ಗಟ್ಟಿಯಾಗಿ ಅದೇ ನಾನು ಎಂದು ಗಟ್ಟಿಯಾಗಿ ನಿಂತಿದ್ದರೆ ಸಬ್ಕಾನ್ಷಿಯಸ್ ಒಳಹೊಕ್ಕಿ ತಯಾರಾಗುತ್ತದೆ. ಅದೇ ಭಾವನೆ ಗಟ್ಟಿಯಾಗ್ತದೆ. ನೀವು ಕಾನ್ಷಿಯಸ್ಲಿ ಥಿಂಕ್ ಮಾಡದಿದ್ದರೆ ಅದಾಗಿಬಿಡ್ತದೆ. ಆ ಭಾವನ ಗಟ್ಟಿ ಮಾಡಿಕೊಂಡರೆ ಅದು ಉಪಾಸನ. ಆ ಭಾವನ ನನ್ನ ಸ್ವರೂಪಕ್ಕೆ ಅನುಗುಣವಾಗಿದೆಯೋ ಅಲ್ಲವೋ ಎಂದು ಕಂಪೇರ್ ಮಾಡಿ ಹೋಲಿಸಿ ಇದು ತಪ್ಪು ಎಂದು ತಿಳ್ಕೊಂಡರೆ ಅದು ಅಜ್ಞಾನ ಬಿಟ್ಟು ಜ್ಞಾನ ಅಲ್ಲವೇ. ಇದು ಜ್ಞಾನಕ್ಕೆ ಉಪಾಸನಕ್ಕೆ ವ್ಯತ್ಯಾಸ ನೋಡಿ. ಈ ವ್ಯತ್ಯಾಸ ಇಲ್ಲದೆ ಉಪಾಸನವನ್ನು ಜ್ಞಾನ ತಿಳ್ಕೊಳ್ತಾರೆ. ಇದು ಏನಪ್ಪ, ಸಂಸ್ಕೃತ ಕಲಿಯುವುದಿಲ್ಲ, ಗುರುಮುಖದಿಂದ ಓದುವುದಿಲ್ಲ. ಪುಸ್ತಕಗಳು ರೆಡಿಮೇಡ್ ಪ್ರಿಂಟ್ ಆಗಿಬಿಟ್ಟಿವೆ, ಯಾವುದೇ ಕೊಟೇಶನ್ ತಗೋ ಹೇಳಿಬಿಡು. ಇವ ಹೀಗೆ ಮಾಡ್ತಾರೆ, ಆ ಸ್ವಾಮೀಜಿ ಹೀಗೆ ಮಾಡ್ತಿದ್ದ, ಯಾವುದೇ ಪುಸ್ತಕ ತೊಗೊಂಡು ಹಾಕಿಬಿಡು. ಈಗ ಅವರು ಫಾಲೋವರ್ಸ್ ಇದ್ದಾರೆ, ನಮ್ಮ ಗುರುಗಳೇ ಹೇಳ್ತಾರೆ. ನಾನು ಹೇಳಿ ಏನು ಬುದ್ಧಿಯಪ್ಪ, ಅದು ಉಪಾಸನಾ ವಾಕ್ಯ. ಅವನು ಹೇಳ್ತಾರೆ ಜ್ಞಾನ ನಂತರನೇ ಉಪಾಸನೆ ಮಾಡ್ತಾನೆ ಹೇಳ್ತಾನೆ. ಜ್ಞಾನ ನಂತರ ಉಪಾಸನೆ ಏಕಪ್ಪ, ಭಾಷ್ಯದಲ್ಲಿದೆ ಹೇಳ್ತಾನೆ. ಎಲ್ಲಿದೆ ಅಂದ್ಗೂ ತೋರಿಸ್ತಾರೆ. ಅದು ಉಪಾಸನ ಆಗಲಿ, ಉಪಾಸನ ಆದರೆ ಏನು, ಅದು ಭಾಷಾಕಾರರೇ ಹೇಳಿದಾರಲ್ಲ, ಭಾಷಾಕಾರರೇ ಹೇಳಿದರು ಜ್ಞಾನ ನಂತರ ಉಪಾಸನ, ಹೀಗೆ ಮಾತಾಡ್ತಾನೆ. ಭಾಷಾಕಾರರೇ ಹೇಳಿದರು ಮತ್ತು ಭಾಷಾಕಾರರೇ ಹೇಳಿದರು. ಎಲ್ಲಿದೆಯಪ್ಪ ಅಂದರೆ ಭಾಷ್ಯದಲ್ಲಿದೆ, ಎಲ್ಲಿದೆ ಅಂದರೆ ಭಾಷ್ಯದಲ್ಲಿದೆ, ಎಲ್ಲಿದೆ ಭಾಷ್ಯದಲ್ಲಿದೆ. ಎಷ್ಟು ಸಲ ಹೇಳಿದ್ರು ಭಾಷ್ಯದಲ್ಲಿದೆ, ತೋರಿಸುವಂಗಿತ್ತು. ಅದು ಉಪಾಸನ ಅಲ್ಲ, ಅದು ಭಾಷಾಕಾರರೇ ಹೇಳ್ತಾರಲ್ಲ. ಮಕ್ಕಳ ಹಾಗೆ ಮಾತಾಡಿ ವಾಂಟ್ಸ್ ವೇಸ್ಟ್ ಮೈ ಟೈಮ್. ನಿಮ್ಮ ಜೊತೆಗೆ ವೆನ್ ಐ ವಾಸ್ ಸಿಕ್, ಅಲ್ಲವೇ ಇಲ್ಲಿ ಮಂಚದಲ್ಲೇ ಮಲ್ಕೊಂಡಿದ್ದೆ, ಇಲ್ಲಿ ಬಂದು ಕಷ್ಟಪಟ್ಟು ಹೇಳ್ತಿದ್ದೆ ನೋಡಿ, ಈ ಕಾಲು ನೋವು. ಆವಾಗ ಬಂದ ಸಾಕೆಂದು ಹೇಳಿಬಿಟ್ಟೆ, ಮಲ್ಕೊಳ್ತೀನಪ್ಪ ಸಾಕು, ಈಗ ಹೋಗಿ ಕಳಿಸಿಬಿಟ್ಟೆ. ಹೇಳಿ ತುಂಬ ಹೊತ್ತಾಯಿತು, ಮಲ್ಕೊಂಡು ಬಿಟ್ಟೆ ನಾನು. ಈಗ ಅವನು ಹೋದ ಮತ್ತೆ ಬಂದೇ ಇಲ್ಲ ಅಂದ್ಕೊಂಡು, ಇದು ಏನಪ್ಪ, ಇದೇನು ಬೇನಂತ. ಹೇಗಿದೆ ಅಂದರೆ, ಈಗ ಇಷ್ಟೊತ್ತು ಹೇಳಿದ್ದೀನಿ ನೋಡಿ ನಾನು, ಲಾಸ್ಟ್ 5 ಮಿನಿಟ್ಸು. ಈಗ ಮಕ್ಕಳ ಹಾಗೆ ಹೇಳಬೇಕು, ಉಪಾಸನ ಅಂದರೇನು, ಜ್ಞಾನ ಅಂದರೇನು. ಇದು ಏನು ಗೊತ್ತಿಲ್ಲದೆ ಅವನಿಗೆ ಗೊತ್ತಿಲ್ಲ. ಎಷ್ಟು ಸ್ಟಾರ್ಟ್ ಫ್ರಮ್ ಗುರುಮುಖತ ಕಲಿಯಲಿ. ಇಲ್ಲದಿದ್ದರೆ ಪುಸ್ತಕ ಓದಿಕೊಂಡು ನಾನು IIT ಪ್ರೊಫೆಸರ್ ಅಲ್ಲ, ನಾನು ಶಂಕರ ಭಾಷ್ಯವನ್ನೇ ಹೇಳಿಬಿಡ್ತೀನಿ. ನೀವು IIT ಪ್ರೊಫೆಸರ್ ಅಲ್ಲ. ಒಬ್ಬನು ಅದೇನಪ್ಪ ನೋಬೆಲ್ ಪ್ರೈಸ್ ಪಡ್ಕೊಂಡ ಒಬ್ಬನು ತಮಿಳಿಯನ್ ಈಗಲಿದ್ದಾನೆ ಹೈದರಾಬಾದ್ನಲ್ಲಿ. ಅವನು ಅಮೆರಿಕಾದಲ್ಲೇ ಗೌರ್ಮೆಂಟ್ ಉದ್ಯೋಗ ಮಾಡಿ ರಿಟೈರ್ ಆಗಿ ಬಂದ. ಆ WTC ಇತ್ತು ನೋಡಿ, ಆ 130 ಬಿಲ್ಡಿಂಗ್ ಇತ್ತು ನೋಡಿ, ಅದರಲ್ಲೇ ಉದ್ಯೋಗ ಮಾಡುತ್ತಿದ್ದ. ಲಕ್ಕಿಲಿ ಆ ದಿವಸ ಬದುಕಿ ಬಂದ. ಅವರು ಹೇಳ್ತಾನೆ, ನಾನು ಯಾವಾಗಲೂ ಲೇಟಾಗಿ ಹೋಗಲ್ಲ, ಕರೆಕ್ಟ್ ಟೈಮ್ಗೆ ಹೋಗ್ತೀನಿ ಆಫೀಸ್ಗೆ. ಆವತ್ತು ಏನೂ ನಾನು ಲೇಟಾಗಿ ಹೋದೆ, ಕಾರ್ನಲ್ಲಿ ಹತ್ತಿರಕ್ಕೆ ಹೋದೆ, ಬಿಲ್ಡಿಂಗ್ ಫಾಲಿಂಗ್ ಡೌನ್. ಎಲ್ಲಿ ನೋಡಿದರು ಪೊಲೀಸು, ಅದೆಲ್ಲ ಮಿಲ್ಟ್ರಿ. ಏನಾಯ್ತು ಅಂದ್ಕೊಂಡೆ ನಾನು, ಆಶ್ಚರ್ಯ. ಅಮ್ಮಯ್ಯ, ನಾನು ಬದುಕಿ ಹೋದೆ ಅಂದು ಮನೆಗೆ ವಾಪಸ್ ಬಂದೆ ಅಂತ ಹೇಳ್ತಾನೆ. ಅವನು ಅಲ್ಲಿ ಕೆಲಸ ಮಾಡಿದ. ಅವನು ಹೇಳ್ತಾನೆ ಇದೇ ವಿಷಯ. ಏನೋ ವಿಷಯ ಪಕ್ಕಕ್ಕೆ ಹೋದೆ, ಓಕೆ, ನಂತರ ಬರುತ್ತದೆ ನೋಡಿ. ಅಂದರೆ ಈ ಭಾವನಕ್ಕೆ ಜ್ಞಾನಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಯಾವುದೇ ಅಂದ್ಕೊಂಡು ಭಾವನೆ ವ್ಯತ್ಯಾಸ. ಇದು ಮನಸ್ಸಿಗೆ ಭಾವನೆ ಆಗುವುದು ಬೇರೆ, ಜ್ಞಾನವಾಗುವುದು ಬೇರೆ. ಇದು ಸಿಂಪಲ್ ಆಗಬೇಕೆ. ತಾವು ಓದಿಕೊಂಡರೆ ಅದು ಭಾಷೆ ಹೇಗೆ ಆಗುತ್ತದೆ. ಅವನು ಹೇಳ್ತಾನೆ, ಈಗ ನೆನಪಾಯಿತು.
ಅವನು ಹೇಳ್ತಾನೆ ನೋಬೆಲ್ ಪ್ರೈಸ್ ಅಂದರೆ ಅವರು ದೊಡ್ಡವರು, ಹೈಲಿ ಇಂಟೆಲಿಜೆಂಟ್, ಅಂದರೆ ಮೋಸ್ಟ್ ಇಂಟೆಲಿಜೆಂಟು. ಇಂಟೆಲಿಜೆನ್ಸ್ನಲ್ಲಿ ಆ್ಯಾವ್ರೇಜ್ ಅಲ್ಲ, IQ ಇರುತ್ತೆ ನೋಡಿ, ಇಷ್ಟು IQ ಇದ್ದರೆ ಆಗುತ್ತಾರೆ ಅಂತ ಗ್ರೇಟ್ ಅಂದ್ಕೊಂಡು ಅವರ ಜೊತೆಗೆ ನಾನು ಏನೋ ಸ್ವಲ್ಪ ವೇದಾಂತ ಕೇಳಿದೆ. ಅವರು ಸ್ವಾಮಿ ದಯಾನಂದದಿಂದ ಕೇಳಿದ. ಇಲ್ಲಿಗೆ ಬಂದಾಗ ನನ್ನ ಜೊತೆಗೂ ತುಂಬ ಡಿಸ್ಕಸ್ ಮಾಡಿದೆ. ನಾನು ಸಚ್ಚಿದಾನಂದ ಸ್ವಾಮೀಜಿ ತುಂಬ ಹೇಳಿದೆ, ಈ ಸುಷುಪ್ತಿ ಇದೆಲ್ಲ ಹೇಳಿದೆ, ತುಂಬ ಸಲ ಹೇಳಿದೆ ಅವನಿಗೆ. ಅವನು ಹೋಗಿ ಈ ಟ್ರೈ ಟು ಡಿಸ್ಕಸ್ ವಿತ್ ಹಿಮ್. ಅವನು ನಿದ್ದೆ ಹೋಗ್ತಾ ಇದ್ದಾನೆ ಕುರ್ಚಿಯಲ್ಲಿ, ಯಾರು ನೋಬೆಲ್ ಪ್ರೈಸ್ ವಿನ್ನರ್. ನಂತರ ಹೇಳ್ತಾನೆ, ಏನು ಹೇಳ್ತಾ ಇದ್ದೀನಿ ನನಗೆ ಅರ್ಥವಾಗ್ತಾ ಇಲ್ಲ ಎಂದು ಹೇಳ್ದನಂತೆ. ಇವನು ಇಷ್ಟು ಹೇಳಿ ನನಗೆ ಹೇಳ್ತಾನೆ, ನಾನು ಆಶ್ಚರ್ಯ ಪಟ್ಕೊಂಡೆ, ಸ್ವಾಮೀಜಿ ಇವನು ನೋಬೆಲ್ ಪ್ರೈಸ್ ವಿನ್ನರು, ಇಂಟೆಲಿಜೆಂಟು, ಇವನಿಗೆ ವೇದಾಂತ ಅರ್ಥವಾಗ್ತದೆ ಅಂದ್ಕೊಂಡೆ. ನಾನು ವೇದಾಂತ ಹೇಳಿದ್ರೆ ನಿದ್ದೆ ಹೋಗ್ತಾ ಇದ್ದಾನೆ, ನೀವು ಏನು ಹೇಳಿದ್ರೆ ನನಗೆ ಅರ್ಥವಾಗ್ತಾ ಇಲ್ಲ ಹೇಳ್ತಾನೆ. ಅಯ್ಯೋ ರಾಮ, ನೀವು ಅಂದ್ಕೊಂಡಿದ್ದೀಯ ಲೌಕಿಕ ಇಂಟೆಲಿಜೆನ್ಸ್ ಇದ್ದರೆ ವೇದಾಂತ ಬರ್ತದೆ. ಯು ನೀಡ್ ಎ ಜಿಜ್ಞಾಸು, ವೈರಾಗ್ಯ, ಅದು ಬೇಕು. ಯು ಡೋಂಟ್ ನೀಡ್ ಇಂಟೆಲಿಜೆನ್ಸ್, ಯು ನೀಡ್ ಸಿಂಪಲ್ ಅಂತರ್ಮುಖತಾ, ವೈರಾಗ್ಯ. ಆ್ಯಾವ್ರೇಜ್ ಇಂಟೆಲಿಜೆನ್ಸು ಸಾಕು. ಯು ಡೋಂಟ್ ನೀಡ್ ಎಕ್ಸ್ಟ್ರಾರ್ಡಿನರಿ. ಹಾಗಾದರೆ ನೋಬೆಲ್ ಪ್ರೈಸ್ ವಿನ್ನರೆಲ್ಲ ಬ್ರಹ್ಮಜ್ಞಾನಿಗಳು, ನಾವೆಲ್ಲ ಅಜ್ಞಾನಿಗಳಾಗ್ತಿದ್ದೀವಿ ಅಲ್ಲ. ಅದೇನು ಬೇಕಾಗಿಲ್ಲ. ವಾಟ್ ಯು ನೀಡ್ ಈಸ್ ಯುವರ್ ಅಂತರ್ಮುಖತ ಶುಡ್ ಬಿ ಏಬಲ್ ಟು ಸಿ ದಿಸ್ ಥಾಟ್ ಅಬೌಟ್ ಯುವರ್ ಸೆಲ್ಫ್ ಇಸ್ ನಾಟ್ ಟ್ರೂ ಟು ಯುವರ್ ಸೆಲ್ಫ್. ನನ್ನ ಕುರಿತಿನ ಅನಿಸಿಕೆ ನನ್ನ ನಿಜವಾದ ಸ್ವರೂಪಕ್ಕೆ ಅನುಗುಣವಾಗಿಲ್ಲ. ಇಟ್ ಇಸ್ ಅ ರಾಂಗ್ ಥಾಟ್. ಐ ಆಮ್ ಡಿಫ್ರೆಂಟ್. ಮೈ ಅನಿಸಿಕೆ ಅಬೌಟ್ ಮೈ ಸೆಲ್ಫ್ ಇಸ್ ರಾಂಗ್. ಇಟ್ ಈಸ್ ನಾಟ್ ಟ್ರೂ ಟು ಇಟ್. ಅಷ್ಟೇ, ಟ್ರೂ ಆಗಿಲ್ಲ. ಇದು ತಿಳ್ಕೊಂಡ್ರೆ ಜ್ಞಾನ. ಈ ಜ್ಞಾನಕ್ಕೆ ಉಪಾಸನಕ್ಕೆ ವ್ಯತ್ಯಾಸ ನೋಡಿ. ಇಷ್ಟು ಹೇಳಿದ್ದೀವಲ್ಲ, ನಾನು ಹೇಳಿದ್ದರೆ ಎಸ್ ಹೀಗೀಚೆ ಇದೆಲ್ಲ ಹೇಳಿದ್ದರೆ ಈಗ ಅರ್ಥವಾಯಿತು ಏನು. ಸೊ ಅದರಿಂದ ಇದು ಗುರುಮುಖದಿಂದ ಕಲಿಯತಕ್ಕದ್ದೇ ಆ ಉಪಾಸನ ಏನು, ಜ್ಞಾನವೇನು ಎಂಬ ವ್ಯತ್ಯಾಸ ಅಷ್ಟೇ ಹೊರತು ಪುಸ್ತಕ ಓದ್ಕೊಂಡು ಅಲ್ಲಿದೆ ಇಲ್ಲಿದೆ ಅಲ್ಲಿದೆ ಇದೆಲ್ಲವೇ ಇಷ್ಟಪ್ಪ, ಚೈಲ್ಡಿಶ್ ಮಾತಾ. ಅಲ್ಲೊಂದು ಕೊಟೇಶನ್ ಇಲ್ಲೊಂದು ಕೊಟೇಶನ್, ಅಲ್ಲಿ ಬೋರಿಂಗ್ ಆಗ್ತದೆ. ಏಕೆಂದರೆ ಅದಕ್ಕೇನು ಅರ್ಥವೇ ಇಲ್ಲ, ಸಂಬಂಧವೇ ಇಲ್ಲ. ಆದ್ದರಿಂದ ನಿಮಗೆ ಈ ಏನದು ನೋಬೆಲ್ ಪ್ರೈಸ್ಗೆ ಅರ್ಥವಿಲ್ಲ ಅಂದರೆ ವೇದಾಂತಕ್ಕೆ ಉಪಯೋಗವಿಲ್ಲ. ನೋಬೆಲ್ ಪ್ರೈಸ್ ಲೌಕಿಕಕ್ಕೆ ಓಕೆ, ದೇ ಆರ್ ಇಂಟೆಲಿಜೆಂಟ್, ದೇ ಫೌಂಡ್ ಔಟ್ ಸಮಥಿಂಗ್, ಅವ್ರಿಗೆ ಅವಾರ್ಡ್ ಕೊಟ್ಟರು, ಅಪ್ರಿಷಿಯೇಟ್ ಕೊಟ್ಟರು, ಚೆನ್ನಾಗಿದೆ, ಅದೆಲ್ಲ ಒಳ್ಳೆಯದು. ಬಟ್ ವೇದಾಂತಕ್ಕೆ ಅದೇನಿಲ್ಲ. ವೇದಾಂತಕ್ಕೆ ಅದಕ್ಕೋಸ್ಕರ ನೋಡಿದ್ರೆ ಉಪಾಸನ ಅಂದರೆ ನಿಮಗೊಂದು ಥಾಟ್ ಇದೆ. ಅದಕ್ಕೆ 4-6 ಉದಾಹರಣೆಗಳು ಕೊಟ್ಟೆ. ನೀವು MLA ಆಗುವುದು, ಡಾಕ್ಟರ್ ಆಗುವುದು, ಇಂಜಿನಿಯರ್ ಆಗುವುದು. ನೀವು ಮೊದಲು ಚಿಕ್ಕ ಮಗುವಾಗಿರುವಾಗ ನಿನ್ನ ಕುರಿತು ಏನು ಥಾಟ್ ಇತ್ತು ಅಷ್ಟೇ ಅಲ್ಲ, ಎಷ್ಟೋ ಉದಾಹರಣೆಗಳು ಹೇಳ್ಬೋದು. ನೀವು ಮದುವೆ ಮಾಡ್ಕೊಳ್ತೀವಿ, ಈಗ ನಾನು ಏನಾಗಿದೆ, ಪತ್ನಿ ಆಗಿದೆ, ಪತಿ ಆಗಿದೆ ಎಂದು ಹೇಳ್ತಾನೆ. ಅಥವಾ ಮಗು ಹುಟ್ಟಿದ ನಂತರ ನಾನು ತಂದೆ ಆಗಿದೆ, ತಾಯಿ ಆಗಿದೆ. ಇದು ನೀವು ಸಣ್ಣ ಮಗುವಾಗಿರುವಾಗ ನಾನು ತಾಯಿ ತಂದೆ ಎಂದು ಥಾಟ್ ನಿಮಗೆ ಬರ್ತದೆ. ನೀವು ನಿಜವಾಗಿ ನಿಮಗೆ ತಾಯಿ ತಂದೆ ಆದ ನಂತರ, ಮಗು ಹುಟ್ಟಿದ ನಂತರ ನಾನು ತಂದೆ, ನಾನು ತಾಯಿ, ಆ ಥಾಟ್ ಅವರಿಗೆ ಬರ್ತದೆ, ಇವರಿಗೆ ಬರೋದೇ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರೆ ಬರೋದೇ ಅಲ್ಲ. ಹಾಗೆ ಆ ಥಾಟ್ ಹ್ಯಾಸ್ ಟು ಅಕ್ಕರ್ ಟು ಯು. ಆ ಥಾಟ್ ನಿಮ್ಮಲ್ಲಿ ಗಟ್ಟಿಗೊಳಿಸಬೇಕು. ಆ ಗಟ್ಟಿಗೊಳಿಸಿಕೊಳ್ಳುವುದೇ ಉಪಾಸನ. ಆಯಿತಾ? ಆ ಗಟ್ಟಿಗೊಳಿಸಾಗಬೇಕು. ಮಾಡಿ ಇಷ್ಟದೇ. ಅದಕ್ಕೋಸ್ಕರನೇ ಇಡೀ ಜೀವನ ಮಾಡಬೇಕು. ಮಿಕ್ಕ ಕೆಲಸವೆಲ್ಲ ಬಿಟ್ಟದು. ಉಪಾಸನ ಕಷ್ಟ, ವೇದಾಂತ ಸುಲಭ. ಶಂಕರಾಚಾರ್ಯರು ಹೇಳ್ತಾರೆ, ವೇದಾಂತ ವಿಚಾರ ಸುಲಭ, ಉಪಾಸನ ಹೆಚ್ಚು ಕಷ್ಟ. ವಿಶ್ವಾಮಿತ್ರ ಕಷ್ಟಪಟ್ಟು ನೋಡಿ, ಅಷ್ಟು ವರ್ಷಗಟ್ಟಲೆ ಮಾಡಬೇಕು. ಇಡೀ ಜೀವನ ಎಷ್ಟೋ ಭಕ್ತಿಯಿಂದ, ಪ್ರೀತಿಯಿಂದ, ವಿನಯದಿಂದ ಮಾಡಿ ನಿಮ್ಮ ಹೋಲ್ ಪರ್ಸನಾಲಿಟಿ ಚೇಂಜ್ ಆಗಬೇಕು. ನಿಮ್ಮ ಹೋಲ್ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾನಿಂಥವನು, ನಾನು ಗಟ್ಟಿಯಾದರೆ ನಾನು ರಾಮಭಕ್ತ, ಕೃಷ್ಣ ಭಕ್ತ ಅಂದರೆ ನಿಮಗೆ ರಾಮದರ್ಶನ ಆಗುತ್ತದೆ. ಭಕ್ತನಾಗಿದ್ದೇನೆ ಅಂದರೆ ನಿಮ್ಮ ಹೋಲ್ ಮೈಂಡ್ ಹ್ಯಾಸ್ ಟು ಅಶ್ಯೂಮ್ ಎ ನ್ಯೂ ಶೇಪ್. ನಿಮ್ಮ ಮನಸ್ಸು ಎಲ್ಲ ಟ್ರಾನ್ಸ್ಫಾರ್ಮ್ ಆಗಿ ಇನ್ನೊಂದು ಶೇಪ್ ಆಗಿಬಿಡಬೇಕು. ಆವಾಗ ನಿಮಗೆ ರಾಮದರ್ಶನ ಎಲ್ಲ ಆಗುತ್ತದೆ. ವೈಕುಂಠಕ್ಕೆ ಹೋದಾಗ ಎಲ್ಲ ವೈಕುಂಠ ಕಂಡು ಬರ್ತದೆ. ಈಸ್ ಕಾಮನ್ ಮೈಂಡ್ ಶುಡ್ ಬಿಕಮ್ ಎ ವೈಕುಂಠ ಮೈಂಡ್. ವೈಕುಂಠ ಯೋಗ್ಯವಾದ ಮನಸ್ಸು ತಯಾರಾಗಬೇಕು. ಅದಾಗದಿದ್ದರೆ ಹೇಗೆ? ದಟ್ ಈಸ್ ಉಪಾಸನ. ಜ್ಞಾನದಲ್ಲಿ ಮನಸ್ಸನ್ನು ರೀಫಾರ್ಮ್ಯುಲೇಟ್ ಮಾಡುವುದಲ್ಲ, ಇನ್ನೊಂದು ಬಗೆಯಾಗಿ ಬದಲಾಯಿಸುವುದಲ್ಲ. ಮನಸ್ಸೇ ಅಧ್ಯಸ್ಥ. ತಪ್ಪು. ಮನಸ್ಸೆಂಬುದೇ ಆತ್ಮನಲ್ಲಿಲ್ಲ. ಮನಸ್ಸಿನ ತಪ್ಪು ತಿಳುವಳಿಕೆಯೇ ಆತ್ಮಯ ತಪ್ಪು ತಿಳುವಳಿಕೆಯೇ ಮನಸ್ಸು. ಆತ್ಮದ ಅರಿವಿನ ತಪ್ಪು ತಿಳುವಳಿಕೆಯೇ ಮನಸ್ಸು. ಅದರ ನಿಜ ಸ್ವರೂಪ ಆತ್ಮ ಚೈತನ್ಯವೇ, ಮನಸ್ಸೆಂಬುದೇ ಇಲ್ಲ. ಹೀಗೆ ತಿಳ್ಕೊಂಡರೆ ಜ್ಞಾನಕ್ಕೆ ಉಪಾಸನಕ್ಕೆ ವ್ಯತ್ಯಾಸ ನೋಡಿ. ಮರಿ ಇದು ನೋಡದೆ ಉಪಾಸನಾ ವಾಕ್ಯಗಳು ತಂದು ಜ್ಞಾನಕ್ಕಿಟ್ಟು, ಈಗ ಶಂಕರ ಭಾಷ್ಯ ಹೇಳಿದ್ದರು ಅಂದರೆ ಅಯ್ಯ ನನಗೆ ಅನಿಸುತ್ತಿದೆಲ್ಲ ವೇಸ್ಟಪ್ಪ, ಸಣ್ಣ ಮಗುಕ್ಕೆ ಮಾತಾಡಿದ್ದ ಹಾಗಿದೆ. ಬಟ್ ಈಸ್ ಎ ವೆರಿ ಗ್ರೇಟ್ ಮ್ಯಾನ್. ಅವಾಗೆಲ್ಲೋ ನಾನು ಅಲ್ಲಿ ಹೋದೆ ಇಲ್ಲಿ ಹೋದೆ ಹೇಳ್ಕೊ. ನಿಮ್ಮ ಪ್ರೊಫೆಸರ್ಶಿಪ್ಪು ನೀವು ಏನಾದರೂ ಹೇಳ್ಕೊ, ಅರ್ಥವೇ ಇಲ್ಲ. ಸೊ ಹಾಗೆ ಇರ್ತಾರೆ. ದೇರ್ಫೋರ್ ವಿಷಯ ತಿಳ್ಕೊಳ್ಳುವುದು ಬೇಕೇ ಹೊರತು ನಿಮ್ಮ ಲೌಕಿಕ ಪಾಂಡಿತ್ಯಕ್ಕೆ ಏನರ್ಥ ಇಲ್ಲ. ದೇರ್ಫೋರ್ ನಿಮ್ಮ ಪ್ರೊಫೆಸರ್ಶಿಪ್ಪು, ಪಾಂಡಿತ್ಯ, ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಇಂಟೆಲಿಜೆಂಟ್ ಆಗೋದು, ನೋವು ಎಲ್ಲ ಪಕ್ಕ ಕೆಡು.
ಏನು ಗೊತ್ತಿಲ್ಲದ ಇಲ್ಲಿಟ್ರೇಟ್ಸ್ ಬ್ರಹ್ಮಜ್ಞಾನಿ ತೋರಿಸ್ತೀನಿ. ನಿಸರ್ಗದತ್ತ ಮಹಾರಾಜ್ ಅನ್ನುವನು 3ನೇ ಕ್ಲಾಸು 5ನೇ ಕ್ಲಾಸು ಓದಿದ ಅಷ್ಟೇ. ಅವ್ರು ಏನು ಮಾಡುವುದು ಕೆಲಸ ಗೊತ್ತಾ? ಬಾಂಬೆ ಮರಾಠಿ ಭಾಷೆಯಲ್ಲಿ ಟೇಲ ಹೇಳ್ತಾರೆ. ಟೇಲ ಅಂದರೆ ಗೊತ್ತಾ? ರೋಡ್ ಸೈಡ್ನಲ್ಲಿ ನೀವು ಹೋಟೆಲ್ಗೆ ಎದುರಾಗಿ ರೋಡ್ ಮೇಲೆ ಫುಟ್ಪಾತ್ ಮೇಲೆ ಒಂದೇನು ಸಿಗರೇಟು ಪಾನು ಸೇಲ್ ಮಾಡುವಂಥ ಒಬ್ಬನಿರುತ್ತದೆ, ನೋಡಿದ್ದೀಯಾ? ಬಂದಿರುವವನಿಗೆ ಸಿಗರೇಟ್ ಕೊಡ್ತಾನೆ. ಪಾನ್ ಅಂದರೆ ಏನು ಹೇಳ್ತಾರೆ? ಪಾನ್ಕೆ ಏನು ಹೇಳ್ತಾರೆ ನೀವು ಕನ್ನಡದಲ್ಲಿ? ಒಂದು ಎಲೆ, ಬಿಡಿದ ಎಲೆಗೂ ಅದನ್ನು ಸುಣ್ಣ ಹಾಕಿ ಕೊಡ್ತಾನೆ ನೋಡಿ. ಬೀಡಿ ಇನ್ನೇನಾದರೂ ವಸ್ತುಗಳಿದ್ದರೆ ಸೇಲ್ ಮಾಡಿ ಚಿಕ್ಕದು ಇಟ್ಕೊಳ್ತಾನೆ ನೋಡಿ. ಇಷ್ಟದೊಂದು ಏನದು ಊಡನ್ ಡಬ್ಬ, ಅದಕ್ಕೆ ಡಬ್ಬ, ಪಾನ್ ಡಬ್ಬ ಹೇಳ್ತಾರೆ ಹೈದರಾಬಾದ್ ಭಾಷೆಯಲ್ಲಿ. ಪಾನ್ ಡಬ್ಬ ಅವರೇನು ಟೇಲ ಹೇಳ್ತಾರೆ ಮರಾಠಿ ಭಾಷೆಯಲ್ಲಿ. ಆ ಟೇಲ ಮಾಡಿಕೊಂಡು ಬದುಕುತ್ತಿದ್ದ. ಪಕ್ಕಕ್ಕಿದ್ದರೆ ಒಂದೇ ರೂಮ್ ಅವರದ್ದು ಮನೆ. ನೋಡಿ, ಅವನು ಇಲ್ಲಿಟ್ರೇಟ್ ಆಗಿದ್ದಾನೆ, ಆಲ್ಮೋಸ್ಟ್ ಇಲ್ಲಿಟ್ರೇಟ್. ಮಠವರ ಬ್ರಹ್ಮಜ್ಞಾನಿ ನೋಡಿ. ಅವ್ರ ಗುರುಗಳ ಹತ್ತಿರ ಹೋಗಿ ಇಷ್ಟೆಲ್ಲ ವೇದಾಂತ ಕೇಳಲಿಲ್ಲ. 3 ಸಲ ಹೋದನಂತೆ. ಹೋದಾಗೆಲ್ಲ ಫ್ಯೂ ಡೇಸು ಫ್ಯೂ ಮಂತ್ಸ್ ಇದ್ದ ಅಷ್ಟೇ, 1 or 2 months ಗುರು ಸೇವಾ. ಪೂರ್ಣ ಭಕ್ತಿ. ಸಿದ್ದರಾಮಯ್ಯ ಅವರ ಗುರುಗಳ ಹೆಸರು. ಇವರಿಗೆ ಈ ನಿಸರ್ಗದತ್ತ ಮಹಾರಾಜಗೂ ಸಿದ್ದರಾಮಯ್ಯ ಒಬ್ಬನ ಬ್ರಹ್ಮಜ್ಞಾನಿ, ಒಂದು ಮಹಾಸಿದ್ಧ ಪುರುಷ. ಅವನ ಹೆಸರೇ ಅನಿಸುತ್ತದೆ ಇವರಿಗೆ ಕೊಟ್ಟರು ಸಿದ್ದರಾಮಯ್ಯಗೂ. ಅವರು ಸಿದ್ದರಾಮಯ್ಯ ಮಹಾಸಿದ್ಧ ಪುರುಷರು. ಸೊ ಅದರಿಂದ ಅಷ್ಟೇ ಕೆಲವು ದಿವಸದ ಪೂರ್ಣ ಶರಣಾಗತಿ ಅಂದರೆ ಅವ್ರು ಹೇಳಿದ್ದು ಮಾಡೋದಷ್ಟೇ. ಈಗ ನಾನೇ ಇಲ್ಲವೇ ಇಲ್ಲ, ಅಷ್ಟು ಶರಣಾಗತಿ. ಅವ್ರು ಹೇಳಿದ್ರಿಂದ ಅವ್ರಿಗೆ ಅರ್ಥವಾಯಿತು, ನಾನೆಂಬುದೇ ಇಲ್ಲ. ಅಷ್ಟೇ. ಅವ್ರು ಬಂದ ನಂತರನೂ ಅಲ್ಲೇ ಇರುತ್ತಾನೆ. ಅದೇ ಆ ಬೀಡಿ ಗೀಡಿ ಮಾರುತ್ತಾ ಬದುಕುತ್ತಾನೆ. ಯಾರಾದರೂ ನೋಡಬೇಕಾದ್ರೆ ಯಾರೋ ನಿಸರ್ಗದತ್ತ ಮಹಾರಾಜ ಇದ್ದಾರೆ ಅಂದರೆ ಎಲ್ಲಿ ಅಂದರೆ ಅವನಿರುವುದೇ ಆ ಬೀಡಿಗಳು ಸಿಗರೇಟ್ಗಳು ಮಾರುತ್ತಾ ಇರುವವನು. ಇವನೇನಪ್ಪ ಬ್ರಹ್ಮಜ್ಞಾನಿ. ನೀವೇ ನೊಬೆಲ್ ಪ್ರೈಸ್ ಬೇಕಾ? ಇಂಗ್ಲೀಷ್ ಮೀಡಿಯಮ್ ಬರಬೇಕಾ? ಸಂಸ್ಕೃತ ಪಂಡಿತರಾಗಬೇಕಾ? ನೀವು ಸಂಸ್ಕೃತ ಬೇಕಾಗಿಲ್ಲ, ಇಂಗ್ಲೀಷು ಬೇಕಾಗಿಲ್ಲ. ನಿಮ್ಮ ಅಂತರ್ಮುಖತ ವೈರಾಗ್ಯ ಅದು ಬೇಕು. ತುಕಾರಾಮ್ಗೆ ಏನು ಬರುತ್ತಿತ್ತು? ಯೂಸ್ ಆಲ್ಸೋ ಲೈಕ್ ದಟ್. ದೇರ್ ಆರ್ ಸಿಂಪಲ್ ಪೀಪಲ್, ಲೌಕಿಕರು. ಬಟ್ ನೋಡಿ ಅವರ ಸ್ವರೂಪ ದೃಷ್ಟಿ ಅದ್ಭುತವಾಗಿತ್ತು. ಅಂದರೆ ತನ್ನ ಕುರಿತು ಈ ನಾನು ಎಂಬ ವೃತ್ತಿ ಅದು ತಪ್ಪು ತಿಳುವಳಿಕೆ ಎಂದು ಬಿಟ್ಟರೆ ದರ್ ಇಸ್ ಓನ್ಲಿ ಅರಿವು ಅಷ್ಟೇ. ಆ ಅರಿವಿನ ಕುರಿತು ಒಂದು ರಾಂಗ್ ಥಾಟ್ ಇಲ್ಲ. ಆ ರಾಂಗ್ ಥಾಟ್ ಈಸ್ ಜೀವಬುದ್ಧಿ. ಆ ಥಾಟು ತಪ್ಪು ಎಂದು ಗೊತ್ತಾದರೆ ತನ್ನ ಕುರಿತಿಗೆ ಯಾವ ಥಾಟ್ ಇಲ್ಲ, ಹೋಲ್ ಥಿಂಗ್ ತಾನೇ ಸ್ವತಃ ಸಿದ್ಧ ಆತ್ಮ. ಅಂದರೆ ಎ ಕೈಂಡ್ ಆಫ್ ಥಾಟ್ ಬರುತ್ತದೆ. ನಾನಿದು ಯಾವ ಥಾಟ್ ಅಲ್ಲ, ಎಲ್ಲವೂ ತಾನೇ ಎಂಬ ಥಾಟ್ ಕ್ವಿಕ್ಕಾಗಿ ಬಂದು ಹಾಗೆ ಫ್ಲ್ಯಾಶ್ ಆಗಿ ಬಂದು ಹೋಗ್ತದೆ ಅಷ್ಟೇ. ಇದೆಲ್ಲವೂ ತಾನೇ ಎಂಬ ಥಾಟ್ ಬಂದು ಹೋಗ್ತದೆ ಅಷ್ಟೇ, ಫ್ಲ್ಯಾಶ್ ಆಗಿ ಅಷ್ಟೇ. ಈಗ ಆವಾಗ ಯಾವ ಥಾಟ್ ಇರಲ್ಲ. ಯು ಆರ್ ಜಸ್ಟ್ ಲೈಕ್ ಎನ್ ಸುಶಕ್ತಿ. ಸುಮ್ಮನೆ ಒಂದು ಮೌನ, ಸೈಲೆಂಟ್, ಇನ್ಫಿನಿಟ್ ಸೈಲೆನ್ಸ್ ಅಂತೆ, ಎ ಫುಲ್ ಸೈಲೆನ್ಸ್. ಆದ್ದರಿಂದ ದ್ಯಾಟ್ ಈಸ್ ಜ್ಞಾನ ಉಪಾಸನ. ಇವರು ಉಪಾಸನ ವಾಕ್ಯ ಇಟ್ಕೊಂಡು ಜ್ಞಾನ ಅಂತ ಮಾತಾಡ್ತಾ ಇದ್ದಾರೆ. ದೆನ್ ಈ ಎಸ್ ಟು ಬಿ ಎಕ್ಸ್ಪ್ಲೇನ್ಡ್. ಫಾರ್ ಲರ್ನಿಂಗ್ ಪಕ್ಕಕ್ಕಿಟ್ಟು ಇನ್ನೊಬ್ಬರಿಗೆ ಹೇಳುವಕ್ಕೆ ಏಕೆ ಹೋಗ್ತಾರೆ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವೈ ಆರ್ ಯು ಸೋ ಎಂಥೂಸಿಯಾಸ್ಟಿಕ್ ಟು ಟೀಚ್ ಅದರ್ಸ್ ಆ್ಯಂಡ್ ಬಿಕಮ್ ಗುರು ಬಿಫೋರ್ ಯು ಲರ್ನ್? ಮೊದಲು ಕಲ್ತ್ಕೊ, ನಂತರ ಅದೇ ಆಗುತ್ತದೆ. ಆ ಭಗವಂತ ಲೀಲ ಗೊತ್ತಿದ್ದ ನಂತರ ಅದೇ ಆಗುತ್ತದೆ ಆಟೋಮೆಟಿಕಲ್ಲಿ. ಯಾರೇನು ಎಫರ್ಟ್ ಇಲ್ಲ, ತಾನೇ ನಡೆಯುತ್ತದೆ. ಅವರೇ ಬರ್ತಾರೆ, ಅವರೇ ಹೇಳ್ತಾರೆ. ಯಾರು ಹೇಗೆ ಹೇಳ್ತಾರೆ ಅದು ಗೊತ್ತಾಗಲ್ಲ. ರಮಣ ಮಹರ್ಷಿ ಒಂದು ಬಗೆ, ರಾಮಕೃಷ್ಣ ಇನ್ನೊಂದು ಬಗೆ, ಶಂಕರಾಚಾರ್ಯರು ಒಬ್ಬೊಬ್ಬರು ಒಂದೊಂದು ಬಗೆ ಇರುತ್ತಾರೆ. ಜ್ಞಾನಿಗಳು ಹೇಗಿರುತ್ತಾರೆ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಒಂದೊಂದು ಬಗೆ ಲೋಕವನ್ನು ಧರಿಸ್ತಾರೆ, ಲೋಕಕ್ಕೆ ಉಪಕಾರ ಮಾಡ್ತಾರೆ. ಎಲ್ಲರದು ಒಂದೇ ಬಗೆ ಹೇಳೋಕ್ಕೇನಾಗಲ್ಲ. ಬಟ್ ಫಸ್ಟ್ ಈಸಿ ಕ್ಲಿಯರ್. ತನ್ನ ಕುರಿತು ತನ್ನ ತಿಳಿವಳಿಕೆ ಕ್ಲಿಯರ್ ಆಗಿದೆಯಾ? ನಾನೆಂಬ ವೃತ್ತಿ ನನ್ನದಲ್ಲ, ಅದು ನನ್ನ ಕುರಿತಲ್ಲ. ಬಿಕಾಸ್ ದಟ್ ಡಸಂಟ್ ರಿಫ್ಲೆಕ್ಟ್ ಮೀ. ತಾನು ಹಾಗಿಲ್ಲ. ದಟ್ ನಾನೆಂಬ ವೃತ್ತಿ ಈಸ್ ಅ ರಾಂಗ್ ವೃತ್ತಿ, ಈಸ್ ನಾಟ್ ಅಬೌಟ್ ಮೀ. ಇದು ತಿಳ್ಕೊಂಡರೆ ದಟ್ ವೃತ್ತಿ ಈಸ್ ಎ ಫಾಲ್ಸ್ ವೃತ್ತಿ. ಜೀವ ಬುದ್ಧಿ ಫಾಲ್ಸ್ ಅಂದರೆ ದೆನ್ ಯು ಎಕ್ಸಿಸ್ಟ್ ಆಸ್ ಎ ಪ್ಯೂರ್ ಕಾನ್ಷಿಯಸ್. ಓಹ್, ತುಂಬ ಟೈಮ್ ಆಯ್ತು, ಸಾಕಪ್ಪ. ಓಂ ಶಾಂತಿ ಶಾಂತಿ ಶಾಂತಿ. ಅಯ್ಯೋ 12:15. ಎನಿವೆ, ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.